ಭಟ್ ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದೆ ನಾನು 2 ಕ್ವೆಶ್ಚನ್ ಪೇಪರ್ ಕರ್ನಾಟಕ ಸಿವಿಲ್ ಜಡ್ಜ್ ಕ್ವೆಶ್ಚನ್ ಪೇಪರ್ 2021 ಮತ್ತು 2020 ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಿದ್ದೇನೆ. ಸೊ ಆ ನಿಟ್ಟಿನಲ್ಲಿ ಇವತ್ತು 2019ನೇ ಇಸ್ವಿಯ ಒಂದು ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವುದು ಅಂತ ಫಸ್ಟ್ ನೋಡಿ, ಫಸ್ಟ್ ಒಂದು 100 ಕ್ವಶನ್ಸ್ ಇದೆ. ಅದನ್ನು ನಾನು ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಆಪ್ಷನ್ಸ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಸೊ ಸಣ್ಣದಾದ ಎಕ್ಸ್ಪ್ಲನೇಷನ್ ಒನ್ ಆರ್ 1.5 ಅವರ್ ಡ್ಯೂರೇಷನಲ್ಲಿ ಮುಗಿಸುವಂತಹ ಈ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಹಾಗಿದ್ರೆ ನೋಡ್ತಾ ಹೋಗೋಣ. ಹಾಗೆ ನೀವು ಈ ಕಮೆಂಟ್ ಸೆಕ್ಷನಲ್ಲಿ ನೀವು ನಿಮ್ಮ ಆನ್ಸರ್ಸ್ಗಳನ್ನು ಟೈಪ್ ಮಾಡ್ಬೋದು. ಸೊ ನನಗೆ ಆವಾಗ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ಆನ್ಸರ್ ಮಾಡಿದ್ದೀರಿ, ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡ್ತೀರಿ, ಯಾವ ಟ್ರೆಂಡ್ ಹೋಗುತ್ತೆ, ಯೂಶ್ವಲಿ ರಾಂಗ್ ಆನ್ಸರ್ಸ್ ಯೂಶ್ವಲಿ ಯಾವ್ದು ಆನ್ಸರ್ ಮಾಡ್ತೀರಿ, ಅದ್ರ ಬಗ್ಗೆ ನನಗೆ ಒಂದು ಸಣ್ಣದಾದ ಮಾಹಿತಿ ಸಿಗುತ್ತೆ. ಸ್ವಲ್ಪ ಡಿಲೇ ಇರ್ಬೋದು, ಆದರೂ ಸ್ಟಿಲ್ ನೋಡ್ತಾ ಹೋಗ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಆಗಿದ್ರೆ ಫಸ್ಟ್ ಒನ್, ವಿಚ್ ಸೆಕ್ಷನ್ ಆಫ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಡೀಲ್ಸ್ ವಿತ್ ಪೊಲೀಸ್ ಅರೆಸ್ಟಿಂಗ್ ವಿತೌಟ್ ವಾರೆಂಟ್? ಎ ಸೆಕ್ಷನ್ 42, ಬಿ ಸೆಕ್ಷನ್ 41, ಸಿ ಸೆಕ್ಷನ್ 40 ಹಾಗೆ ಡಿ ಸೆಕ್ಷನ್ 39. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಸೆಕ್ಷನ್ 41. ಪೊಲೀಸರು ಅರೆಸ್ಟ್ ವಾರೆಂಟ್ ಇಲ್ಲದೆ ಹೇಗೆ ಅರೆಸ್ಟ್ ಮಾಡ್ಬೋದು ಹೇಳುವಂಥದ್ದನ್ನು ನಾವು ಸೆಕ್ಷನ್ 41ಅಲ್ಲಿ ಕಾಣ್ತಾ ಇದ್ದೇವೆ. ಸೊ ಸೆಕ್ಷನ್ 41ಅಲ್ಲಿ ತುಂಬ ಸರ್ಕಮ್ಸ್ಟೆನ್ಸಸ್ ಕೊಡ್ತಾರೆ. ಯಾವ ಪೊಲೀಸರು ಯಾವ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬಹುದು ವಾರೆಂಟ್ ಇಲ್ಲದೆ, ಅಂದರೆ ಕಾಗ್ನಿಸಬಲ್ ಒಫೆನ್ಸಲ್ಲಿ ಖಂಡಿತವಾಗಿ ಅರೆಸ್ಟ್ ಮಾಡ್ಬೋದು. ಹಾಗೆ ಬೇರೆ ಕೇಸಲ್ಲಿ ಹೇಗೆ ಅರೆಸ್ಟ್ ಮಾಡ್ಬೋದು, ಡೆಸರ್ಟರ್ ಆಫ್ ಆರ್ಮ್ಡ್ ಫೋರ್ಸಸ್, ಆ ಥರ ತುಂಬ ಎಕ್ಸಾಂಪಲ್ಸ್ ಇದೆ. 41 ಮತ್ತು 42 ಕೂಡ ಸ್ವಲ್ಪ ಎಕ್ಸ್ಟೆಂಟ್ ಕವರ್ ಆಗುತ್ತೆ. ಸೊ ಅದನ್ನು ನೀವು ಸೆಕ್ಷನ್ 41 ರೆಫರ್ ಮಾಡ್ಬೋದು. ಎಕ್ಸಾಕ್ಟ್ಲಿ 41 ಅಪ್ಲಿಕೇಬಲ್ ಇದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ರಿಲೇಟ್ಸ್ ಟು power of the judges to put questions or order production? Section 141, B section 159, C section 165, D section 167. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಕೋರ್ಟಿಗೆ ಕ್ವಶನ್ಸ್ ಕೇಳುವಂತಹ ಅಧಿಕಾರ ಇದೆ, ಅಥವಾ ಪ್ರೊಡಕ್ಷನ್ ಮಾಡಿ ಅಂತ ಹೇಳುವಂಥ ಆರ್ಡರ್ ಮಾಡುವಂತಹ ಅಧಿಕಾರ ಇದೆ. ಸೊ ಯಾವ ಸೆಕ್ಷನ್ ಹೇಳುತ್ತೆ ಅಂದರೆ, ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇದು, ಅವಶ್ಯಕವಾಗಿ ಓದ್ಕೊಳ್ಳಿದು. ಸೆಕ್ಷನ್ 165 ಅದರಲ್ಲಿ ಕ್ವಶನ್ಸ್ ಕೋರ್ಟ್ ರೆಲೆವೆಂಟ್ ಅಥವಾ ಇರ್ರೆಲೆವೆಂಟ್ ಎರಡೂ ತರಹ ಕ್ವಶನ್ಸ್ಗಳನ್ನು ಹಾಕ್ಬೋದು ಪಾರ್ಟಿಗೆ. ಅದು ಆಬ್ಜೆಕ್ಷನ್ ಹಾಕಲಿಕ್ಕೆ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅದರ್ ಪಾರ್ಟಿ ಈ ವಿಟ್ನೆಸ್ ಕೊಟ್ಟಿರುವಂಥ ಆನ್ಸರ್ಗೆ ಅದಕ್ಕೆ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ಕೋರ್ಟಿಂದು. ಸೊ ಅಷ್ಟು ವಾಸ್ಟ್ ಪವರ್ ಇರುವಂಥದ್ದು ಈ ಸೆಕ್ಷನ್ 165ಅಲ್ಲಿ. ಸೊ ಇಂಪಾರ್ಟೆಂಟ್ ಅಂತಲೇ ಅಂದ್ಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ 2 ಕ್ವಶನ್ ಆಯಿತು. ಥರ್ಡ್ ಒನ್, an application to bring the legal representatives of the deceased defendant has to be filed within how many days from the date of death of the defendant? A 90 days, B 60 days, C 30 days, D 120 days. ಸೊ ಇದರಲ್ಲಿ ಯಾವ್ದು ಆನ್ಸರ್? ಸೊ ನಾನು ಆನ್ಸರ್ಸ್ ಕಾಣ್ತಾ ಇಲ್ಲ, ಪ್ಲೀಸ್ ಆನ್ಸರ್ಸ್ ಮಾಡ್ತಾ ಹೋಗಿ ಕಮೆಂಟ್ ಸೆಕ್ಷನಲ್ಲಿ. ಈಗ ಎಲ್ಲಾರ್ಸ್ ಇರ್ತಾರೆ, ಯಾರೋ ಒಬ್ರು ಪಾರ್ಟಿ ಡೆತ್ ಆಗ್ತಾರೆ, ಆವಾಗ ಪಾರ್ಟಿ ಬದಲು ಅವರ ಲೀಗಲ್ ರಿಪ್ರೆಸೆಂಟೇಟಿವ್ಸನ್ನು ಇಂಪ್ಲೀಡ್ ಮಾಡಬೇಕು. ಇದರಲ್ಲಿ ಪಾರ್ಟಿ ಯಾರು? ಡಿಫೆಂಡೆಂಟ್. ಸೊ ಡಿಫೆಂಡೆಂಟನ್ನು ಇಂಪ್ಲೀಡ್ ಮಾಡಲಿಕ್ಕೆ ಎಷ್ಟು ದಿನ, ಆ ಡೆತ್ ಆಗಿದ್ದ ದಿನದಿಂದ ಎಷ್ಟು ದಿನದೊಳಗೆ ಪಾರ್ಟೀಸ್ಗಳನ್ನು ಆನ್ ರೆಕಾರ್ಡ್ ತರಬೇಕು ಹೇಳುವಂಥ ಕ್ವಶನ್ನು. ಇದು ನಮಗೆ ಎಲ್ಲಿ ಸಿಗುತ್ತೆ? ಆ್ಯಕ್ಚುಲಿ ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ಇಂಪ್ಲೀಡ್ ಮಾಡಬೇಕು ಹೇಳುವಂಥದ್ದನ್ನು CPC ಸಿಗುತ್ತೆ. ಆದರೆ ಎಷ್ಟು ದಿನ ಅಂತ ನೋಡೋದು ನಾವು ಲಿಮಿಟೇಷನ್ ಆ್ಯಕ್ಟಲ್ಲಿ ನೋಡಬೇಕು. ಈ ವರ್ಷ ನಿಮಗೆ ಲಿಮಿಟೇಷನ್ ಆ್ಯಕ್ಟ್ ಇಲ್ಲ, ಆದರೂ ಸ್ಟಿಲ್ ಇದು ಗೊತ್ತಿರಬೇಕು. ಲಿಮಿಟೇಷನ್ ಆ್ಯಕ್ಟ್ ಪ್ರಾವಿಷನ್ಸ್ ಕೆಲವೊಂದು ಎಷ್ಟು ಯಾವ ಆರ್ಟಿಕಲ್ ಅಂತ. ಸೊ ನಾವು ಆರ್ಟಿಕಲ್ 120 ಮತ್ತು 121 ಇದೆ. ನಿಮಗೆ 90 days 60 days ಕನ್ಫ್ಯೂಸ್ ಆಗ್ಬೋದು. ನೋಡಿ, ಒಂದು ಹೇಳ್ತೇನೆ, ಇಂಪ್ಲೀಡ್ ಮಾಡಲಿಕ್ಕೆ ಎಷ್ಟು ದಿನ ಅಂತ ಪ್ರಿಸ್ಕ್ರೈಬ್ ಆಗಿದ್ರೆ, ಇಂಪ್ಲೀಡ್ ಮಾಡದೆ ಅಬೇಟ್ಮೆಂಟ್ ಆಗುತ್ತೆ ಸೂಟ್, ಆವಾಗ ಈ ಅಬೇಟ್ಮೆಂಟ್ ಆರ್ಡರ್ನ ಸೆಟ್ ಅಸೈಡ್ ಮಾಡಲಿಕ್ಕೆ ಇನ್ನೊಂದು ಲಿಮಿಟೇಷನ್ ಇದೆ. ಓಕೆ, ಸೊ ಇದು ಇಂಪ್ಲೀಡ್ ಮಾಡಲಿಕ್ಕೆ 90 days ಅಂತ ಇದೆ. ಅದು ಆರ್ಟಿಕಲ್ 120. ಓಕೆ, ಅದೇ ಇಂಪ್ಲೀಡ್ ಮಾಡದೆ ಇದು ಲ್ಯಾಪ್ಸ್ ಆಯಿತು, ಸೊ ಸೂಟ್ ಅಬೇಟ್ ಆಗುತ್ತೆ. ರೈಟ್ ಟು ಸರ್ವೈವ್ ಆಗಿದ್ರು, ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ಇಂಪ್ಲೀಡ್ ಮಾಡಲಿಲ್ಲ, ಸೂಟ್ ಅಬೇಟ್ ಆಯಿತು. ಆವಾಗ ಈ ಅಬೇಟ್ಮೆಂಟ್ ಆರ್ಡರ್ ಏನಿದೆ ಅದನ್ನು ಸೆಟ್ ಅಸೈಡ್ ಮಾಡಲಿಕ್ಕೆ ವಿದಿನ್ 60 days ಫ್ರಮ್ ದಿ ಡೇಟ್ ಆಫ್ ದಿ ಅಬೇಟ್ಮೆಂಟ್, ಅದು ಆರ್ಟಿಕಲ್ 121ನಲ್ಲಿದೆ. ಸೊ ಇಷ್ಟು ನೀವು 120, 121 ಗೊತ್ತಿರಬೇಕು. ಸೊ ಇದಕ್ಕೆ ಈ ಆನ್ಸರ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದು 90 days. 60 days ಇನ್ನೊಂದು ಸೆಟ್ಟಿಂಗ್ ಅಸೈಡ್ ಅಬೇಟ್ಮೆಂಟ್. ಸೊ ಅದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಯಾಕಂದರೆ 60 days ಕೂಡ ಬರುತ್ತೆ ಈ ಥರ ಕೇಸ್ಗಳಲ್ಲಿ ಲೀಗಲ್ ರೆಪ್ರೆಸೆಂಟೇಟಿವ್ಸಲ್ಲಿ. ಸೊ ಅದಕ್ಕೋಸ್ಕರ ಯಾವುದು 90 days ಯಾವುದು 60 days ಅಂತ ನೋಡ್ಕೊಂಡಿರಬೇಕು. ಓಕೆ, ನೆಕ್ಸ್ಟ್ 4th one, theft becomes robbery when it is A committed by 2 or more but less than 5 persons,
committed by 5 or more persons, C coupled with force, D coupled fear of instant death or instant hurt or instant wrongful restraint. ಆನ್ಸರ್ ಯಾವುದು? ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಆನ್ಸರ್ಸ್ಗಳನ್ನು. ಯಾಕೆಂದರೆ ಥೆಫ್ಟ್, ಎಕ್ಸ್ಟಾರ್ಷನ್, ರಾಬರಿ, ಡಕಾಯಿತಿ ಇದು ಒಂದೊಂದೇ ಅಗ್ರವೇಟೆಡ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ರಾಬರಿ ಡೆಫಿನಿಷನ್ ನಾವು ಯಾವುದ್ರಲ್ಲಿ ಕಾಣ್ಬೋದು? ಯಾವ ಡೆಫಿನಿಷನಲ್ಲಿ? ವೆನ್ ಥೆಫ್ಟ್ ಬಿಕಮ್ಸ್ ರಾಬರಿ, ವೆನ್ ಎಕ್ಸ್ಟಾರ್ಷನ್ ಬಿಕಮ್ ರಾಬರಿ ಅಂತ ಇದೆ 390 ನಾವು ನೋಡೋದಾದರೆ. ಸೊ ಅಂಥ ಸಂದರ್ಭದಲ್ಲಿ ಥೆಫ್ಟ್ ಆದರೆ ಒಬ್ಬರನ್ನ ಕೂಡಲ ಇಮಿಡಿಯೇಟ್ ಹೆದರಿಸಿ ಒಬ್ಬರನ್ನ ಸಾಯಿಸ್ತಾನೆ, ಒಬ್ಬರಿಗೆ ಹರ್ಟ್ ಮಾಡ್ತಾನೆ, ಅಥವಾ ಒಬ್ಬರಿಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ, ರಾಂಗ್ಫುಲ್ ರಿಸ್ಟೆಂಟ್ ಅಂತ ಮಾಡಿ ಅವರಿಂದ ಕಿತ್ಕೊಳ್ಳುವಂಥದ್ದು ಥೆಫ್ಟ್. ಅದು ಎಕ್ಸ್ಟಾರ್ಷನ್ ಆದರೆ ಅವರಿಗೆ ಆ ಹೆದರಿಕೆ ಕ್ರಿಯೇಟ್ ಮಾಡಿ ಅವರಿಂದ ಸುಲಿಗೆ ಮಾಡೋದು, ಅದನ್ನು ಇಂಡ್ಯೂಸ್, ಆ ವರ್ಡ್ ಏನಿದೆ ಎಕ್ಸ್ಟಾರ್ಷನ್ ಆದರೆ ಎರಡು ಕೂಡ ರಾಬರಿ ಆಗುತ್ತೆ. ಆದರೆ ಥೆಫ್ಟ್ ಯಾವಾಗ ರಾಬರಿ ಆಗುತ್ತೆ ಅಂದರೆ ಇದು ವೆನ್ ಕಪಲ್ಡ್ ವಿತ್ ಫಿಯರ್ ಆಫ್ ಇನ್ಸ್ಟೆಂಟ್ ಡೆತ್ ಆರ್ ಇನ್ಸ್ಟೆಂಟ್ ಹರ್ಟ್ ಆರ್ ಇನ್ಸ್ಟೆಂಟ್ ರಾಂಗ್ಫುಲ್ ರಿಸ್ಟೆಂಟ್. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ 5th one. Which article of the Constitution of India relates to Uniform Civil Code? A. 42, B. 41, C. 43, D. None of the above. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? A, B, C, D. ನಾನು ನಿಮ್ಮ ಆನ್ಸರ್ಸ್ಗೆ ವೇಟ್ ಮಾಡ್ತಾ ಇದ್ದೇನೆ. ಯಾವುದಂತ? ಯೂನಿಫಾರ್ಮ್ ಸಿವಿಲ್ ಕೋಡ್. ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಆರ್ಟಿಕಲ್ಗಳು ಇದೆಲ್ಲದೂ ಕೂಡ ಅದೇ 42, 41, 43 ಎಲ್ಲ. ಆದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟದ್ದು ಯಾವ ಒಂದು ಆರ್ಟಿಕಲ್ ಅಂತ ನೋಡಬೇಕು. ಸೊ ಯಾವುದು ಇದರಲ್ಲಿ ಯಾವುದು ಕೊಟ್ಟಿಲ್ಲ, ಯಾಕೆಂದರೆ ಅದು ಆರ್ಟಿಕಲ್ 44. ಓಕೆ, ಸೊ ಇದೆಲ್ಲ 42, 41 ಇದೆಲ್ಲ ಕೆಲವೊಂದು ಮೆಟರ್ನಿಟಿ ರಿಲೀಫ್ಗೆ ಸಂಬಂಧಪಟ್ಟದ್ದು, ಕೆಲವೊಂದು ವರ್ಕ್ ಆ್ಯಂಡ್ ಎಜುಕೇಷನ್ಗೆ ಸಂಬಂಧಪಟ್ಟದ್ದು, ಕೆಲವೊಂದು ವೇಜಸ್ಗೆ ಸಂಬಂಧಪಟ್ಟದ್ದು, ಆ ಥರ ಎಲ್ಲ ಇರುತ್ತೆ. ಸೊ ಅದೊಂದು ಯೂನಿಫಾರ್ಮ್ ಸಿವಿಲ್ ಕೋಡ್ 2-3 ಸಲ ಕೇಳಿದ್ದಾರೆ, ಅದನ್ನು ನೋಡಿಟ್ಕೊಳ್ಳಿ ಯಾವಾಗ ಆರ್ಟಿಕಲ್ 44 ಇದಾಗಿದೆ ಅಂತ. ನೆಕ್ಸ್ಟ್, ಇಫ್ ಅ ವಿಟ್ನೆಸ್ ಹೂ ಇಸ್ ಅನೇಬಲ್ ಟು ಸ್ಪೀಕ್ gives his evidence in writing in the open court, evidence so given shall be deemed to be A. oral evidence, B. primary evidence, C. documentary evidence, D. secondary evidence. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಒಬ್ಬ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬ ಮೂಕ ವ್ಯಕ್ತಿ, ಅವನ ಎವಿಡೆನ್ಸ್ ರೈಟಿಂಗಲ್ಲಿ ಕೊಡ್ತಾನೆ. ಆವಾಗ ಆ ಥರ ಎವಿಡೆನ್ಸ್ ಏನಂತ ಕನ್ಸಿಡರ್ ಆಗುತ್ತೆ? ಡಂಬ್ ವಿಟ್ನೆಸ್ ಅಂತ ಹೇಳ್ಬೋದು. ಉದಾಹರಣೆಗೆ ಡಂಬ್ ವಿಟ್ನೆಸ್, ಮೂಕ ಸಾಕ್ಷಿ. ಡಂಬ್ ವಿಟ್ನೆಸ್ ಕೂಡ ಎವಿಡೆನ್ಸ್ ಕೊಡ್ಬೋದು, ಆದರೆ ರೈಟಿಂಗಲ್ಲಿ ಇರುತ್ತೆ. ಆದರೆ ಅದು ಯಾವ ಥರ ಎವಿಡೆನ್ಸ್ ಆಗುತ್ತೆ? ಡಾಕ್ಯುಮೆಂಟ್ರಿನ, ಓರಲ್ ಎವಿಡೆನ್ಸಾ, ಯಾವುದು? ಇದಕ್ಕೆ ಸಂಬಂಧಪಟ್ಟ ಸೆಕ್ಷನ್ ಯಾವುದು? ಸೆಕ್ಷನ್ 119. ಓಕೆ, ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓರಲ್ ಎವಿಡೆನ್ಸ್, ಅದು ಓರಲ್ ಎವಿಡೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಅದು ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ವಿಡಿಯೋಗ್ರಾಫ್ ಮಾಡಬೇಕು, ಸ್ಪೆಷಲ್ ಎಜುಕೇಟರ್ ಇರಬೇಕು, ಅವ್ರು ಏನು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಆ ಒಂದು ಕೆಪಾಸಿಟಿಗೋಸ್ಕರ ಒಬ್ಬರು ಸ್ಪೆಷಲ್ ಎಜುಕೇಟರ್ನ ಇಟ್ಟು ನೇಮಿಸಿ ಅದನ್ನು ಆ ಪ್ರೊಸೀಡಿಂಗ್ನ ವಿಡಿಯೋಗ್ರಾಫ್ ಮಾಡಿ ಅದು ಓರಲ್ ಎವಿಡೆನ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಒನ್, where numerous persons having the same interest in one suit, a representative suit can be filed under the following provision of the Code of Civil Procedure 1908. A. Order 1, Rule 2 of CPC 1908, B. Order 1, Rule 8 of the CPC 1908, C. Order 1, Rule 10 of CPC 1908, D. Order 1, Rule 12 of the CPC 1908. So 7th question ge answer ಮಾಡಿ. I am not finding any ಯಾರ ಆನ್ಸರ್ಸನ್ನು ನಾನು ಕಾಣ್ತಾ ಇಲ್ಲ. ರೆಪ್ರೆಸೆಂಟೇಟಿವ್ ಸೂಟ್, ಇದು ಇಲ್ಲಿ ಕೊಟ್ಟಿರುವಂಥ ಪ್ರಾವಿಷನಲ್ಲಿ ಹೌದು, ಅದು ಬಿಟ್ಟು ಇನ್ನೂ ಕೆಲವೊಂದು ಪ್ರಾವಿಷನ್ಸ್ ಇದೆ CPCಯಲ್ಲಿ, ಅದು ಕೂಡ ಗೊತ್ತಿರಬೇಕು. ಚಾರಿಟಿ ಅಥವಾ ಟ್ರಸ್ಟಿಗೆ ಸಂಬಂಧಪಟ್ಟದ್ದು, ಆವಾಗ ಕೂಡ ಕೆಲವರು ಹಲವರ ಪರವಾಗಿ, ಓಕೆ, ಸಮ್ ಪರ್ಸನ್ಸ್ ಹ್ಯಾವಿಂಗ್ ದಿ ಸೇಮ್ ಇಂಟ್ರೆಸ್ಟ್, ಅವರು ಹಲವರ ಪರವಾಗಿ ಕೆಲವು ಮಂದಿ ಸೂಟ್ ಫೈಲ್ ಮಾಡ್ಬೋದು, ವಿಚ್ ಇಸ್ ನೋನ್ ಆಸ್ ರೆಪ್ರೆಸೆಂಟೇಟಿವ್ ಸೂಟ್. ಅದು ಯಾವ ಸೆಕ್ಷನಲ್ಲಿ ಬರುವಂಥದ್ದು, ಯಾವ ಪ್ರಾವಿಷನಲ್ಲಿ? ಇಟ್ ಈಸ್ Order 1, Rule 8
ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಇಲ್ಲಿ ನಾವು ನೋಡಿರುವ ಹಾಗೆ ಆರ್ಡರ್ 1 ರೂಲ್ 8 ಫಸ್ಟು ಆ ಒಂದು ಕೇಸ್ ಫೈಲ್ ಮಾಡಲಿಕ್ಕೆ ಕೋರ್ಟ್ದು ಪರ್ಮಿಷನ್ ಬೇಕು, ಲೀವ್ ಆಫ್ ದಿ ಕೋರ್ಟ್ ಬೇಕು, ಅದಕ್ಕೆ ನೋಟಿಸ್ ಕಳಿಸ್ಬೇಕು ಇಂಟ್ರೆಸ್ಟೆಡ್ ಪರ್ಸನ್ಸ್ಗೆ. ಅದ್ರ ಜೊತೆಗೆ ಸೂಟ್ ಫೈಲ್ ಮಾಡಿಬಿಡ್ತಾರೆ. ಆ ಸೂಟನ್ನು ಅಬ್ಯಾಂಡನ್ ಮಾಡಲಿಕ್ಕೆ ಅಥವಾ ವಿಡ್ರಾ ಮಾಡಲಿಕ್ಕೆ ಅಥವಾ ಕಾಂಪ್ರಮೈಸ್ ಮಾಡಲಿಕ್ಕೆ ಹಾಗೆ ಅವರ ಮನಸ್ಸಿಗೆ ಬಂದಾಗೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನೋಟಿಸ್ ಕಳಿಸಿ ಕೋರ್ಟಿನ ಪರ್ಮಿಷನ್ ತೊಗೊಂಡು ಆಮೇಲೆ ಸೂಟನ್ನು ವಿಡ್ರಾ ಮಾಡ್ತೇವೆ, ಕಾಂಪ್ರಮೈಸ್ ಮಾಡ್ತಾರೆ ಅಥವಾ ಅಬ್ಯಾಂಡನ್ ಬಿಟ್ಟು ಹೋಗ್ತಾರೆ. ಆ ಥರ ಮಾಡಲಿಕ್ಕೆ ಸಾಧ್ಯ. ಅಲ್ಲಿ ತನಕ ಸೊ ಇದು ಥರೋಗೆ ಓದ್ಕೊಳ್ಳಿ. ಆರ್ಡರ್ 1 ರೂಲ್ 8 ತುಂಬ ಸಲ ಕೇಳಿದ್ದಾರೆ. ನೆಕ್ಸ್ಟ್ 8th ಕ್ವಶನ್. If the requisite court fee is not paid on the plaint in spite of an order by the court, the plaint shall be A. rejected, B. returned to the plaintiff, C. the suit shall be dismissed, D. the plaintiff shall be permitted to withdraw the suit. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಇದು ಆ್ಯಕ್ಚುಲಿ ಕರ್ನಾಟಕ ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಯೇಷನ್ ಆ್ಯಕ್ಟ್ ಅದರದ್ದು ಬಂದಿರೋಂಥ. ಕೆಲವೊಂದ್ಸಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಲ್ರೆಡಿ ಇದು ಪ್ರಿಸ್ಕ್ರೈಬ್ ಆಗಿರ್ತಿದ್ರು. ಪ್ಲೀಡಿಂಗ್ಸ್ದು ರೂಲ್ಸ್ ಆಫ್ ಪ್ಲೀಡಿಂಗ್ಸಿಗೆ ಸಂಬಂಧಪಟ್ಟದ್ದು ನಾರ್ಮಲಿ ಪ್ರಾಕ್ಟೀಸ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ಪ್ರಾವಿಷನ್ ರೆಫರ್ ಮಾಡಬೇಕು ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ಈ ಒಂದು ಕ್ವಶನ್ ಕೇಳಿದ್ದಾರೆ. ಇದ್ರದ್ದು ಆನ್ಸರ್ ಯಾವುದು? ರಿಜೆಕ್ಟೆಡ್. ಸೆಕ್ಷನ್ 11 ನೋಡ್ಬೋದು ನೀವು, ಕರ್ನಾಟಕ ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಯೇಷನ್ ಆ್ಯಕ್ಟ್. ಓಕೆ, ನೆಕ್ಸ್ಟ್ ಒನ್. The period of limitation to file an application to enforce a decree for mandatory injunction is A. 1 year, B. 3 years, C. 6 years, D. 12 years. ಮ್ಯಾಂಡೇಟರಿ ಇಂಜಂಕ್ಷನ್, ಪರ್ಮನೆಂಟ್ ಇಂಜಂಕ್ಷನ್ಗೆ ಇದು ನೋಡಿ, ಇದು ಯಾವುದಕ್ಕೆ? ಒಂದು ಅಪ್ಲಿಕೇಶನ್ ಫೈಲ್ ಮಾಡಲಿಕ್ಕೆ. ಯಾವ ಅಪ್ಲಿಕೇಶನ್ನು ಡಿಕ್ರಿ ಫಾರ್ ಮ್ಯಾಂಡೇಟರಿ ಇಂಜಂಕ್ಷನ್ ಇದೆ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಮಾಡುವಂಥ ಅಪ್ಲಿಕೇಶನ್. ಇದು ನಾವು ಎಲ್ಲಿ ಕಾಣ್ತೇವೆ? ಲಿಮಿಟೇಷನ್ ಆ್ಯಕ್ಟ್ ಶೆಡ್ಯೂಲ್ ಇದೆಯಲ್ಲ, ಅಲ್ಲಿ ನಾವು ಆ ಒಂದು ಚಾರ್ಟಲ್ಲಿ ಕಾಣ್ತೇವೆ. ಲಾಸ್ಟ್ ಚಾರ್ಟ್ ಇದೆಯಲ್ಲ ಆರ್ಟಿಕಲಿಂದ. ಸೊ ಇದರಲ್ಲಿ ಆರ್ಟಿಕಲ್ 135 ಇಸ್ ಅಪ್ಲಿಕೇಬಲ್ ಇಯರ್. 3 years ಮ್ಯಾಂಡೇಟರಿ ಇಂಜಂಕ್ಷನ್ನು, 3 ವರ್ಷ. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ನಾಳೆ ಬೆಳಿಗ್ಗೆ ಅನ್ಅಕಾಡೆಮಿಯಲ್ಲಿ 6 ಗಂಟೆಗೆ ಕ್ಲಾಸ್ ಇದೆ ಕನ್ನಡದಲ್ಲಿ. ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಆ್ಯಕ್ಟ್ದು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಯಾವುದು, ಅದರದ್ದು ಈ ಆಫರ್ ಆಕ್ಸೆಪ್ಟೆನ್ಸ್ ಅಂತ ಎಲ್ಲ ಏನಿರುತ್ತೆ ಅದರದ್ದು ಸ್ವಲ್ಪ ಬ್ರೀಫಾಗಿ ಡಿಸ್ಕಷನ್ ಮಾಡೋಣ. ಸೊ ಕನ್ನಡದಲ್ಲಿದೆ ನಾಳೆ 6ರಿಂದ 7:30 8 ಗಂಟೆ ತನಕ ಎಕ್ಸ್ಟೆಂಡ್ ಆಗ್ಬೋದು. ಸೊ ಆದವರು ಅಟೆಂಡ್ ಆಗಿ. ಫಸ್ಟ್ ಟೈಮ್ ಯಾರಾದರೂ ಜಾಯಿನ್ ಆಗಿಲ್ಲ ಆಗೋವಂಥವ್ರಿದ್ದರೆ ನನ್ನ ಕೋಡ್ ಅಪರ್ಣಾ ಲಾ ಅಂತ ಹಾಕ್ಬೋದು ನಿಮಗೆ ಅನ್ಲಾಕ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ನು. Minimum number of persons required to commit the offence of dacoity is A. 10, B. 7, C. 5, D. 2. ಡಕಾಯಿತಿ ನಾನು ಆವಾಗಲೇ ಹೇಳಿದಾಗೆ ಥೆಫ್ಟ್, ರಾಬರಿ ಅಂತೆಲ್ಲ ಇದೆ. ಸೊ ಡಕಾಯಿತಿ ಇಸ್ ದಿ ಹೈಯೆಸ್ಟ್, ಅದು ಸ್ವಲ್ಪ ಜಾಸ್ತಿ ಪನಿಷ್ಮೆಂಟ್ ಇರುವಂಥದ್ದು, ಮಾರಕಾಸ್ತ್ರಗಳು ಇಟ್ಕೊಂಡು ಮಾಡುವಂತಹ ಕೆಲವೊಂದು ಒಫೆನ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಮಿನಿಮಮ್ ಎಷ್ಟು ಜನ ಇರಬೇಕು ಈ ಒಫೆನ್ಸ್ ಅಂತ ಆಗಲಿಕ್ಕೆ? ಎಷ್ಟು ಜನ ಕೂಡಿ ಸೇರಿ ಮಾಡಿದರೆ ಮಾತ್ರ ಅದು ಡಕಾಯಿತಿ ಅಂತ ಆಗುತ್ತೆ ಅಂದರೆ ನಾವು ಇದಕ್ಕೆ ಯಾವುದು ಓದಬೇಕು? ಸೆಕ್ಷನ್ 391. ಓಕೆ, ಅದು 5. ಮಿನಿಮಮ್ 5 ಜನ ಕೂಡ್ಕೊಂಡು ಮಾಡುವಂತಹ ಒಫೆನ್ಸ್ ಏನಿರುತ್ತೆ ಅದು ಡಕಾಯಿತಿ ಆಗುತ್ತೆ. ಸೊ ಈ ಥರ ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್, ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಎಷ್ಟು ಜನ ಇರಬೇಕು ಆ ಥರ ಎಲ್ಲ ಕೇಳ್ತಾರೆ. ಸೊ ಆ ಥರ ನೆನ್ಪಿಟ್ಕೊಳ್ಬೇಕು. ಅಥವಾ ಬೇರೆ ಯಾವುದಾದ್ರೂ ಒಫೆನ್ಸ್ ಆಗಲಿಕ್ಕೆ ಎಷ್ಟು ಜನ ಮಿನಿಮಮ್, ಕೆಲವೊಂದು ಅಷ್ಟು ಮಿನಿಮಮ್ ಇದ್ದರೆ ಮಾತ್ರ ಅದು ಒಫೆನ್ಸ್ ಅಂತ ಪರಿಗಣಿಸಲ್ಪಡುತ್ತೆ. ನೆಕ್ಸ್ಟ್ ಒನ್, 11th ಕ್ವಶನ್. ಆಸ್ ಪರ್ ಆರ್ಡರ್ 14 Rule 5 of CPC, the court may strike out a wrongly framed issue A. at any time, B. at any time before passing a decree, C. at any time before pronouncing the judgment, D. at any time before commencement of trial. ಇದರಲ್ಲಿ ಯಾವ್ದು ಆನ್ಸರು? ಇದು ಕೇವಲ ಸ್ಟ್ರೈಕ್ಔಟ್ ಮಾತ್ರ ಮಾಡಲಿಕ್ಕಲ್ಲ, ಈ ಪ್ರಾವಿಷನಲ್ಲಿ ಅಮೆಂಡ್ ಮಾಡಲಿಕ್ಕೆ ಕೂಡ ಪ್ರಾವಿಷನ್ ಇದೆ. ಒಂದು ಇಶ್ಯೂ ಇರುತ್ತೆ, ಆ ಇಶ್ಯೂನ ಚೇಂಜ್ ಮಾಡ್ಬೋದು ಅಥವಾ ಕಂಪ್ಲೀಟಾಗಿ ಇದು ಇಶ್ಯೂ ಅವಶ್ಯಕತೆ ಇಲ್ಲ ಅಂತ ಸ್ಟ್ರೈಕಿಂಗ್ ಔಟ್ ಅಂತ ಮಾಡ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಎಷ್ಟು ಯಾವ ಟೈಮಲ್ಲಿ ಈ ಒಂದು ಇಶ್ಯೂನ ಸ್ಟ್ರೈಕ್ಔಟ್ ಮಾಡುವಂತಹ ಪರ್ಮಿಷನ್ ಇದೆ, ಜಜ್ಮೆಂಟ್ ಆದ ನಂತರ ಮಾಡ್ಬೋದಾ, ಆ ಥರ ಎಲ್ಲ ಇದೆ. ಸೊ ಇದು ಆ್ಯಕ್ಚುಲಿ ನಾವು ಸೆಕ್ಷನ್ ವರ್ಡಿಂಗ್ಸ್ ಪ್ರಕಾರ ಹೋಗೋದಾದರೆ ಅಟ್ ಎನಿ ಟೈಮ್ ಬಿಫೋರ್ ಪಾಸಿಂಗ್ ಅ ಡಿಕ್ರಿ, ಇದು ಕರೆಕ್ಟ್ ಆನ್ಸರ್.
ಯೂಶಲಿ ಜಜ್ಮೆಂಟ್ ಆದ ನಂತರ, ಆದರೆ ನಮ್ಮ ಪ್ರಾವಿಷನಲ್ ಕೊಟ್ಟಿರೋ ಪ್ರಕಾರ ಡಿಕ್ರಿ ಆದ ನಂತರ, ಡಿಕ್ರಿಗಿಂತ ಮೊದಲು ಯಾವಾಗ ಬೇಕಾದರೂ ಸ್ಟ್ರೈಕ್ಔಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 12th question. The period of limitation to file a suit for compensation for malicious prosecution. ನೀವು ಟ್ರಾನ್ಸ್ಲೇಷನ್ ಎಲ್ಲ ಕೇಳ್ತಾ ಇರ್ತೀರಿ ಹೇಗೆ ಮಾಡೋದು ಅಂತ. ಇಲ್ಲಿ ಮ್ಯಾಲಿಷಿಯಸ್ ಪ್ರಾಸಿಕ್ಯೂಷನ್ಗೆ ಕ್ವಶನ್ ಪೇಪರಲ್ಲಿ ಸಿಗುತ್ತೆ ನೋಡಿ, ದುರ್ಭಾವಪೂರಿತ ಅಭಿಯೋಜನೆ ಅಂತ. ಸೊ ಹೀಗೆ ನೋಡ್ತಾ ನೋಡ್ತಾ ಅಲ್ಲೇ ಟ್ರಾನ್ಸ್ಲೇಷನ್ನ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗಬೇಕು. ಸೊ ಇದ್ರದ್ದು ಆನ್ಸರ್ ಯಾವುದು? A 1 year, B 3 years, C 6 years, D 12 years. ಒಬ್ಬರು ಸುಳ್ಳು ಕೇಸ್ ಹಾಕ್ತಾರೆ, ಆ ಸುಳ್ಳು ಕೇಸಿಗೆ ಕಾಂಪನ್ಸೇಷನ್ ಕೇಳಬೇಕು ಅಂತ ಇನ್ನೊಂದು ಕೇಸ್ ಹಾಕಬೇಕು ನನಗೆ. ಈಗ ಆವಾಗ ಎಷ್ಟು ಸಮಯದಲ್ಲಿ ನಾನು ಕೇಸ್ ಹಾಕಬೇಕು, ಇನ್ನೊಬ್ಬರು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ. ಸೊ ಯಾವಾಗ ನನ್ನನ್ನು ಅಕ್ವಿಟಲ್ ಮಾಡಿರ್ತಾರೆ, ನನ್ನ ವಿರುದ್ಧ ಹಾಕಿರೋ ಕೇಸು ಸುಳ್ಳು ಅಂತ ಆಗಿರುತ್ತೆ, ಆ ಸಮಯದಿಂದ 1 ವರ್ಷದೊಳಗೆ. ಸೊ ದಿಸ್ ಇಸ್ ದಿ ಪೀರಿಯಡ್ ಆಫ್ ಲಿಮಿಟೇಷನ್. ಇದು ಆರ್ಟಿಕಲ್ 74 ನಾವು ನೋಡ್ಬೋದು, ಆರ್ಟಿಕಲ್ 74 ಆಫ್ ಲಿಮಿಟೇಷನ್ ಆ್ಯಕ್ಟ್. ಸೊ ನಾವು ನೋಡಿರುವಾಗ ಲಿಮಿಟೇಷನ್ ಆ್ಯಕ್ಟ್ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ರು, ಯಾಕೆಂದರೆ ಆವಾಗ ಪ್ರಿಸ್ಕ್ರೈಬ್ ಆಗಿತ್ತು. ಸೊ ನೀವು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕಾಗಿಲ್ಲ, ಈ ಸಲ ಇಲ್ಲದಿದ್ರು ಜಸ್ಟ್ ಪ್ರೀವಿಯಸ್ ಕೇಳಿರುವಂಥ ಕ್ವಶನ್ಸ್ಗಳನ್ನಾದರೂ ನೋಡ್ಕೊಂಡು ಹೋಗಿ ಲಿಮಿಟೇಷನ್ ಆ್ಯಕ್ಟಿಂದ. ನೆಕ್ಸ್ಟ್ 13th, ವಿಚ್ ಇಸ್ ದ ನ್ಯಾಷನಲ್ ಸ್ಪೋರ್ಟ್ ಆಫ್ ಅ ಕಂಟ್ರಿ? ಎ ಕ್ರಿಕೆಟ್, ಬಿ ಕಬಡ್ಡಿ, ಸಿ ಹಾಕಿ, ಡಿ ಫುಟ್ಬಾಲ್. ಇದು ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಸಿ ಆಗಿರುವಂಥ ಒಂದು ಸ್ಪೋರ್ಟ್ ಆಗಿತ್ತು. ಸ್ಪೋರ್ಟ್ ಅಂತ ಹೇಳೋದಕ್ಕಿಂತ ಅಫಿಷಿಯಲಿ ಡಿಕ್ಲೇರ್ಡ್ ಆಗಿಲ್ಲ ಇಂಡಿಯಾದಲ್ಲಿ ಅಂತ ಒಂದು ಸುದ್ದಿ ಹರಿದಾಡ್ತಿತ್ತು. ಓಕೆ, ಸೊ ಆದರೂ ಕೂಡ ಜನರಲ್ ಆಗಿ ನಾವು ಕನ್ಸಿಡರ್ ಮಾಡುವಂಥದ್ದು ಯಾವುದು? ನ್ಯಾಷನಲ್ ಸ್ಪೋರ್ಟ್. ಯಾಕೆಂದರೆ ಹೇಳ್ತಾರೆ ಅಫಿಷಿಯಲಿ ಈ ಒಂದು ಕ್ರೀಡೆಯನ್ನು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತ ರೆಕಗ್ನೈಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೂ ಸ್ಟಿಲ್ ಜನರಲ್ ಪರ್ಸೆಪ್ಷನ್ ಪ್ರಕಾರ ಹಾಕಿ is the correct answer. Okay, yes. Next, as per article 24 of the Constitution of India, no child below the age of dash years shall be employed to work in any factory or mine or engage in any other hazardous employment. A 14, B 16, C 18, D 21. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಆರ್ಟಿಕಲ್ 24 ಪ್ರಕಾರ ಏನು ಹೇಳ್ತಾರೆ, ಇಂತಿಷ್ಟು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಫ್ಯಾಕ್ಟ್ರಿಲೆಲ್ಲ ಕೆಲಸ ಮಾಡಲಿಕ್ಕಿಲ್ಲ. ಹಜಾರ್ಡಸ್ ಅಂದರೆ ಏನು ಹೇಳ್ತಾರೆ, ಅಪಾಯಕಾರ ಉದ್ಯೋಗದಲ್ಲಿ ಅವರನ್ನು ತೊಡಗಿಸ್ಕೊಳ್ಳಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟು ವರ್ಷ ಮಿನಿಮಮ್ ಅಂತ ನೋಡ್ಲಿಕ್ಕೆ ಹೋದರೆ, ಸೊ ಆನ್ಸರ್ ಮಾಡ್ಬೋದಾ? ನಾನು ಇಷ್ಟು ಜನ ಲೈವ್ ಬಂದದ್ದು ಕಾಣ್ತಿದ್ದಾನೆ, ಒಬ್ಬರು ಆನ್ಸರ್ಸ್ ಟೈಪ್ ಮಾಡ್ತಾ ಇಲ್ಲ. ಪ್ರಿಫರಬಲಿ ನೀವೆಲ್ಲ ಅನ್ಅಕಾಡೆಮಿ ಪ್ರಿಫರ್ ಮಾಡ್ತೀರಾ ಅಂತ ಪೋಲ್ಗೆಲ್ಲ. ಸೊ ಪೋಲ್ ಈಸಿ ಆಗುತ್ತೆ, ಆಪ್ಷನಲ್ ಟೈಪ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತನಾ? ಸೊ ಜಸ್ಟ್ ಟೈಪ್ ಯುವರ್ ಫೀಡ್ಬ್ಯಾಕ್ ಹಿಯರ್ ಇನ್ ದಿ ಕಮೆಂಟ್ ಸೆಕ್ಷನ್. ನನಗೆ ಯಾವುದು ವಿಸಿಬಿಲಿಟಿ ಇಲ್ಲ ನಿಮ್ಮ ಕಮೆಂಟ್ಸ್. ಸೊ ದ ಆನ್ಸರ್ ಏನು? 14 years is the correct answer. Next one, 15th. Which section of the Indian Evidence Act 1872 provides for drawing the presumption as to 30-year-old documents? A section 90, B section 91, C section 75, D section 74. ನಾನು ಲಾಸ್ಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡುವಾಗ 98 ಡಿಸ್ಕಷನ್ ಮಾಡಿದ್ವಿ. ಸೊ ಇದು ಸೆಕ್ಷನ್ 90. ಸೊ ಯೂಶಲಿ ಪ್ರಿಸಂಪ್ಷನ್ಸ್ ಬಗ್ಗೆ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತ ಅಂದ್ಕೊಳ್ಬೋದು. ಯಾವುದೇ ಆ್ಯಕ್ಟ್ ಇರಲಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಪ್ರಿಸಂಪ್ಷನ್ಸ್ ಇದೆ, ಅಥವಾ ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಕೆಲವೊಂದು ಪ್ರಿಸಂಪ್ಷನ್ಸ್ ಎಕ್ಸಾಂಪಲ್ಸ್ ಇದೆ. ಸೊ ಪ್ರಿಸಂಪ್ಷನ್ಸ್ ಅಂತ ಎಲ್ಲಿ ಬರುತ್ತೆ, ಕನ್ಕ್ಲೂಸಿವ್ ಪ್ರೂಫ್ ಅಂತ ಎಲ್ಲಿ ಬರುತ್ತೆ, ಅದನ್ನು ಫಸ್ಟ್ ನಾವು ಈಗ ಯಾವಾಗ ಡೆತ್ ಅಂತ ಕನ್ಸಿಡರ್ ಮಾಡ್ಬೋದು, ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾನೆ ಅಂತ ಕನ್ಸಿಡರ್ ಮಾಡ್ಬೋದು, ಅಂಥ ಸಂದರ್ಭದಲ್ಲೆಲ್ಲ ನಾವು ನೋಡ್ಬೋದು. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಏನು ಪ್ರಿಸಂಪ್ಷನ್ ಬರುತ್ತೆ? 30 ವರ್ಷದಷ್ಟು ಹಳೆಯ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಏನಂತ ಪ್ರಿಸಂಪ್ಷನ್ ಮಾಡ್ಬೋದು? ಅದು ಸರಿಯಾದ ವ್ಯಕ್ತಿಯ ಕಸ್ಟಡಿಯಿಂದ ಪ್ರೊಡ್ಯೂಸ್ ಮಾಡಿದರೆ, ಸರಿಯಾದ ವ್ಯಕ್ತಿನೇ ಅದನ್ನು ಹಾಜರುಪಡಿಸಿದರೆ, ಆವಾಗ ಯಾವುದು ಹ್ಯಾಂಡ್ ರೈಟಿಂಗ್ ಇರುತ್ತೆ ಅದು ಯಾರ ಹ್ಯಾಂಡ್ ರೈಟಿಂಗ್ ಅಂತ ತಿಳ್ಕೊಳ್ಬೋದು, ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅಂತಲೇ ಅಂತ ಪ್ರಿಸಂಪ್ಷನ್ ಮಾಡ್ಬೋದು. ಅಥವಾ ಯಾರದ್ದು ಓಕೆ ಯಾರ ಹ್ಯಾಂಡ್ ರೈಟಿಂಗಲ್ಲಿ ಇದೆ ಅವರನ್ನು ನಾವು ಅವರ ಹ್ಯಾಂಡ್ ರೈಟಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಅಥವಾ ಯಾವ ಎಕ್ಸಿಕ್ಯೂಷನ್ ಆಗಿರುತ್ತೆ ಅದು ಎಕ್ಸಿಕ್ಯೂಷನ್ ಅಂತ ತಿಳ್ಕೊಳ್ಬೋದು. ಅಥವಾ ಅಟೆಸ್ಟೇಷನ್ ಏನಾಗಿರುತ್ತೆ ಅದು ಅಟೆಸ್ಟೆಡ್ ಅಂತ ನಾವು ತಿಳ್ಕೊಳ್ಬೋದು. ಓಕೆ,
ಓಕೆ ಐ ಆಮ್ ಸಾರಿ ಅದು ವಿಸಿಬಿಲಿಟಿ ಇರಲಿಲ್ಲ ನನಗೆ ನಿಮ್ಮ ಇದು ಆನ್ಸರ್ಸ್. ಓಕೆ ಎಸ್ ನಾವು ಫೈನ್. ಎಸ್ ತುಂಬ ಜನ ಆನ್ಸರ್ ಮಾಡಿದ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗ್ತೇನೆ. ಓಕೆ, ಸೊ ಇದು ಸೆಕ್ಷನ್ 90ಯ ಒಂದು ಆನ್ಸರ್ಸ್. ನೆಕ್ಸ್ಟ್ ಒನ್ 16th ಕ್ವಶನ್. Maximum amount which can be awarded as compensatory cost in respect of false or vexatious claims or defense under section 35A of the Code of Civil Procedure 1908 is A rupees 5,000, B rupees 10,000, C rupees 3,000, D rupees 25,000. ಇದರಲ್ಲಿ ಆನ್ಸರ್ ಯಾವುದು? 16th ಕ್ವಶನ್. ಯೂಶಲಿ ಎಷ್ಟು ಟೈಮ್ ಲಿಮಿಟ್ ಅಂತ ನಾವು ಟೈಮ್ ಲಿಮಿಟ್ ಅಥವಾ ಎಷ್ಟು ಪೆಕ್ಯುನರಿ ಲಿಮಿಟ್ ಅಂತ ನೋಡ್ಕೊಳ್ಬೇಕು. ಸೆಕ್ಷನ್ 35, 35A, 35B ಇದೆಲ್ಲದೂ ಕೂಡ ಕಾಸ್ಟ್ಗೆ ಸಂಬಂಧಪಟ್ಟದ್ದು. ಸೆಕ್ಷನ್ 34 ಇಂಟ್ರೆಸ್ಟಿಗೆ ಸಂಬಂಧಪಟ್ಟದ್ದು, CPCಯಲ್ಲಿ ಬರುವಂಥದ್ದು. ಸೊ ಇದರಲ್ಲಿ ಎಷ್ಟು ಈಗ ಸುಳ್ಳು ಕೇಸೆಲ್ಲ ಹಾಕ್ತಾರಲ್ಲ ಅಂಥ ಸಂದರ್ಭದಲ್ಲಿ ಕಂಡೀಷನ್ಸ್ ಇದೆ. ಓಕೆ, ಸೊ ಆ ಕಂಡೀಷನ್ಸ್ ಪೂರೈಕೆ ಆದರೆ ಆವಾಗ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಅಮೌಂಟು ಎಷ್ಟು ನಾವು ಕೋರ್ಟು ಹಾಕ್ಬೋದು, ಅವರಿಗೆ ಕಾಸ್ಟ್ ಹಾಕ್ಬೋದು ಅಂದರೆ ಅದು 3,000 rupees. ಸಿ. ಓಕೆ, 16th ಕ್ವಶನ್ ಈಸ್ 3,000 rupees. ನೆಕ್ಸ್ಟ್ 17th ಕ್ವಶನ್. The period of limitation to file a suit for seeking possession of an immovable property under section 6 of the Specific Relief Act is A. within 6 months from the date of dispossession, B. within 1 year from the date of dispossession, C. within 3 years from the date of dispossession, D. within 12 years from the date of dispossession. ಇದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಬರುವಂತಹ ಕ್ವಶನ್. ಸೊ ತುಂಬ ಸಲ ಕೇಳಿದ್ದಾರೆ. ಯಾವುದು ಕರೆಕ್ಟ್ ಆನ್ಸರು? ಎಸ್, ಸಂಜು ಹ್ಯಾಸ್ ಆನ್ಸರ್ಡ್. ಸಂಜು 17th. ರವಿ, ಎಸ್, ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಿ, ಗುಡ್. ಸೊ ಇದು ಆ್ಯಕ್ಚುಲಿ ಎ, ವಿದಿನ್ 6 months ಫ್ರಮ್ ದಿ ಡೇಟ್ ಆಫ್ ಡಿಸ್ಪೊಸೆಷನ್. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಟೈಟಲ್ ಬೇಸ್ಡ್ ಸೂಟ್ ಹಾಕ್ತಾರೆ, ಹಾಗೆ ಪೊಸೆಷನ್ ಬೇಸ್ಡ್ ಸೂಟ್ ಹಾಕ್ತಾರೆ. ಸೊ ಇದರಲ್ಲಿ ಪೊಸೆಷನ್ ಬೇಸ್ಡ್ ಆ್ಯಕ್ಚುಲಿ ನಿಮಗೆ ಟೈಟಲ್ ಇದೆಯೋ ಇಲ್ಲೋ, ಆದರೂ ಯಾರನ್ನೂ ಕೂಡ ಕಾನೂನು ಕೈಗೆತ್ಕೊಂಡು ಅವರನ್ನು ಡಿಸ್ಪೊಸೆಸ್ ಅಂದರೆ ಆ ಜಾಗದಿಂದ ಹೊರಗೆ ಹಾಕ್ಲಿಕ್ಕಿಲ್ಲ. ಓಕೆ, ಸೊ ಅಂಥ ಸಂದರ್ಭದಲ್ಲಿ ಹೊರಗೆ ಹಾಕಿದರೆ ಎಷ್ಟು ಟೈಮಲ್ಲಿ ಅವರು ಸೂಟ್ ಹಾಕ್ಬೋದು? ಅದು 6 months. ಓಕೆ, ಆದರೆ ಗೌರ್ಮೆಂಟ್ ವಿರೋಧೆಲ್ಲ ಹಾಕ್ಲಿಕ್ಕಿಲ್ಲ ಕೇಸ್. ಇದು ಸೆಕ್ಷನ್ 6, ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ. ನೆಕ್ಸ್ಟ್ 18th ಕ್ವಶನ್. ಆ್ಯನ್ ಒಫೆನ್ಸ್ ಆಫ್ ಅಫ್ರೆ is defined under section dash of the Indian Penal Code. A. section 159, B. section 157, C. section 146, D. section 152. ಓಕೆ, ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಅಫ್ರೆ ಅಂದರೆ ಏನು? ಸಾರ್ವಜನಿಕ ಸ್ಥಳದಲ್ಲಿ ಬಡಿದಾಟ. ಓಕೆ, ಇದರಲ್ಲಿ ಮಿನಿಮಮ್ 2 ಜನ ಬೇಕಾಗ್ತಾರೆ. ಸೊ ಇಬ್ಬರು ಸೇರಿಕೊಂಡು ಪಬ್ಲಿಕ್ ಪ್ಲೇಸಲ್ಲಿ ಪಬ್ಲಿಕ್ ಪೀಸನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೊಡೆದಾಡ್ಕೊಂಡ್ರೆ ಆವಾಗ ಅದು ಅಫ್ರೆ ಅಂತ ಕರೆಸ್ಕೊಳ್ತಾರೆ. ಆಯಿತಾ? ಸೊ ಇದು ಯಾವ ಸೆಕ್ಷನಲ್ಲಿ ಬರುವಂಥದ್ದು? 18th ಕ್ವಶನ್. ಎಸ್, ಪುನೀತ್, ಮಹಮ್ಮದ್, ಮಂಜುನಾಥ್, ಪ್ರಿಯಾಂಕಾ, ರವಿ. ಇಟ್ಸ್ ರಾಂಗ್. ಇಟ್ ಇಸ್ 159. ಓಕೆ, ಸೆಕ್ಷನ್ 159 ಬರುವಂಥ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ 19. Which article of the Constitution of India relates to appointment of district judges by the governor of the state in consultation with the High Court? A. Article 233, B. Article 234, C. Article 235, D. Article 236. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ನೋಡಿ, ನಾವು ಯಾವಾಗಲೂ ನೋಡಿದ್ದೇವೆ ಡಿಸ್ಟ್ರಿಕ್ಟ್ ಜಡ್ಜಸ್ ಅಪಾಯಿಂಟ್ಮೆಂಟ್ ಅದು ಕಾನ್ಸ್ಟಿಟ್ಯೂಷನಲ್ಲಿ. ಓಕೆ, ನಾವು ಜನರಲ್ ಹೈಕೋರ್ಟ್ ಅದೆಲ್ಲ ನಾವು ನೋಡ್ತೇವೆ, ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಸಬಾರ್ಡಿನೇಟ್ ಜುಡಿಷರಿ ಬಗ್ಗೆ ಯಾವ್ಯಾವ ಪ್ರಾವಿಷನ್ಸ್ ಇದೆ ಅದು ತುಂಬ ಇಂಪಾರ್ಟೆಂಟು. ಸೊ ಇದರಲ್ಲಿ 19th ಯಾವುದು ಕರೆಕ್ಟ್ ಆನ್ಸರು? ಇಟ್ ಈಸ್ ಎ, ಆರ್ಟಿಕಲ್ 233. ಓಕೆ, ಸೊ ಯಾರು ಅಪಾಯಿಂಟ್ ಮಾಡ್ತಾರೆ? ಗವರ್ನರ್ ಇನ್ ಕನ್ಸಲ್ಟೇಷನ್ ಆಫ್ ದಿ ಹೈಕೋರ್ಟ್. ಇದು ಮುಖ್ಯ. ನಾವು ಕೇವಲ ಹೈಕೋರ್ಟ್ ಅಂತ ತಿಳ್ಕೊಳ್ತೇವೆ, ಆದರೆ ಆ್ಯಕ್ಚುಲ್ ಅದೇನಾಗಿರುತ್ತೆ, ಯಾರ ಸೈನ್, ಯಾರ ಅಥಾರಿಟಿ ಬೇಕೋ ಅದು ಗವರ್ನರ್ ಇದು ಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ 20th ಕ್ವಶನ್.
A person arrested by a police officer without warrant in the absence of a special order of a magistrate can be kept in custody for A 1 week, B 2 days, C 3 days, D 24 hours. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ನೋಡಿ, ನಾವು ಪೊಲೀಸ್ ಆಫೀಸರ್ ಅರೆಸ್ಟ್ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಿದಾಗ ಒಂದು ಪ್ರಾವಿಷನ್ ಇದೆ, ವಾರೆಂಟ್ ಇದ್ದು ಅರೆಸ್ಟ್ ಮಾಡಿದಾಗ ಇನ್ನೊಂದು ಪ್ರಾವಿಷನ್ ಇದೆ. ಸೊ ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ಇಲ್ಲ ಸೆಕ್ಷನ್ ಕೇಳಿಲ್ಲ, ತೊಂದರೆ ಇಲ್ಲ, ಎರಡಕ್ಕೂ ಸೇಮ್ ಆನ್ಸರು 24 ಅವರ್ಸೇ. ಅದು ಸೆಕ್ಷನ್ ಯಾವ್ದು ಇದಾಗತ್ತೆ ಅಂತ ನೋಡಬೇಕು. ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡಿದರೆ ಸೆಕ್ಷನ್ 57 ಹೇಳುತ್ತೆ 24 ಅವರ್ಸ್ಗಿಂತ ಜಾಸ್ತಿ ಕಸ್ಟಡಿಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ ಅಂತ. ವಿತ್ ವಾರೆಂಟ್ ಅರೆಸ್ಟ್ ಮಾಡ್ಕೊಂಡು ಬಂದರೆ ಅವರನ್ನು ಅನ್ನೆಸೆಸರಿ ಡಿಲೇ ಮಾಡದೆ ಕೋರ್ಟ್ ಮುಂದೆ 24 ತಾಸೊಳಗೆ ಹಾಜರುಪಡಿಸಬೇಕು, ಎಕ್ಸ್ಕ್ಲೂಡಿಂಗ್ ಟೈಮ್ ಆಫ್ ಟ್ರಾವೆಲ್. ಎಷ್ಟು ಆ ಪ್ಲೇಸ್ ಆಫ್ ಅರೆಸ್ಟಿಂದ ಇದು ಹಾಜರು ಮಾಡಲಿಕ್ಕೆ ಎಷ್ಟು ಟೈಮ್ ಇರುತ್ತೆ, ಆ ಟ್ರಾವೆಲಿಂಗ್ ಟೈಮ್, ಅದನ್ನು ಎಕ್ಸ್ಕ್ಲೂಡ್ ಮಾಡಿ 24 ಗಂಟೆ ಒಳಗೆ ಯಾವುದೇ ಅರೆಸ್ಟ್ ಆಗಿರುವಂಥ ಪರ್ಸನನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಓಕೆ, ಇದೆರಡಕ್ಕೂ ಅಪ್ಲಿಕೇ ಆಗುತ್ತೆ. ಸೊ 24 ಅವರ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಆದರೆ ಯಾವ ಸೆಕ್ಷನ್ ಅಂತ ನೋಡ್ಕೊಳ್ಳಿ, ಇಲ್ಲಿ ಸೆಕ್ಷನ್ 57 ಅಪ್ಲೈ ಆಗುತ್ತೆ. ಸೊ ನಾವು ಜಸ್ಟ್ ನಾನು ಎಲ್ಲ ಕರ್ನಾಟಕ ಜುಡಿಷರಿ ಎಕ್ಸಾಮಿನೇಷನ್ ಅಭ್ಯರ್ಥಿಗಳಿಗೆ ಹೇಳುವಂಥದ್ದು, ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಷ್ಟೇ ಸಾಲ್ವ್ ಮಾಡಿ ಜಸ್ಟ್ ಬ್ಯಾಹೆಟ್ ಮಾಡಲಿಕ್ಕೆ ಹೋಗಬೇಡಿ, ರೀಸನ್ ತಿಳ್ಕೊಳ್ಳಿ, ಯಾಕೆ ಇದು ಈ ಆನ್ಸರೇ ಕರೆಕ್ಟು, ಉಳಿದ ಆನ್ಸರ್ ಯಾಕೆ ತಪ್ಪು ಅಂತ. ಮತ್ತು ಯಾವ ಸೆಕ್ಷನ್ ಅಡಿ ನಾವು 24 ಅವರ್ಸ್ ಅಂತ ನಾರ್ಮಲಾಗಿ ಕೇಳಿರ್ತೇವೆ, ಕಲ್ತಿರ್ತೇವೆ. ಆದರೆ ಅದೇ ಕೆಲವೊಂದು ಸಲ ಇದೇ ಆನ್ಸರ್ ನಮಗೆ ಈ ಕ್ವಶನ್ ಮೇಲೆ ಬಂದರೆ ತಪ್ಪು ಆನ್ಸರ್ ಮಾಡುವಂಥ ಸಾಧ್ಯತೆ ಇರುತ್ತೆ, ಸೆಕ್ಷನ್ ಮೇಲೆ ಹೋಗ್ಲಿಕ್ಕೆ ಹೋದರೆ ನಮ್ಗೆ ಇದೊಂದೇ ಕಲ್ತ್ಕೊಂಡು ಹೋದಾಗ. ಸೊ ಅದೆಲ್ಲ ಪ್ರಾವಿಷನ್ಸನ್ನು ತಿಳ್ಕೊಂಡಿರಬೇಕು. ನೆಕ್ಸ್ಟ್, the suit is dismissed under Order 9, Rule 2 of CPC. An application to set aside the said order and restore the suit has to be filed A. under Order 9, Rule 3 of CPC, B. under Order 9, Rule 4 of CPC, C. under Order 9, Rule 9 of CPC, D. under Order 9, Rule 13 of CPC. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಆರ್ಡರ್ 9 ಅಪಿಯರೆನ್ಸ್ ಆಫ್ ದಿ ಪಾರ್ಟೀಸ್ ಬಗ್ಗೆ ಹೇಳುವಂಥದ್ದು. ಸೊ ಕೆಲವೊಂದರಲ್ಲಿ ಹೊಸದಾಗಿ ಡಿಸ್ಮಿಸ್ ಮಾಡ್ತಾರೆ, ಸಮನ್ಸ್ ಸರಿ ಕೊಡ್ದಿದ್ರೆ, ಅದಕ್ಕೆ ಸ್ಟೆಪ್ಸ್ ತೊಗೊಳ್ದಿದ್ರೆ ಅಂತಲ್ಲ. ಅಂಥ ಸಂದರ್ಭದಲ್ಲಿ ಹೊಸದಾಗಿ ಕೆಲವೊಂದು ಪ್ರಾವಿಷನ್ಸಲ್ಲಿ ಸೂಟ್ ಫೈಲ್ ಮಾಡ್ಬೋದು ಪ್ಲೇಂಟಿಫ್ ಫಾರ್ ದಿ ಸೇಮ್ ಕಾಸ್ ಆಫ್ ಆ್ಯಕ್ಷನ್. ಕೆಲವೊಂದರಲ್ಲಿ ಫಾರ್ ದಿ ನಾನ್ ಅಪಿಯರೆನ್ಸ್ ಆಫ್ ದಿ ಪ್ಲೇಂಟಿಫ್ ಅಂತ, ಆವಾಗ ಎಲ್ಲ ಕೋರ್ಟ್ ಡಿಸ್ಮಿಸ್ ಮಾಡುತ್ತೆ ಡಿಫೆಂಡೆಂಟ್ ಪ್ರೆಸೆಂಟ್ ಇರುವಾಗ, ಆವಾಗ ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ಟಿಂಗ್ ಅಸೈಡ್ ಅಪ್ಲಿಕೇಶನ್ ಹಾಕಬೇಕು. ಸೊ ಅದು ಏನಂತ ಕರೆಕ್ಟಾಗಿ ನೋಡ್ಕೊಂಡಿರಿ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಆರ್ಡರ್ 9 ರೂಲ್ 4. ಎಸ್, ತುಂಬ ಜನ ಕರೆಕ್ಟಾಗಿ ಹೇಳಿದಿರಿ. ಆರ್ಡರ್ 9 ರೂಲ್ 4, ಸಂಜು, ಪ್ರಿಯಾಂಕಾ, ಮಂಜುನಾಥ್, ಪುನೀತ್ ಎಲ್ಲರೂ ಕರೆಕ್ಟ್ ಹೇಳಿದಿರಿ. ಸೊ ಇದರಲ್ಲಿ ಆರ್ಡರ್ 2 ರೂಲ್ ಅಷ್ಟೇ ಅಲ್ಲ, ರೂಲ್ 3, ಸೊ ಆರ್ಡರ್ 9 ರೂಲ್ 2 ಅಷ್ಟೇ ಅಲ್ಲ, ಆರ್ಡರ್ 9 ರೂಲ್ 3ಯಲ್ಲಿ ಡಿಸ್ಮಿಸ್ ಆಗಿರುವಂಥ ಕೇಸ್ ಕೂಡ ಇದರಲ್ಲಿ ರಿಸ್ಟೋರ್ ಅಪ್ಲಿಕೇಶನ್ ಹಾಕಲಿಕ್ಕೆ ಬರುತ್ತೆ. ನೆಕ್ಸ್ಟ್ 22nd, ಇಫ್ ಎನಿ ಪಾರ್ಟಿ ಟು ದಿಸ್ ಸೂಟ್ ಡೈಸ್ ಆಫ್ಟರ್ ಕನ್ಕ್ಲೂಷನ್ ಆಫ್ ಹಿಯರಿಂಗ್ ಆ್ಯಂಡ್ ಬಿಫೋರ್ ಪ್ರೊನೌನ್ಸಿಂಗ್ ದಿ ಜಜ್ಮೆಂಟ್, A. the suit shall not abate, B. the suit shall abate, C. the suit shall not abate if cause of action and right to sue survives, D. it will be deemed that judgment has been pronounced after death of a party. 22nd, ಹಿಯರಿಂಗ್ ಆಗಿರುತ್ತೆ, ಜಜ್ಮೆಂಟ್ಗೆ ಡೇಟ್ ಕೊಟ್ಟಿರ್ತಾರೆ, ಈ ಒಂದು ಅವಧಿಯಲ್ಲಿ ಪಾರ್ಟಿ ಡೆತ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ಇದು ಇಂಪ್ಲೀಟ್ ಮಾಡಬೇಕಾ ಬೇಡವಾ ಅಂತ ಕ್ವಶನ್ ಬರುವಾಗ ಫಸ್ಟ್ ಆಫ್ ಆಲ್ ಇದು ಸೂಟ್ ಅಬೇಟ್ ಆಗತ್ತಾ ಅಲ್ವ ಅಂತ ನೋಡಬೇಕು. ಸೊ ಸೂಟ್ ಅಬೇಟ್ ಆಗತ್ತಾ, ಯಾಕೆಂದರೆ ಇದೆಲ್ಲ ಆಗಿದೆ, ಟ್ರಯಲ್ ಎಲ್ಲ ಮುಗಿದು ಹೋಗಿದೆ ಅಲ್ವಾ. ಸೊ ಇದಕ್ಕೆ ನಾವು ಆರ್ಡರ್ 22 ರೂಲ್ 6 ನೋಡ್ಬೋದು ಪ್ರಾವಿಷನ್. ಸೊ ದ ಸೂಟ್ ಶಲ್ ನಾಟ್ ಅಬೇಟ್, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. Next, 23rd, the present Solicitor General of India is A. Shri K.K. Venugopal, B. Shri Mohan Parasaran, C. Shri Tushar Mehta, D. none of the above. Solicitor General is the second most important law officer of the country. First ಆಗಿದ್ರೆ ಯಾರು? ಫಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಯಾರಾಗಿರ್ತಾರೆ? ಅಟಾರ್ನಿ ಜನರಲ್.
ಅಲ್ವಾ? ಸೊ ಇಲ್ಲಿ ಕೇಳಿರುವಂಥದ್ದು ಸಾಲಿಸಿಟರ್ ಜನರಲ್. ಇದು 2019ನೇ ಇಯರ್ ಕ್ವಶನ್ ಪೇಪರ್ ಚೇಂಜ್ ಆಗಿರೋ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಈ ಸಲ ಇವರು ಇವರು ಶ್ರೀ ತುಷಾರ್ ಮೆಹ್ತಾ. ಸೊ ಇವರು ಕಂಟಿನ್ಯೂ ಆಗಿದ್ದಾರೆ. ಓಕೆ, ಸೊ ಇನ್ನು ಇದೆಲ್ಲ ಅಟಾರ್ನಿ ಜನರಲ್ ಕಾನ್ಸ್ಟಿಟ್ಯೂಷನ್ ಪೊಸಿಷನ್. ಸಾಲಿಸಿಟರ್ ಜನರಲ್ ಇದು ಸ್ಟ್ಯಾಟ್ಯುಟರಿ ಪೊಸಿಷನ್. ಸೊ ಕಾನ್ಸ್ಟಿಟ್ಯೂಷನ್ ಪೊಸಿಷನ್, ಸ್ಟ್ಯಾಟ್ಯುಟರಿ ಪೊಸಿಷನ್ ಅಂದರೆ ಏನು? ಕಾನ್ಸ್ಟಿಟ್ಯೂಷನಲ್ಲೇ ಕೊಟ್ಟಿರ್ತಾರೆ ಇವರು ಅಪಾಯಿಂಟ್ ಮಾಡ್ಬೋದು ಅಂತ. ಸಾಲಿಸಿಟರ್ ಜನರಲ್ಲು ಬೇರೆ ಬೇರೆ ಆ್ಯಕ್ಟ್ ಮುಖಾಂತರ ಆ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಅಡ್ವೊಕೇಟ್ ಜನರಲ್ ಕರ್ನಾಟಕ ಅಂತಲ್ಲ, ಯಾವುದೇ ಹೈಕೋರ್ಟಿಂದು ಅಡ್ವೊಕೇಟ್ ಜನರಲ್ಲು, ಹಾಗೆ ಅಟಾರ್ನಿ ಜನರಲ್, ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ ಆಫೀಸಸ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಯಾರು ಪ್ರೆಸೆಂಟ್ ಈಗ ಯಾರಿದ್ದಾರೆ ಅದನ್ನು ನಾವು ನೋಡ್ಕೊಳ್ಬೋದು. ನೆಕ್ಸ್ಟ್ 24th, a gift comprising both existing and future property is A. void, B. voidable, C. void as to the latter, D. valid. ಇದರಲ್ಲಿ 24th one ತುಂಬ ಸಲ ಕೇಳ್ತಾರೆ ಇದು. ಫಸ್ಟ್ ಆಫ್ ಆಲ್ ಫ್ಯೂಚರ್ ಪ್ರಾಪರ್ಟಿನ ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾಡಲಿಕ್ಕೆ ಲಿವಿಂಗ್ ಪರ್ಸನ್ಸ್ಗಳ ಮಧ್ಯೆ ಇರುವಂಥ ಎಕ್ಸಿಸ್ಟಿಂಗ್ ಪ್ರಾಪರ್ಟಿನ ಮಾತ್ರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ. ಸೊ ಇದಕ್ಕೆ ಮತ್ತೆ ಎಕ್ಸ್ಪ್ರೆಸ್ ಪ್ರಾವಿಷನ್ ಕೂಡ ಇದೆ. ನಾವು ಸೆಕ್ಷನ್ 124 ಆಫ್ TP ಆ್ಯಕ್ಟನ್ನು ರೆಫರ್ ಮಾಡ್ಬೋದು. ಸೊ ಅದರಲ್ಲಿ ಹೇಳಿದ್ದಾರೆ, ದಿ ಫಸ್ಟ್ ಒನ್ ಈಸ್ ವ್ಯಾಲಿಡ್. ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಬಗ್ಗೆ ಯಾವ ಡೌಟ್ಸ್ ಇಲ್ಲ. ದಿಸ್ ಇಸ್ ಅ ಕಂಪ್ಲೀಟ್ಲಿ ವ್ಯಾಲಿಡ್, ಗಿಫ್ಟ್ ಮಾಡ್ಬೋದು. ಫ್ಯೂಚರ್ ಪ್ರಾಪರ್ಟಿ ವಾಯ್ಡ್. ನೆಕ್ಸ್ಟ್ ಒನ್ 25th. If the offence is punishable with imprisonment for a term exceeding 1 year but not exceeding 3 years, the period of limitation for taking cognizance of the said offence shall be A. 6 months, B. 1 year, C. 3 years, D. no limitation. CRPC ಬರುವಂತಹ ತುಂಬ ಸಲ ಕೇಳ್ತಾರೆ. ಸೆಕ್ಷನ್ 468 ಅಲ್ಲಿ ಕೇಳುವಂಥ ಕ್ವಶನ್. ಓಕೆ, ಸೊ ಪ್ರಮೀಳಾ, ಎಸ್, ಅನ್ಅಕಾಡೆಮಿ ಫ್ರೀ ಕ್ಲಾಸಸ್ ಆ್ಯಕ್ಚುಲಿ ನನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದೆ ನನ್ನ ಪ್ರೊಫೈಲ್. ನಿಮಗೆ ಆ ಪ್ರೊಫೈಲನ್ನು ನೀವು ಇದು ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವಾಗಲೂ. ಸೊ ಯಾವ ಟೈಮ್ ಅಂತ ನಾನು ಹೇಳ್ತೇನಲ್ಲ, ಈಗ ನಾಳೆ 6 ಗಂಟೆಗಿದೆ, ಆ ಟೈಮಿಗೆ ನೀವು ಆ ಲಿಂಕ್ ಕೊಟ್ಟಿದ್ದೇನೆ. ನಾಳೆ ಕ್ಲಾಸಿಂದ 6 ಗಂಟೆ ಕ್ಲಾಸ್ ಬೆಳಗ್ಗೆದು ಲಿಂಕ್ ಕೊಟ್ಟಿದ್ದೇನೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಿದೆ ನೋಡಿ, ನೀವು ಚೆಕ್ ಮಾಡಿದ್ರೆ ಕಾಣುತ್ತೆ. ಸೊ ಅದಕ್ಕೆ ನೀವು ನೋಟಿಫೈ ಮೀ ಅಂತ ಹೇಳಿ ಹಾಕ್ಕೊಂಡಿದ್ರೆ ನಿಮಗೆ ಕ್ಲಾಸ್ ಜಾಯ್ನ್ ಆಗ್ಬೋದು. ಓಕೆ, ಇದರದ್ದು ಏನು ಆನ್ಸರ್? ಸೆಕ್ಷನ್ 468ದು ಇಟ್ ಈಸ್ 3 years. ಇದೆಲ್ಲದೂ ಕೂಡ ಲಿಮಿಟೇಷನ್ ಪೀರಿಯಡ್ ಇದೆ. ಬೇರೆ ಬೇರೆ ಟೈಮ್ ಅವಧಿಗೆ ಬೇರೆ ಬೇರೆ ಲಿಮಿಟೇಷನ್ ಪೀರಿಯಡ್ ಇದೆ. ಸೊ ಹಿಯರ್ ಇಟ್ ಈಸ್ ದಿ 3 years. ಸೊ ಇತ್ತೀಚೆಗೆ ಸ್ವಲ್ಪ ಕ್ಲಾಸಸ್ ತೊಗೊಳ್ಳಿಕ್ಕೆ ಆಗಲಿಲ್ಲ, ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್, ಹಾಗೆ ಮಳೆ ಇದೆಲ್ಲ ಇರೋದಕ್ಕೆ ಕನೆಕ್ಟಿವಿಟಿ ಇಶ್ಯೂಸ್ ಇತ್ತು ಸ್ವಲ್ಪ. ಸೊ ಒಂದು ಸ್ವಲ್ಪ ದಿನದಲ್ಲೇ ಸರಿಯಾಗತ್ತೆ. ರೆಗ್ಯುಲರ್ ಆಗಿ ಇನ್ನು ನಿಮ್ಮ ಎಕ್ಸಾಮ್ ಪ್ರಿಲಿಮ್ಸ್ ಬರೋ ತನಕ ಫುಲ್ ಫ್ಲೆಜ್ ಕ್ಲಾಸಸನ್ನು ನಾವು ತೊಗೊಳ್ಳೋಣ. ಪ್ಲಸ್ ಕೋರ್ಸು ಇರುತ್ತೆ, ಹಾಗೆ ಫ್ರೀ ಕ್ಲಾಸಸ್ ಇರುತ್ತೆ. ಸೊ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಅಟೆಂಡ್ ಆಗ್ಬೋದು. ಹೀಗೆ ನನ್ನ ಯೂಟ್ಯೂಬಲ್ಲಿ ನಾನು ಹೇಳ್ತಾ ಇರ್ತೇನೆ ಯಾವ ಕ್ಲಾಸಸ್ ಅಂತ. ಸೊ ಯೂಟ್ಯೂಬಲ್ಲೂ ಈ ಥರ ಕ್ವಶನ್ನ ಸಾಲ್ವ್ ಮಾಡ್ತಾ ಇರ್ತೇನೆ. ಓಕೆ, ಎಸ್. 26th. ವಾಟ್ ಫಾರ್ಮ್ಸ್ ದಿ ಬೇಸಿಸ್ for rejection of plaint under Order 7, Rule 11 of CPC? A. Only the pleadings of the plaintiff. B. Both the pleadings of plaintiff and the defendant. C. Pleadings of both the parties and documents produced by them. D. All of the above. So ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ರಿಜೆಕ್ಷನ್ ಆಫ್ ಪ್ಲೇಂಟ್ ಮಾಡಲಿಕ್ಕೆ ಕೋರ್ಟ್ ಯಾವ ಮೆಟೀರಿಯಲ್ನ ಕನ್ಸಿಡರ್ ಮಾಡುತ್ತೆ? ಡಿಫೆಂಡೆಂಟ್ದು ರಿಟರ್ನ್ ಸ್ಟೇಟ್ಮೆಂಟ್ ನೋಡುತ್ತೆ, ಅಥವಾ ಎಲ್ಲ ಪ್ಲೀಡಿಂಗ್ಸ್ ಪ್ಲಸ್ ಡಾಕ್ಯುಮೆಂಟ್ಸನ್ನು ಓದುತ್ತಾ? ಇಲ್ಲ, ಓನ್ಲಿ ದಿ ಪ್ಲೀಡಿಂಗ್ಸ್ ಆಫ್ ದಿ ಪ್ಲೇಂಟಿಫ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 27th question. Section 304 of CRPC 1973 relates to the following subject. A. Tender of pardon to accomplice. B. Withdrawal from prosecution. C. Legal aid to the accused at state expenses. D. Release of accused on probation of good behavior. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? 304. ನೀವು ಯಾವುದೇ ಒಂದು ಆ್ಯಕ್ಟ್ ಓದಿ, ಏನೇ ಓದಿ, ಲೀಗಲ್ ಏಡು, ಫ್ರೀ ಲೀಗಲ್ ಏಡು, ಅಥವಾ ಹೆಂಗಸರಿಗೆ, ವಿಮೆನ್ಗೆ, ವಿಕ್ಟಿಮ್ಗೆ ಅದಕ್ಕೆ ಸಂಬಂಧಪಟ್ಟ ಪ್ರಾವಿಷನ್ಸ್ ಇದ್ದರೆ, ಅಥವಾ ಹೊಸದಾಗಿ ಅಮೆಂಡ್ಮೆಂಟ್ ಆಗಿದ್ದರೆ ವಿಕ್ಟಿಮ್ಸ್ಗೆ ಸಂಬಂಧಪಟ್ಟಾಗೆ, ಅಥವಾ ಕಾಂಪನ್ಸೇಷನ್ನು, ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮು, ಅದೆಲ್ಲದೂ ಓದ್ಕೊಂಡಿರಬೇಕು.
ಅಂದರೆ ಯಾಕೆಂದರೆ ಅದು ಬರ್ನಿಂಗ್ ಇಶ್ಯೂಸ್ ಅಲ್ವಾ, ಸೊ ಆ ಥರ ಕ್ವಶನ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಜಾಸ್ತಿ. ಓಕೆ, ಇದು ನನ್ನ ಒಂದು ಅನಾಲಜಿ. ಇದೇ ಬರುತ್ತೆ ಅಂತಲ್ಲ, ಆದರೆ ಜಸ್ಟ್ ಒಂದು ನಾವು ಹೀಗೆ ಅನಲೈಸ್ ಮಾಡುವಾಗ ಈ ಥರ ನಾವು ಲೀಗಲ್ ಏಡ್ಗೆ ಸಂಬಂಧಪಟ್ಟದ್ದು, ಲೀಗಲ್ ಏಡ್ ಸರ್ವಿಸಸ್ ಡೇ ಅದು ಕೂಡ ಕೇಳಿದ್ದಾರೆ. ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಯಾವಾಗ ಇದು ಬಂತು, ಆ ಥರ ಎಲ್ಲ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹೆಚ್ಚು ನಾಲೆಜನ್ನು ಬೆಳೆಸ್ಕೊಳ್ತಾ ಹೋಗಿ. ಓಕೆ, ಸೊ ಇದು 304 ಸೆಷನ್ಸ್ ಟ್ರಯಲ್ಲಿ ಅವರಿಗೆ ಅಕ್ಯೂಸ್ಡ್ಗೆ ಸಫಿಷಿಯೆಂಟ್ಸ್ ಮೀನ್ಸ್ ಇಲ್ಲ ಅಂತ ಗೊತ್ತಾದಾಗ ಆವಾಗ ಸ್ಟೇಟ್ ಎಕ್ಸ್ಪೆನ್ಸಲ್ಲಿ ಇದು ಸರ್ಕಾರದ ವೆಚ್ಚ ಅಂತ ಹೇಳ್ತಾರೆ ನೋಡಿ, ಸ್ಟೇಟ್ ಎಕ್ಸ್ಪೆನ್ಸಸ್, ಅದರಲ್ಲಿ ಲೀಗಲ್ ಏಡ್ ಕೊಡ್ತಾರೆ. ಓಕೆ, 28th one, the extension of prescribed period of limitation under section 5 of Limitation Act 1963 is applicable to a suit, B an application for execution of a decree, C both the above, D none of the above. ಲಿಮಿಟೇಷನ್ ಆ್ಯಕ್ಟ್ ಕ್ವಶನ್ ಇದು ಕೂಡ ನೆನ್ಪಿಟ್ಕೊಳ್ಳಿ. ಸೆಕ್ಷನ್ 5 ಅಂದರೆ ಕಂಡೋನೇಷನ್ ಆಫ್ ಡಿಲೇ ಅಲ್ವಾ. ಸೊ ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ. ನಾವು ಯೂಶಲಿ ತುಂಬ ಜನ ಸೂಟ್ ಅಂತ ಹಾಕ್ಬಿಡ್ತಾರೆ, ಸೂಟ್ಗೆ ಅಪ್ಲೈ ಆಗೋದಿಲ್ಲ, ಎಕ್ಸಿಕ್ಯೂಷನ್ಗೆ ಅಪ್ಲೈ ಆಗೋದಿಲ್ಲ. ಓನ್ಲಿ ಅಪ್ಲಿಕೇಶನ್ಸ್ ಅಪೀಲ್ಸ್ಗೆ ಆ ಥರದಕ್ಕೆ ಕಂಡೋನೇಷನ್ ಆಫ್ ಡಿಲೇ ಅಪ್ಲೈ ಆಗುತ್ತೆ, ಸೂಟ್ ಮತ್ತು ಇದಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ನನ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್, ಡಿ. ನೋಡಿ, ಎಕ್ಸಿಕ್ಯೂಷನ್ ಅಂತ ನೋಡಿದ್ದೇವೆ, ಅಮಲ್ ಜಾರಿ ಅರ್ಜಿ, ಟ್ರಾನ್ಸ್ಲೇಷನ್. ಸೊ ಎಷ್ಟು ನಾವು ಇದನ್ನು ನಾವು ಕ್ವಶನ್ ಪೇಪರ್, ಕೇವಲ ಕ್ವಶನ್ ಪೇಪರ್ ಇಟ್ಕೊಂಡು ನಾವು ಎಷ್ಟು ಟ್ರಾನ್ಸ್ಲೇಷನನ್ನು ತಯಾರು ಮಾಡ್ಕೊಳ್ಬೋದು. ಒಂದು ಸಣ್ಣ ನಿಮಗೆ ಎಕ್ಸಾಂಪಲ್ ಹೇಳೋದು, ಕಷ್ಟ ಶಬ್ದ ಯಾವುದಿರುತ್ತೆ. ಸೊ ನೀವು ಕನ್ನಡದಲ್ಲಿ ಓದೋರು ಕೇವಲ ಕನ್ನಡದಲ್ಲಿ ಓದ್ತೀರಿ, ಇಂಗ್ಲೀಷಲ್ಲಿ ಓದೋದಿಲ್ಲ, ಇಂಗ್ಲೀಷಲ್ಲಿ ಓದೋರು ಕನ್ನಡದಲ್ಲಿ ಓದೋದಿಲ್ಲ. ಅದೆರಡು ಒಟ್ಟೊಟ್ಟಿಗೆ ಓದ್ಕೊಂಡು ಹೋದರೆ ಸುಲಭ ಆಗುತ್ತೆ ನಿಮ್ಗೆ. ಈಗ ಗೊತ್ತಾಗ್ಲಿಕ್ಕಿಲ್ಲ, ಟೈಮ್ ವೇಸ್ಟ್ ಅಂತ ಅನಿಸ್ಬೋದು, ಆದರೆ ಲೇಟರ್ ನಿಮ್ಮ ಆ ರೀಡಿಂಗ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, which section of Indian Contract Act 1872 states that the agreement in restraint of legal proceedings is void? A. Section 26, B. Section 27, C. Section 28, D. Section 29. ಇದೆಲ್ಲದೂ ಕೂಡ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಬೈ ಲಾ, ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಬೈ ದಿ ಕಾಂಟ್ರಾಕ್ಟ್ ಆ್ಯಕ್ಟ್. ಏನು ವಾಯ್ಡ್ ಅಂತ ಎಕ್ಸ್ಪ್ರೆಸ್ ಆಗಿ ಹೇಳಿದ್ದಾರೆ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ. ಆ ಥರ ಪ್ರಾವಿಷನ್ಗಳಿವೆಲ್ಲ. ಸೊ ಎಲ್ಲ ಸೆಕ್ಷನ್ಸ್ಗಳು ಇಂಪಾರ್ಟೆಂಟ್. ಕಾನೂನು ಪ್ರೊಸೀಡಿಂಗನ್ನು ಮಾಡಲಿಕ್ಕಿಲ್ಲ ಅಂತ ಅದಕ್ಕೆ ತಡೆ ಒಡ್ಡಿದರೆ ಆ ಥರ ಅಗ್ರಿಮೆಂಟ್ಗಳು ವಾಯ್ಡ್ ಆಗುತ್ತೆ ಅಂತ ಯಾವ ಸೆಕ್ಷನ್ಗಳಲ್ಲಿ ಹೇಳಿದ್ದಾರೆ. ಅಫ್ಕೋರ್ಸ್ ಇಟ್ ಕಮ್ಸ್ ವಿತ್ ಸರ್ಟನ್ ಎಕ್ಸೆಪ್ಷನ್ಸ್. ಆದರೂ ಇದು ಯಾವ ಸೆಕ್ಷನ್ ಅಂತ ಕೇಳಿದರೆ ಇದು ಸಿ ಸೆಕ್ಷನ್ 28. ಸೊ ನಾವು ಅದಕ್ಕೋಸ್ಕರ ಹೇಳೋದು, ನಾವು ಕರ್ನಾಟಕ ಕ್ವಶನ್ ಪೇಪರ್ ಅನಾಲಿಸ್ ಮಾಡಿದರೆ ಸೆಕ್ಷನ್ ಬೇಸ್ಡ್ ಕ್ವಶನ್ಸ್ಗಳು ತುಂಬ ಕೇಳ್ತಾರೆ, ಮೆಮರಿ ಬೇಸ್ಡ್ ಕ್ವಶನ್ಸ್ಗಳು. ಸೊ ಬೆಟರ್ ನಿಮ್ಮ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಚಾರ್ಟ್ ಸಿಗುತ್ತೆ ಆಯಾ ಆ್ಯಕ್ಟ್ಗಳದ್ದು, ಅದನ್ನು ಜಸ್ಟ್ ಅಥವಾ ನೀವೇ ಕೈಯಲ್ಲಿ ಮಾಡ್ಕೊಂಡ್ರೂ ಆಗುತ್ತೆ. ದಿನ ಗ್ಲಾನ್ಸ್ ಮಾಡಿ ಆ ಸೆಕ್ಷನ್ಗಳು. ಇದು CRPC, CPC, ಅದು CPCಯಲ್ಲಿ ಆರ್ಡರ್ಸ್ ಎಲ್ಲ ಏನಿರುತ್ತೆ, ಅದು ನನ್ನ ಒಂದು ಸಜೆಷನ್ ನಿಮಗೆಲ್ರಿಗೂ. ನೆಕ್ಸ್ಟ್ 30th ಕ್ವಶನ್, ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದಿ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟ್. A. Wimbledon, B. Australian Open, C. French Open, D. Rogers Open. ಸೊ ಗ್ರ್ಯಾಂಡ್ ಸ್ಲ್ಯಾಮ್ ಅಂದರೆ ಏನು? ಸೊ ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ಗೆ ಸಂಬಂಧಪಟ್ಟದಾದರೆ 4 ಮೇಜರ್ ಚಾಂಪಿಯನ್ಶಿಪ್ ಇವೆಂಟ್ಸ್ ಇದೆ. ಸೊ ಅದನ್ನು ಯಾರು ಗೆಲ್ತಾರೆ ಆ ಕ್ಯಾಲೆಂಡರ್ ಇಯರಲ್ಲಿ, ಆ ವರ್ಷದಲ್ಲಿ, ಅವರಿಗೆ ಗ್ರ್ಯಾಂಡ್ ಸ್ಲ್ಯಾಮ್ ವಿನ್ ಆಗಿದ್ದಾರೆ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಟೆನ್ನಿಸಲ್ಲಿ 4 ಚಾಂಪಿಯನ್ಶಿಪ್ ಇದೆ, ವರ್ಲ್ಡ್ ಚಾಂಪಿಯನ್ಶಿಪ್ ಆ ಒಂದು ಸ್ಟೇಟಸ್ಗೆ ಬರುವಂಥದ್ದು. ಒಂದು ವಿಂಬಲ್ಡನ್ ಅಂದರೆ ಬ್ರಿಟನ್ ಅವರ ಟೆನ್ನಿಸ್ ಚಾಂಪಿಯನ್ಶಿಪ್ಪು, ದೆನ್ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ಶಿಪ್ಪು, ಫ್ರೆಂಚ್ ಓಪನ್ನು ಮತ್ತು US ಓಪನ್. ಸೊ ರೋಜರ್ಸ್ ಅಂತ ಇಲ್ಲ. ಸೊ ದಿಸ್ ಈಸ್ ದಿ ರಾಂಗ್ ಆನ್ಸರ್. ದಿಸ್ ಈಸ್ ನಾಟ್ ಒನ್ ಆಫ್ ದಿ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟ್. ಎಸ್, ಸೊ ಅಡ್ವೊಕೇಟ್ ಶಶಿ, ಪ್ರಿಯಾಂಕಾ, ಮಂಜುನಾಥ್, ಇವರೆಲ್ಲ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಿ. ನೆಕ್ಸ್ಟ್ 31st, the offense of the causing grievous hurt while committing lurking house trespass or house breaking. lurking house trespass ಅಂದರೆ ಹೊಂಚಾಕಿ ಗೃಹತಿಕ್ರಮಣ ಮಾಡೋದು. ಸೊ ಇದು ನಮ್ಮ ಜಜ್ಮೆಂಟ್ ರೈಟಿಂಗ್ ಎಲ್ಲ ಬೇಕಾಗುತ್ತೆ. ಸೊ ಇದೆಲ್ಲ ಸೆಕ್ಷನ್ಸ್ಗಳು ಇಂಪಾರ್ಟೆಂಟ್. ಗ್ರೀವಿಯಸ್ ಹರ್ಟ್, ಸಿಂಪಲ್ ಹರ್ಟ್, ಹೌಸ್ ಟ್ರೆಸ್ಪಾಸ್, ಹೌಸ್ ಬ್ರೇಕಿಂಗ್, ಕ್ರಿಮಿನಲ್ ಟ್ರೆಸ್ಪಾಸ್, ಅದೆಲ್ಲ ಓದಿಟ್ಕೊಳ್ಳಿ. ಎಲ್ಲ ಸೆಕ್ಷನ್ಗಳು ಇಂಪಾರ್ಟೆಂಟು. ಪನಿಷ್ಮೆಂಟು, ಟ್ರಯಬಲ್ ಬೈ ವಿಚ್ ಕೋರ್ಟು, ಕಂಪೌಂಡೆಬಲ, ಬೇಲೆಬಲ, ಕಾಗ್ನಿಸಬಲ, ಇದೆಲ್ಲದು ಜಸ್ಟ್ ಒಂದು ಚಾರ್ಟ್ ಮಾಡಿ ಒಂದು 15-20 ಒಫೆನ್ಸಸ್ಗಳು ನಿಮ್ಗೆ ಸಿಗ್ಬೋದು. ಅದನ್ನು ಕಾಮನ್ ಇರುತ್ತೆ ಕೆಲವೊಂದು. ಪನಿಷ್ಮೆಂಟ್, ಎಷ್ಟು ವರ್ಷ ಪನಿಷ್ಮೆಂಟ್ ಅಂತ. ಸೊ ಇದರಲ್ಲಿ ಯಾವುದು 459 ಪ್ರಕಾರ ಡಿ, ಕೋರ್ಟ್ ಆಫ್ ಸೆಷನ್ಸ್.
ಓಕೆ, ಅದು ನಮಗೆ CRPC ಇದರಲ್ಲೇ ಸಿಗುತ್ತೆ, ಶೆಡ್ಯೂಲಲ್ಲಿ ಸಿಗುತ್ತೆ. ಕೆಲವೊಂದ್ಸಲ IPC ಬುಕ್ಕಲ್ಲೂ ಕೆಳಗೆ ಸಣ್ಣ ನೋಟ್ಸಲ್ಲಿ ಕೊಟ್ಟಿರ್ತಾರೆ ಎಲ್ಲದು. ಸೊ ಆ ಥರ ನೀವು ಬೇರೆ ತೊಗೊಳ್ಳೋದಾದರೆ 2 ಬುಕ್ ರೆಫರ್ ಮಾಡ್ಬೋದು. IPCಲೇ ಕೆಲವೊಂದು ನೋಟ್ಸ್ ಇರುವಂಥ ಒಂದು ಬುಕ್ಕನ್ನು ತೊಗೊಳ್ಳಿ. ನೆಕ್ಸ್ಟ್ 32. In a suit for specific performance, if the relief for refund of earnest money is not claimed, the court can allow the plaintiff to amend the plaint to include a claim for the said relief. ಸೊ ಇದು ತುಂಬ ಸಲ ಕೇಳಿದ್ದಾರೆ ಬೇರೆ ಬೇರೆ ಸೂಟ್ಸಲ್ಲಿ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಒಟ್ಟೊಟ್ಟಿಗೆ ರಿಲೀಫ್ ಕೇಳೋದಾದರೆ ಒಟ್ಟಿಗೆ ಕೇಳಬೇಕು, ಇಲ್ವಾ ಅಮೆಂಡ್ಮೆಂಟ್ ಮಾಡಿಕೊಂಡು ಯಾವುದೇ ಸ್ಟೇಜಲ್ಲೂ ಅಮೆಂಡ್ಮೆಂಟ್ ಮಾಡ್ಕೊಳ್ಬೋದು ಹೇಳುವಂಥ ಒಂದು ಕ್ವಶನ್ ಅದು. ಓಕೆ, ಸೊ ಇಲ್ಲಿ ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಪ್ರಾವಿಷನ್ಸನ್ನು ಓದಬೇಕು. So A, before filing the return statement, B, before commencement of trial, C, at any stage of the proceedings, D, cannot be allowed to amend the plaint. ಯೂಶಲಿ ನಾವು CPC ಮೇಲೆ ಹೋಗೋದಾದರೆ ಜನರಲಿ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ಟ್ರಯಲ್ ಅಮೆಂಡ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಇಂತಹ ಪರ್ಟಿಕ್ಯುಲರ್ ಸೂಟ್ಸಲ್ಲಿ ಕೊಟ್ಟಿದ್ದಾರೆ ಒಟ್ಟಿಗೆ ರಿಲೀಫ್ ಕ್ಲೇಮ್ ಮಾಡ್ಕೊಳ್ಬೇಕು. ಕ್ಲೇಮ್ ಮಾಡದಿದ್ರೆ ಏನಾಗುತ್ತೆ, ಅಮೆಂಡ್ ಆದರೂ ಮಾಡ್ಕೊಳ್ಳಿ ಅಟ್ ಎನಿ ಸ್ಟೇಜ್ ಆಫ್ ದಿ ಪ್ರೊಸೀಡಿಂಗ್ಸ್ ಅಂತ. ಓಕೆ, next 33rd. For the purpose of section 29, 30 and 31 of Karnataka Rent Act 1999, immediate possession means possession recoverable within dash days from the date of order of eviction. A, 30 days, B, 60 days, C, 90 days, D, 1 year. ಸೊ ರೆಂಟ್ ಆ್ಯಕ್ಟ್ ಮೇಲೆ ಯಾವ್ಯಾವ ಕ್ವಶನ್ಗಳು ಕೇಳಿದ್ದಾರೆ ಅದ್ರ ಮೇಲೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೇನೆ, ಆವಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇದು ಈಗ ಜಸ್ಟ್ ಆನ್ಸರ್ಸ್ ಹೇಳ್ತಾ ಹೋಗ್ತೇನೆ. ಕರ್ನಾಟಕ ರೆಂಟ್ ಆ್ಯಕ್ಟ್ ಇದರಲ್ಲಿ B is the ಕರೆಕ್ಟ್ ಆನ್ಸರ್. ಇಮಿಡಿಯೇಟ್ ಪೊಸೆಷನ್ ಅಂತ ಯಾವುದಕ್ಕೆ ಈ ಫಾರ್ ದಿ ಪರ್ಪಸ್ ಆಫ್ ದಿಸ್ 29, 30, 31 ಆವಾಗ ಪ್ರಾಬಬ್ಲಿ ವಿದಿನ್ ದಿಸ್ ವೀಕ್ ಆರ್ ನೆಕ್ಸ್ಟ್ ವೀಕ್ ಕೇವಲ ಕರ್ನಾಟಕ ರೆಂಟ್ ಆ್ಯಕ್ಟ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನ ಮಾತ್ರ ಡಿಸ್ಕಷನ್ ಮಾಡೋಣ, ಇಲ್ಲಿ ತನಕ ಯಾವ್ದು ಕೇಳಿದ್ದಾರೆ ಅಂತ. ಸೊ ಶಾರ್ಟೇಜ್ ಆಫ್ ಟೈಮ್ ಇರೋದಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್, ಥಾಮಸ್ ಆ್ಯಂಡ್ ಊಬರ್ ಕಪ್ ರಿಲೇಟ್ ಟು ವಿಚ್ ಸ್ಪೋರ್ಟ್? A, ಫುಟ್ಬಾಲ್, B, ಹಾಕಿ, C, ಬ್ಯಾಡ್ಮಿಂಟನ್, D, ಟೆನ್ನಿಸ್. ಇದು ಯಾಕೆ 2 ಹೆಸರಿದೆ ಅಂದರೆ, ಒಂದು ಮೆನ್ಸ್ ಚಾಂಪಿಯನ್ಶಿಪ್, ಒಂದು ವಿಮೆನ್ಸ್ ಚಾಂಪಿಯನ್ಶಿಪ್ಗೆ ಅಂತ ಮುಂಚೆ ಕನ್ಸಿಡರ್ ಆಗ್ತಿತ್ತು, ಈಗ ಅದನ್ನು ಕಂಬೈನ್ ಮಾಡಿದ್ದಾರೆ. ಓಕೆ, ಸೊ ಊಬರ್ ಕಪ್ ವಿಮೆನ್ ಚಾಂಪಿಯನ್ಶಿಪ್ಗಾಗಿತ್ತು, ಥಾಮಸ್ ಕಪ್ ಮೆನ್ಸ್ ಚಾಂಪಿಯನ್ಶಿಪ್. ಸೊ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕೇಸ್ ಆಗಿತ್ತು, ಇದು ಸ್ಪೋರ್ಟ್ ಆಗಿತ್ತು ಇದು? ಫುಟ್ಬಾಲ್, ಹಾಕಿ, ಬ್ಯಾಡ್ಮಿಂಟನ್ ಆ್ಯಂಡ್ ಟೆನ್ನಿಸ್. ಇಟ್ ಈಸ್ ಬ್ಯಾಡ್ಮಿಂಟನ್. ಸೊ GK ಇಮಿಡಿಯೇಟಾಗಿ ನಾವು ಓದ್ಕೊಂಡು ಕಲೀಲಿಕ್ಕೆ ಆಗೋದಿಲ್ಲ. ಸೊ ಪ್ರತಿದಿನ ಅಪ್ಡೇಟ್ ಇರಿ ಅದ್ರದ್ದು ಬಗ್ಗೆ. ಸೊ ಆದಷ್ಟು ನ್ಯೂಸ್ ಪೇಪರ್ಸ್ ಕನ್ನಡಕ್ಕಿಂತ ಹಿಂದೂ ಇಂಗ್ಲೀಷ್ ನ್ಯೂಸ್ ಪೇಪರ್ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಟೈಮ್ಸ್ ಆಫ್ ಇಂಡಿಯಾ, ಹಾಗೆ ಕೆಲವೊಂದು IASಗೆ ಪ್ರಿಪೇರ್ ಆಗೋರಿಗೆ ಗೊತ್ತಿರುತ್ತೆ, ಕ್ರಾನಿಕಲ್ ಅಂತ ಇದೆ, ಕಾಂಪಿಟೇಷನ್ ಸಕ್ಸಸ್ ಅಂತ ಇದೆ, ರೆಗ್ಯುಲರ್ ಮ್ಯಾಗ್ಝಿನ್ಸ್ ಓದ್ತೀರಿ ಅಂದರೆ, ಅಥವಾ ಮನೋರಮ ಇಯರ್ ಬುಕ್ ಅಂತ ಇದೆ, ಆ ಥರ ಎಲ್ಲ. ಮತ್ತು ಲೀಗಲ್ ಮ್ಯಾಗ್ಝಿನ್ಸ್ ಇದೆ, ಪ್ರಾಕ್ಟಿಕಲ್ ಲಾಯರ್, ತುಂಬ ಮ್ಯಾಗ್ಝಿನ್ಸ್ ಇದೆ, ಅದೆಲ್ಲದು ಕೂಡ ರೆಫರ್ ಮಾಡ್ಬೋದು. ನೆಕ್ಸ್ಟ್ 35th ಕ್ವಶನ್. Following article of the Constitution of India relates to freedom to manage religious affairs. A, Article 28, B, Article 27, C, Article 25, D, Article 26. ಸೊ ಕೆಲವರು ಆನ್ಸರ್ ಮಾಡಿದ್ದೀರಿ. ಇದು ಫಂಡಮೆಂಟಲ್ ರೈಟ್ ಅಲ್ಲಿ ಬರುವಂಥದ್ದು, ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್, ರಿಲಿಜಿಯಸ್ ರೈಟ್ಸಲ್ಲಿ. ಸೊ ಆಯಾ ರಿಲಿಜಿಯನ್ ಅವರ ಒಂದು ಇನ್ಸ್ಟಿಟ್ಯೂಷನ್ನ ಸ್ಥಾಪನೆ ಮಾಡ್ಕೊಳ್ಬೋದು, ಅಥವಾ ತುಂಬ ಒಂದು ಆಪ್ಷನ್ಸ್ ಇದೆ. ಓಕೆ, ಬಟ್ ಸಬ್ಜೆಕ್ಟ್ ಟು ಪಬ್ಲಿಕ್ ಮಾರಾಲಿಟಿ, ಆರ್ಡರ್, ಅದೆಲ್ಲ ಇದಿದೆ, ರಿಸ್ಟ್ರಿಕ್ಷನ್ಸ್ ಇದೆ. ಬಟ್ ಸ್ಟಿಲ್ ಯಾವ ಆರ್ಟಿಕಲ್ ಹೇಳ್ತದೆ ಅಂದರೆ ಆರ್ಟಿಕಲ್ 26, ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್. ಓಕೆ, ನೆಕ್ಸ್ಟ್ 36th. ಎಸ್ ಸುಮಿತ್ರಾ, ಕರೆಕ್ಟ್. Any clerical or arithmetical mistakes in the judgments, decrees or orders can be corrected by the court. A, within 30 days, B, within 60 days, C, within 90 days, or D, at any time. So ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಅಮೆಂಡ್ಮೆಂಟ್ ಇನ್ ಜಡ್ಜ್ಮೆಂಟ್. ಇದು ಲಾಸ್ಟ್ ಟೈಮ್ ನಾನು ಬಹುಶಃ ಎಕ್ಸ್ಪ್ಲೇನ್ ಮಾಡಿದೆ ಕಾಣುತ್ತೆ ಒಂದು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡುವಾಗ. ಅಮೆಂಡ್ಮೆಂಟ್ ಇನ್ ಪ್ಲೀಡಿಂಗ್ಸ್ ಬೇರೆ, ಅಮೆಂಡ್ಮೆಂಟ್ ಆಫ್ ಜಡ್ಜ್ಮೆಂಟ್ಸ್ ಬೇರೆ. ಸೊ ಕೇವಲ ಕ್ಲರಿಕಲ್ ಅರ್ಥಮೆಟಿಕಲ್ ಮಿಸ್ಟೇಕಿಂಗ್ ಮಾತ್ರ ಮಾಡ್ಬೋದು, ಆದರೆ ಯಾವಾಗ ಟೈಮ್ ಲಿಮಿಟ್ ಅಂತ ಇಲ್ಲ, ಅಟ್ ಎನಿ ಟೈಮ್.
37th question. When a suit is instituted against a public officer for damages or other relief in respect of any act alleged to have been done by him in his official capacity, making the government as a party to the such suit, is A. mandatory, B. not mandatory, C. choice of the plaintiff, D. need not be made as a party. ಇದು ಆ್ಯಕ್ಚುಲಿ ಗೌರ್ಮೆಂಟಿಗೆ ಸಂಬಂಧಪಟ್ಟ ಸೂಟಿಗೆ ಸಂಬಂಧಪಟ್ಟ ಕ್ವಶನ್ ಇದು. ಜಸ್ಟ್ ನಾನು ಕೆಲವೊಂದು ಸಲ ನಾವು ರೆಫರ್ ಮಾಡುವಾಗ ಕೆಲವೊಂದು ಕಡೆ ನೋಡ್ತೇವೆ ಸೆಕ್ಷನ್ 79, 80 ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆದರೆ ಆರ್ಡರ್ 27 ಗೌರ್ಮೆಂಟ್ಗೆ ಸಂಬಂಧಪಟ್ಟ ಸೂಟ್ಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಆದರೆ ಇದು ಆರ್ಡರ್ 27 ಮೇಲೆ ಬಂದಿರುವಂಥ ಕ್ವಶನ್. ಓಕೆ, ಸೊ ಇದು ಸೆಕ್ಷನ್ ಇದು ಹೇಳ್ತೇನೆ ನೋಡಿ, ಆರ್ಡರ್ 27 ರೂಲ್ 5A. ಇದು 2-3 ಸಲ ಕೇಳಿದ್ದಾರೆ ಈ ಕ್ವಶನನ್ನು. ಒಬ್ಬ ಪಬ್ಲಿಕ್ ಆಫೀಸರ್ ವಿರುದ್ಧ ಸೂಟ್ ಹಾಕಿದಾಗ ಡ್ಯಾಮೇಜಸ್ ಅವರು ತಮ್ಮ ಅಫಿಷಿಯಲ್ ಕೆಪಾಸಿಟಿ ಅಲ್ಲಿ ಮಾಡಿರುವಂಥ ಯಾವುದೋ ಒಂದು ಆ್ಯಕ್ಟಿಗೆ ಸಂಬಂಧಪಟ್ಟ ಏನೋ ಡ್ಯಾಮೇಜಸ್ ಆಗಿದೆ ಅದು ಬೇಕಂತ ಹೇಳಿ ಕ್ಲೇಮ್ ಮಾಡಿದಾಗ ಆವಾಗ ಗೌರ್ಮೆಂಟನ್ನು ಪಾರ್ಟಿ ಮಾಡಬೇಕು ಅನ್ನೋಂಥ ಒಂದು ಪ್ರಾವಿಷನ್ ಇದು. 38th question. According to section 3 of Indian Evidence Act, court does not include the following: A. Judges, B. Magistrate, C. Arbitrators, D. Persons legally authorized to take evidence. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಯಾಕೆ ಕೋರ್ಟ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂದರೆ, ಕೋರ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೆ ಎವಿಡೆನ್ಸ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ವೆರಿ ಸ್ಟ್ರಿಕ್ಟ್ ಅದು. ಸೊ ಆವಾಗ ಆರ್ಬಿಟ್ರೇಷನ್ನು ಅಲ್ಲ ಮತ್ತೆ ಕೋರ್ಟಲ್ಲಿ ಆಗುವಂಥ ಪ್ರೊಸೀಜರೇ ಆಗುತ್ತೆ. ಅಷ್ಟೇ ಕಂಬರ್ಸಮ್ ಕಷ್ಟದ್ದು. ಸೊ ಅದಕ್ಕೋಸ್ಕರ ಆರ್ಬಿಟ್ರೇಷನ್ ಆ ಥರದಕ್ಕೆಲ್ಲ ಕೋರ್ಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ಅದಕ್ಕೆ ಈ ಒಂದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಕೂಡ ಅಪ್ಲೈ ಆಗೋದಿಲ್ಲ. ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ನ್ಯಾಚುರಲ್ ರೂಲ್ಸ್ ಇದೆಲ್ಲ ಅದು ಅಪ್ಲೈ ಆಗುತ್ತೆ. ಸೊ ಆರ್ಬಿಟ್ರೇಟರ್ಸ್ ಇಟ್ ಡಸ್ ನಾಟ್ ಕಮ್ ಅಂಡರ್ ದಿ ಇದು ಓಕೆ ಕೋರ್ಟ್ ಅಂತ ಬರೋದಿಲ್ಲ. ಪರ್ಸನ್ಸ್ ಲೀಗಲ್ ಅಥರೈಸ್ ಟು ಟೇಕ್ ಎವಿಡೆನ್ಸ್ ಕೂಡ ಕೋರ್ಟ್ ಆಗುತ್ತೆ ನಾವು ಡೆಫಿನೇಷನ್ ನೋಡ್ಲಿಕ್ಕೆ ಹೋದರೆ. ನೆಕ್ಸ್ಟ್ 39th. To obtain an order of eviction on the ground of subletting, the petition has to be filed under the following section of Karnataka Rent Act 1999. ಸೊ 27 ಸೆಕ್ಷನ್ ತುಂಬ ಇಂಪಾರ್ಟೆಂಟ್, ಎಲ್ಲ ಪ್ರಾವಿಷನ್ಸ್ ಗೊತ್ತಿರಬೇಕು. ಸೊ ಸೆಕ್ಷನ್ 27 ಮೇಲೆ ಒಂದಿನ ನಾವು ಕೂತ್ಕೊಂಡು ಕ್ಲಾಸ್ ಮಾಡ್ಬೋದು, ಅಷ್ಟು ಪ್ರಾವಿಷನ್ಸ್ ಇದೆ, ಅಷ್ಟು ಇಂಪಾರ್ಟೆಂಟ್ ಇರುವಂಥದ್ದು. ಓಕೆ, ಸೊ ಇದ್ರಲ್ಲಿ ನಾನು ಜಸ್ಟ್ ಆನ್ಸರ್ ಮಾಡ್ತೀನಿ, ಇದು ಪ್ರಾವಿಷನ್ ಹೇಳ್ತಾನೆ. ಸೆಕ್ಷನ್ 27 2B, 27 2D, 27 2E, 27 2H. ಇದರಲ್ಲಿ ಯಾವ್ದು ಆನ್ಸರು? ಇದು ಕರೆಕ್ಟ್ ಆನ್ಸರ್ 27 2B. Next, 40th question. A magistrate of first class may pass a sentence of A. imprisonment for a term not exceeding 3 years or a fine not exceeding 10,000 rupees or of both. B. imprisonment for a term not exceeding 4 years or a fine not exceeding 15,000 rupees or of both. C. imprisonment for a term not exceeding 5 years or a fine not exceeding 20,000 rupees or of both. D. imprisonment for a term not exceeding 7 years or a fine not exceeding 25,000 rupees or of both. CRPC question ಇದು. JMFC ಕೇಸ್ ಸಪ್ರೇಟ್ ಇದೆ, JMSC ಸೆಕೆಂಡ್ ಕ್ಲಾಸಿಗೆ ಸಪ್ರೇಟ್ ಇರುವಂಥದ್ದು. CRPCಲಿ ಯಾವುದು ಸೆಕ್ಷನ್ ಆಗಿದ್ರೆ ಇದು ಪವರ್ಸ್ ಆಫ್ ದಿ ಕೋರ್ಟ್ ಟು ಪಾಸ್ ಸೆಂಟೆನ್ಸಸ್ ಅಂತಲೇ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಪ್ರಕಾರ ಇದು ಸೆಕ್ಷನ್ 29 ಬರುತ್ತೆ. ಸೆಕ್ಷನ್ 29ನಲ್ಲಿ ಈ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅವ್ರದ್ದೆಲ್ಲ ಪವರ್ಸ್ ಎಷ್ಟು ಅಂತ ಹೇಳಿದ್ದಾರೆ. ಹಾಗೆ ಮ್ಯಾಜಿಸ್ಟ್ರೇಟ್ ಇವರದ್ದು ಕೂಡ. ಸೊ ಮುಂಚೆ 10,000 rupees ಇರಲ್ಲ, ಅಮೆಂಡ್ಮೆಂಟ್ ಆಗಿ ಆ್ಯಡ್ ಮಾಡಿದ್ದಾರೆ. ಸೊ ಎಷ್ಟೇ ನೀವು ಬೇರೆ ಆ್ಯಕ್ಟ್ ಓದಿದ್ರು ಚೆಕ್ ಮಾಡ್ಕೊಳ್ಳಿ, ರೀಸೆಂಟ್ 2021 2022 ಎಡಿಷನ್ನ ಅಂತ ನೋಡ್ಕೊಳ್ಳಿ. ಯಾಕಂದರೆ ಸಣ್ಣ ಚೇಂಜಸ್ ಇದ್ದೇ ಇರತ್ತೆ ಎಲ್ಲ ಬೇರೆ ಆ್ಯಕ್ಟಲ್ಲಿ ಕೂಡ. ನೆಕ್ಸ್ಟ್, ಮತ್ತು ಆದಷ್ಟು ಆ ಕಮೆಂಟ್ಸ್ ನೋಡಲಿಕ್ಕೆ ನೋಡಿ, ಅಲ್ಲಿ ಸಣ್ಣ ಫುಟ್ ನೋಟ್ ಕೊಟ್ಟಿರ್ತಾರೆ, ಆ ಫುಟ್ ನೋಟ್ಗಳನ್ನು ನೋಡಬೇಕು. ಯಾವಾಗ ಅಮೆಂಡ್ಮೆಂಟ್ ಅದು ರೀಸೆಂಟಾಗಿ ಕಂಡ್ರೆ 2013 ಆ ಥರ ಎಲ್ಲ ಕಂಡ್ರೆ ಫಸ್ಟ್ ಅದನ್ನು ಓದ್ಕೊಳ್ಬೇಕು, ಗೊತ್ತಾಯ್ತಾ? ಯಾಕೆಂದರೆ ಅದೇ ಪ್ರಾಬಬಲ್ ಕ್ವಶನ್ಸ್ ಇರುತ್ತೆ. 2018 ಅಮೆಂಡ್ಮೆಂಟ್ ಅಲ್ಲಿ ನಮ್ಮ ಕೆಳಗೆ ಹೆಡ್ ನೋಟ್ಸ್ ಇರುತ್ತಲ್ಲ, ಅದನ್ನು ನೋಡ್ಕೊಳ್ಬೇಕು. ನೆಕ್ಸ್ಟ್ 41st. ವೇರ್ ಬೋತ್ ದಿ ಪಾರ್ಟೀಸ್ ಟು ದಿ ಅಗ್ರಿಮೆಂಟ್ ಆರ್ ಅಂಡರ್ ಮಿಸ್ಟೇಕ್ ಆಸ್ ಟು ಮ್ಯಾಟರ್ ಆಫ್ ಫ್ಯಾಕ್ಟ್, the agreement will be A. not enforceable, B. not void, C. void, D. voidable. ಅಂದರೆ ಇದೇನು ಬೈಲ್ಯಾಟ್ರಲ್ ಮಿಸ್ಟೇಕ್. ಇದ್ರ ಮೇಲೂ ಒಂದು ಎಕ್ಸಾಂಪಲ್ ಮೇಲೆ ಒಂದು ಕ್ವಶನ್ ಕೇಳಿದರು ಲಾಸ್ಟ್ ಟೈಮ್ 2021 ಅಲ್ಲ 2020ಅಲ್ಲಿ. ಒಂದು
ಯಾವ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದು ಆ ಅಗ್ರಿಮೆಂಟ್ ಅಥವಾ ಅದ್ರ ಸಬ್ಜೆಕ್ಟ್ ಮ್ಯಾಟ್ರ್ ಬಗ್ಗೆ ಈ ಎರಡೂ ಪಾರ್ಟಿಗಳು ತಪ್ಪು ತಿಳ್ಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ದೇರ್ ಇಸ್ ನೋ ಕಾನ್ಸೆಸ್ ಆಫ್ ಆ್ಯಡ್ ಐಡಮ್, ಕಾನ್ಸೆಸ್ ಆ್ಯಡ್ ಐಡಮ್, ನೋ ಮೀಟಿಂಗ್ ಆಫ್ ಮೈಂಡ್ಸ್. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದು ವಾಯ್ಡ್ ಆಗುತ್ತೆ. ಸೊ ಮಿಸ್ಟೇಕ್ ಹೇಳೋ ಸಂದರ್ಭದಲ್ಲಿ ಮಾತ್ರ, ಅದು ಬಯಲ್ಯಾಟ್ರಲ್ ಮಿಸ್ಟೇಕಲ್ಲಿ ಮಾತ್ರ ವಾಯ್ಡ್ ಆಗುತ್ತೆ. ಇಲ್ಲಾಂದರೆ ಕೆಲವೊಂದು ಸಲ ವ್ಯಾಲಿಡೂ ಆಗುತ್ತೆ ಮಿಸ್ಟೇಕಲ್ಲಿ, ಯಾಕೆಂದರೆ ಇದು ಫ್ರೀ ಕನ್ಸೆಂಟಲ್ಲಿ ಬರುವಂಥದ್ದು ಕೆಲವೊಂದು. ಸೊ ಈಗ ಉಳಿದ ಥರದಲ್ಲಿ ಈಗ ಫ್ರಾಡ್ ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ವಾಯ್ಡೆಬಲ್. ಆದರೆ ಇದರಲ್ಲಿ ಕಂಪ್ಲೀಟ್ ವಾಯ್ಡು ಆಗುವಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 42nd. ಇನ್ ಎ ಡಿಕ್ರಿ ಫಾರ್ payment of money not arising out of a commercial transaction, the rate of interest to be awarded by the court from the date of decree to the date of payment is A 6%, B 10%, C 12%, D contractual rate of interest. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಯಾವ ಸೆಕ್ಷನ್ನು, ಯಾವ ಆ್ಯಕ್ಟಿನ ಕ್ವಶನ್ ಇದು? ಸೊ ಫಸ್ಟ್ ನಂಗೆ ಇದು ಹೇಳಿ, ಜಸ್ಟ್ ಒಂದು ಟೈಪ್ ಮಾಡಿ, ಯಾವ ಸೆಕ್ಷನ್ನು ಅಥವಾ ಯಾವ ಆ್ಯಕ್ಟಿನ ಕ್ವಶನ್ ಇದು? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಾ ಅಥವಾ ಕಾಂಟ್ರಾಕ್ಟ್ ಆ್ಯಕ್ಟಾ ಅಥವಾ ಬೇರೆ ಯಾವ ಆ್ಯಕ್ಟ್ ಇರುವಂಥದ್ದು? ಫಸ್ಟ್ ನಾವು ರೆಕಗ್ನೈಸ್ ಮಾಡ್ಕೊಳ್ಬೇಕು ಯಾವ ಆ್ಯಕ್ಟ್ ಅಂತ. ಯಾಕೆಂದರೆ ಇದು ಕಾಮನ್ ಕ್ವಶನ್ಸು ಕೇಳ್ತಿರ್ತಾರೆ, ಹಾಗೆ ನಾವು ನಮಗೆ ಗೊತ್ತಾಗತ್ತೆ. ಇದೊಂದು ಸಲ ತುಂಬ ಕಷ್ಟ ಆಗುತ್ತೆ, ಯಾವ ಆ್ಯಕ್ಟ್ ಅಂತಲೇ ಗೊತ್ತಾಗೋದಿಲ್ಲ. ಅಲ್ಲ ಕಿರಣ್ ಕುಮಾರ್, ಅದು ಸ್ಪೆಸಿಫಿಕ್ ಅಲ್ಲ, ಸ್ಪೆಸಿಫಿಕ್ ಲೀಫ್ ಅಲ್ಲ, ಇದು CPC ಇಂಟ್ರೆಸ್ಟ್ ಸೆಕ್ಷನ್ 34. ಸೊ ಯಾರ್ಯಾರು ಆನ್ಸರ್ ಮಾಡಿದ್ದೀರಿ? ಪುನೀತ್, ಸಂಜು. ಓಕೆ, ಸೊ ಇದು ಇಂಟ್ರೆಸ್ಟ್ಗೆ ಸಂಬಂಧಪಟ್ಟದ್ದು. ಸೊ 3 ಥರ ಇಂಟ್ರೆಸ್ಟ್ ಇದೆ. ಸೊ ಅದರಲ್ಲಿ ಒಂದು ಇಂಟ್ರೆಸ್ಟ್ ಬಗ್ಗೆ ಹೇಳಿರೋಂಥದ್ದು. ಯಾವಾಗ ಡಿಕ್ರಿ ಮಾಡಿದ ನಂತರ, ಯಾಕಂದರೆ ಡಿಕ್ರಿ ಮಾಡಿದ ನಂತರನೂ ಸಿಗೋದಿಲ್ಲ, ಪೇಮೆಂಟ್ ಸಿಗೋದಿಲ್ಲ ಅಲ್ವಾ? ಸೊ ಆ ಡಿಕ್ರಿ ಮಾಡಿದ ನಂತರದಿಂದ ಪೇಮೆಂಟ್ ಬರೋ ತನಕ ಎಷ್ಟು ಇಂಟ್ರೆಸ್ಟ್ ಅವಾರ್ಡ್ ಮಾಡ್ಬೋದು ಹೇಳೋಂಥದ್ದು. ಸೊ 6% ತನಕ. ಓಕೆ, ನೆಕ್ಸ್ಟ್ ಒನ್ 43rd. As per Order 20 Rule 6A of the CPC, a decree has to be drawn within dash days from the date on which the judgment is pronounced. A 7 days, B 14 days, C 15 days, D 30 days. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರು? ಜಡ್ಜ್ಮೆಂಟ್ ಆದ ಎಷ್ಟು ದಿನದಲ್ಲಿ ಡಿಕ್ರಿನ ಡ್ರಾ ಮಾಡಬೇಕು? ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಕೆಲವರು ಒಂದೊಂದು ದಿನದ ವ್ಯತ್ಯಾಸದಲ್ಲಿ ಆನ್ಸರ್ ಮಾಡ್ತೀರಿ ಅಂತ. ಸೊ 14 ಡೇಸು ಬೇರೆ ಇದೆ, 15 ಡೇಸು ಬೇರೆ ಇದೆ ಅಲ್ವಾ? ಸೊ ಇದಕ್ಕೆ ಡಿಕ್ರಿ ಯಾವಾಗ ಇದು ಮಾಡಬೇಕಂದ್ರೆ 15 ಡೇಸ್. 14 ಡೇಸ್ ಅಮೆಂಡ್ಮೆಂಟ್ ಮಾಡಲಿಕ್ಕೆ. ಅದರದ್ದೊಂದು ಕ್ವಶನ್ ಇದೆ ಇಲ್ಲಿ, ಈ ಸಲ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ 44th. An ophthalmologist treats the disorder of A eye, B bone, C skin, D heart. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಕಣ್ಣಿನ ಒಂದು ಚಿಕಿತ್ಸೆ ನಾನು ಆನ್ಸರ್ ಮಾಡಿದೆ, ಸಾರಿ. ಸೊ ಇದು ಐ. ಓಕೆ, ಆಪ್ಥಮಾಲಜಿಸ್ಟ್. ಕಣ್ಣಿನ ಚಿಕಿತ್ಸೆ ಯಾರು ಮಾಡ್ತಾರೆ ಅವರಿಗೆ ಆಪ್ಥಮಾಲಜಿಸ್ಟ್ ಅಂತ ಹೇಳ್ತಾರೆ. ಬೋನಿಗಂದರೆ ಆರ್ಥೋಪೆಡಿಸ್ಟ್. ಸ್ಕಿನ್ ಆದರೆ ಡರ್ಮಟಾಲಜಿಸ್ಟ್ ಅಂತ ಹೇಳ್ತಾರೆ. ಹಾರ್ಟ್ ಅಂದರೆ ಹಾರ್ಟ್ ಇದು ಡಿಸಾರ್ಡರ್ ಟ್ರೀಟ್ ಮಾಡೋರು ಕಾರ್ಡಿಯಾಲಜಿಸ್ಟ್. ಓಕೆ, ನೆಕ್ಸ್ಟು 45th. To constitute the offence under section 138 of NI Act, the check has to be presented to the bank within a period of dash months from the date on which it is drawn. A1, B3, C6, D12. ಇದಕ್ಕೆ ನಮ್ಮ ಕೀ ಆನ್ಸರ್ಸಲ್ಲಿ 2 ಆನ್ಸರ್ ಕೊಟ್ಟಿದ್ದಾರೆ. ನಾನು ಯಾಕೆ ಅಂತ ಹೇಳ್ತೇನೆ. ಸೊ ಅದು ಏನಾಗಿದೆ ಅಂದರೆ, ನಮ್ಮ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಆ ಪ್ರಾವಿಷನಲ್ಲಿ 6 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅದರದ್ದು ಇದು ನಾವು ನೋಡಿಕೋದ್ರೆ ಫುಟ್ ನೋಟ್ಸ್ ನೋಡ್ಲಿಕ್ಕೆ ಹೋದರೆ
ಅಲ್ಲಿ ಡ್ಯೂ ಟು ಗೌರ್ಮೆಂಟ್ ಆರ್ಡರ್ ಅಥವಾ ಗೌರ್ಮೆಂಟ್ ನೋಟಿಫಿಕೇಷನ್ನು ಈಗ 3 ಮಂತ್ಸ್ ಅಂತ ಆಗಿದೆ. ಓಕೆ, ಸೊ ಅದಕ್ಕೋಸ್ಕರ ಆ್ಯಕ್ಟಲ್ಲಿ ಕಂಪ್ಲೀಟಾಗಿ ಅದನ್ನು ಚೇಂಜ್ ಮಾಡಿಲ್ಲ. ಆದರೆ ಗೌರ್ಮೆಂಟ್ ಆರ್ಡರ್ ನೋಟಿಫಿಕೇಷನ್ ಇರೋದಕ್ಕೆ 3 ಮಂತ್ಸ್ ಅಂತ ಆಗಿರೋದಕ್ಕೆ ಇದೆರಡು ಕರೆಕ್ಟ್ ಆನ್ಸರ್. ಆದರೆ ಪ್ರೆಸೆಂಟ್ ನಾವು ಹಾಗೆ ನೋಡ್ಲಿಕ್ಕೆ ಹೋದರೆ 3 ಈಸ್ ದಿ ಕರೆಕ್ಟ್ ಆನ್ಸರ್. ವಿದಿನ್ 3 ಮಂತ್ಸ್ ಅದು ಅಪ್ಲೈ ಆಗುತ್ತೆ. ಐ ಥಿಂಕ್ ಎವ್ರಿ ಒನ್ ಫಾಲೋಡ್. ನಾನು ಏನು ಹೇಳಿದೆ ಅಂತ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ಅಮೆಂಡ್ಮೆಂಟ್ ಆಗಲಿಲ್ಲ ಆ್ಯಕ್ಚುಲಿ, ಅದು ಗೌರ್ಮೆಂಟ್ ಆರ್ಡರ್ ನೋಟಿಫಿಕೇಷನಿಂದ 3 ಮಂತ್ಸ್ ಅಂತ ಈಗ 2012ಇಂದ ಎಫೆಕ್ಟಿವ್ ಆಗಿರುವಂಥದ್ದು. Next, 46th. Following section of Specific Relief Act relates to granting of mandatory injection. A section 34, B section 36, C section 38, D section 39. Mandatory injection, perpetual injection ಅಂತ ಎರಡು ಥರ ಇದೆ. ಸೊ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಯಾವುದದು, ಯಾವ ಸೆಕ್ಷನ್ ಹೇಳುತ್ತೆ? ಕೆಲವೊಂದ್ಸಲ ವೆನ್ ಪರ್ಪೆಚುವಲ್ ಇಂಜೆಕ್ಷನ್ ಕ್ಯಾನ್ ಬಿ ಗ್ರಾಂಟೆಡ್, ವೆನ್ ಪರ್ಪೆಚುವಲ್ ಇಂಜೆಕ್ಷನ್ ಕ್ಯಾನ್ ಬಿ ರೆಫ್ಯೂಸ್ಡ್ ಅಂತ ಕೂಡ ಇದೆ. ಸೊ ಆ ಸಂದರ್ಭದಲ್ಲಿ ನಾವು ಅದು ಬೇರೆ, ಅದು ಸರ್ಕಮ್ಸ್ಟೆನ್ಸ್ ಎಲ್ಲ ಬೇರೆ. ಇಲ್ಲಿ ಇದು 39 ಇಸ್ ದಿ ಕರೆಕ್ಟ್ ಆನ್ಸರ್. ಡಿ 46 ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 47th. ಈ ಥರ ನಿಮಗೆ ಈ ಪ್ರಾಕ್ಟಿಕಲ್ ಕ್ವಶನ್ಸ್ ತುಂಬ ಕೇರಳದಲ್ಲಿ ಕೇಳ್ತಾರೆ. ಕೇರಳದಲ್ಲಿ ಹಾಗೆ ಈ ಸಿಂಗಲ್ ಪಬ್ಲಿಕೇಶನ್ದು ಅನ್ಸಾಲ್ವ್ಡ್ ಕ್ವಶನ್ ಪೇಪರ್ ಬುಕ್ ತೊಗೊಂಡ್ರೆ ಅದರಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಸ್ ತುಂಬ ಇರುತ್ತೆ. ಸೊ ಅದನ್ನು ಕೂಡ ರೆಫರ್ ಮಾಡ್ಬೋದು ಇಂಟ್ರೆಸ್ಟೆಡ್ ಇರೋರು. ಸೊ ಜಸ್ಟ್ ನನಗೆ ನೆನಪಾದಾಗ ನಾನು ಹೇಳುವಂಥದ್ದು ಇದೆಲ್ಲ. ಸೊ ದ ಜಾಯಿಂಟ್ ಫ್ಯಾಮಿಲಿ ಆಫ್ ಬಿ ಓನ್ಸ್ 10 acres ಆಫ್ ಲ್ಯಾಂಡ್ ಅಟ್ ದಾವಣಗೆರೆ, 8 acres ಆಫ್ ಲ್ಯಾಂಡ್ ಅಟ್ ಹಾವೇರಿ ಆ್ಯಂಡ್ 6 acres ಆಫ್ ಲ್ಯಾಂಡ್ ಅಟ್ ಗದಗ್. ಬಿ ರಿಸೈಡ್ಸ್ ಅಟ್ ಹಾವೇರಿ whereas defendants reside at Gadag. B has to file a suit for partition. A only at Davangere, B only at Gadag, C only at Haveri, D either at Davangere or at Gadag or at Haveri. ಸೆಕ್ಷನ್ 16 ಏನು ಹೇಳುತ್ತೆ, ಎಲ್ಲಿ ಪ್ರಾಪರ್ಟಿ ಇದೆ, ಇಮ್ಮೂವಬಲ್ ಪ್ರಾಪರ್ಟಿ ಇದೆ, ಅಲ್ಲಿ ಸೂಟ್ ಫೈಲ್ ಮಾಡಬೇಕು. ಅದು ಅನ್ಡಿಸ್ಪ್ಯೂಟೆಡ್, ಅದು ಗೊತ್ತಿರುವಂಥದ್ದು. ಆದರೆ ಆ ಪ್ರಾಪರ್ಟಿ ಬೇರೆ ಬೇರೆ ಜುರಿಡಿಕ್ಷನಲ್ಲಿ ಇರುವಂಥದ್ದು, ಒಂದು ಎಲ್ಲಿದೆ, ಒಂದು ಹಾವೇರಿಲಿದೆ, ಒಂದು ದಾವಣಗೆರೆಲಿದೆ, ಒಂದು ಗದಗಲ್ಲಿದೆ. ಅಂಥ ಸಂದರ್ಭದಲ್ಲಿ ಯಾವ ಕೋರ್ಟಿಗೆ ಜುರಿಡಿಕ್ಷನ್ ಬರುತ್ತೆ, ಯಾವ ಕೋರ್ಟಲ್ಲಿ ಪಾರ್ಟಿಷನ್ ಸೂಟ್ ಫೈಲ್ ಮಾಡಬೇಕು ಅಂತ ನೋಡ್ಲಿಕ್ಕೆ ಹೋದರೆ, ಓಕೆ ಸಂಜು ಸೆಕ್ಷನ್ 52-24 ಆಫ್ ಕೋರ್ಸ್ ಹೌದು. ಆದರೆ ಎಕ್ಸಾಕ್ಟ್ಲಿ ಯಾವ ಸೆಕ್ಷನ್ ಇದು? ವೆನ್ ಸೂಟ್ಸ್ ಆರ್ ವೆನ್ ದ ಪ್ರಾಪರ್ಟಿ ಇಸ್ ಸಿಚುಯೇಟೆಡ್ ಡಿಫ್ರೆಂಟ್ ಜುರಿಡಿಕ್ಷನ್, ಅದು ಸೆಕ್ಷನ್ 17 ಅಪ್ಲೈ ಆಗುತ್ತೆ. ವೆನ್ ಇಟ್ ಇಸ್ ಅನ್ಸರ್ಟನ್ ಇಟ್ ಈಸ್ ಸೆಕ್ಷನ್ 18. ಓಕೆ, ಸೊ ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನ್ ಡಿಫ್ರೆನ್ಸ್ ಗೊತ್ತಿರಲೇಬೇಕು. ನಿಮ್ಮ ಅಕಾಡೆಮಿ ಪರ್ಪಸ್ ಇರಲಿ ಅಥವಾ ಆಮೇಲೆ ನೀವು ಜಡ್ಜಸ್ ಆಗಾದರೂ ಆಮೇಲಾದರೂ ಬೇಕಾಗತ್ತೆ. ಸೊ ಈಗಲಿಂದನೇ ಕರೆಕ್ಟ್ ಡಿಫ್ರೆನ್ಸ್ ಯಾಕೆ ಅಂತ ತಿಳ್ಕೊಳ್ಳಿ. ಸೊ ಆದರೆ ಇದಕ್ಕೆ ಎಕ್ಸೆಪ್ಷನ್ ಇದೆ. ಆ ಕೋರ್ಟಿಗೆ ಕಂಪ್ಲೀಟ್ ಪೆಕ್ಯುನರಿ ಜೂರಿಡಿಕ್ಷನ್ ಇರಬೇಕು. ಎಂಟೈರ್ ಪ್ರಾಪರ್ಟಿ ವ್ಯಾಲ್ಯೂ ಇರತ್ತಲ್ಲ, ಅದನ್ನು ಕವರ್ ಮಾಡುವಷ್ಟು ಪೆಕ್ಯುನರಿ ಜೂರಿಡಿಕ್ಷನ್ ಇದ್ದರೆ ಯಾವ ಕೋರ್ಟಲ್ಲಿ ಬೇಕಾದರೂ ಇಲ್ಲಿ ಇಲ್ಲಿ ಸಂಬಂಧಪಟ್ಟ ಪ್ರಾಪರ್ಟಿನೂ ಇಲ್ಲಿ ಮಾಡ್ಬೋದು ಅಥವಾ ಗದಗಲ್ಲಿ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 48th ಕ್ವಶನ್. An agreement made without free consent is A. voidable, B. always void, C. either void or voidable, D. unlawful. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರು? 50th ಕ್ವಶನ್ ಆದ್ಕೊಳ್ಳೆ ಜಸ್ಟ್ ಒಂದು ನಾರ್ಮಲ್ ಆಗಿ ಕೆಲವರು ಕೇಳುವಂಥ ಡೌಟ್ಸ್ ಇದೆ, ಅದನ್ನು ಒಂದು ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಯಾರು ಆನ್ಸರ್ ಮಾಡಲಿಕ್ಕೆ ಇಷ್ಟಪಡ್ತೀರಿ ಮಾಡ್ಬೋದು. ಓಕೆ, ಫ್ರೀ ಕನ್ಸೆಂಟ್ ಇಲ್ಲದೆ ಮಾಡುವಂಥದ್ದು ಯಾವುದು? 5 ಥರ ಇದೆ. ಯಾವುದು? ಕೋರ್ಷನ್, ಮಿಸ್ರೆಪ್ರೆಸೆಂಟೇಷನ್, ಫ್ರಾಡ್, ಅದಕ್ಕಿಂತ ಮುಂಚೆ ಅನ್ಡ್ಯೂ ಇನ್ಫ್ಲುಯೆನ್ಸ್ ಅಂತ ಇದೆ. ಹಾಗೆ 1 2 3 4 5 ಮಿಸ್ಟೇಕ್. ಇದೆಲ್ಲದೂ ಕೂಡ ಇದಿಲ್ಲದಿದ್ದರೆ ಇದ್ರ ಮುಖಾಂತರ ಅಗ್ರಿಮೆಂಟ್ ಆಗಿದೆ ಅಂದರೆ ಫ್ರೀ ಕನ್ಸೆಂಟ್ ಇಲ್ಲ ಅಂತ ಅರ್ಥ. ಸೊ ಇನ್ನು ಆವಾಗಲೇ ಹೇಳಿದಾಗ ಇದು 4 ಕೂಡ ವಾಯ್ಡೇಬಲ್ ಆಗುತ್ತೆ, ಅದರದ್ದು ಔಟ್ಕಮ್. ಮಿಸ್ಟೇಕ್ ವ್ಯಾಲಿಡ್ ಆಗುತ್ತೆ, ವಾಯ್ಡ್ ಆಗುತ್ತೆ. ಸೊ ನಾವಿಲ್ಲಿ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಹೋದರೆ ಈದರ್ ವಾಯ್ಡ್ ಆರ್ ವಾಯ್ಡೇಬಲ್. ವಾಯ್ಡೇಬಲ್ ಅಂತ ತುಂಬ ಜನ ಯಾರು ಹಾಕಿದ್ದು ಎ ಅಂತ? ರಾಜು. ನೋ, ಇಟ್ ಈಸ್ ಸಿ. ಓಕೆ, ಯಾಕೆಂದರೆ ಮಿಸ್ಟೇಕ್ ಅಂತ ಇರೋದಲ್ಲ ಇದೆಲ್ಲ ಅದು ವ್ಯಾಲಿಡ್ ಆಗುತ್ತೆ. ಇಂಡಿಯನ್ ಲಾ ಮಿಸ್ಟೇಕ್ ಎಲ್ಲ ಮಾಡಿಕೊಂಡ್ರೆ ಎಲ್ಲ ಅದು ಕನ್ಸಿಡರ್ ಆಗೋದಿಲ್ಲ. ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗಿರುತ್ತೆ, ಅಗ್ರಿಮೆಂಟ್ ವ್ಯಾಲಿಡ್ ಆಗಿರುತ್ತೆ. Next 49th. Where the indigent person succeeds in his suit, court fee which should have been paid on him
paid by him, A shall be recovered by the court, B shall be recovered by the state government, C either A or B, D need not be recovered. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಪಾಪರ್ ಸೂಟ್. ನಾನು ಪಾಪರ್ ಅಂತ ಹೇಳಿ, ಇಂಡಿಜೆಂಟ್ ಪರ್ಸನ್ ಅಂತ ಹೇಳಿ, ನನಗೆ ಕೋರ್ಟ್ ಫೀ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೂಟ್ ಮಾಡಿರ್ತಾನೆ, ಅದ್ರದ್ದು ಎಕ್ಸೆಂಪ್ಷನ್ ಕೇಳಿ. ಸೊ ಎಕ್ಸೆಂಪ್ಷನ್ ಕೇಳಿದಾಗ ಅವನು ಆಮೇಲೆ ಸೂಟ್ ನಡೆಯುತ್ತೆ, ಸೂಟ್ ಅದರಲ್ಲಿ ಗೆಲ್ತಾನೆ. ಅವನು ಆ್ಯಕ್ಚುಲಿ ಕಟ್ಟಬೇಕಾಗಿರೋ ಹಣ ಇರುತ್ತೆ ಕೋರ್ಟ್ ಫೀ, ಅದನ್ನು ಯಾರು ಕಟ್ಟಬೇಕು, ಯಾರು ರಿಕವರ್ ಮಾಡಬೇಕು ಅಂತ ಕ್ವಶನ್ ಇದು ನಾವು ನೋಡ್ಲಿಕ್ಕೆ ಹೋದರೆ ಇಂಡಿಜೆಂಟ್ ಪರ್ಸನ್ಸ್ದು ಆರ್ಡರ್ 33, ಇದು ರೂಲ್ 10. ಓಕೆ, ಸ್ಟೇಟ್ ಗೌರ್ಮೆಂಟು ರಿಕವರ್ ಮಾಡ್ಬೋದು, ರಿಕವರ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ನೆಕ್ಸ್ಟ್ 50th question. The inherent powers under section 482 of Code of Criminal Procedure 1973 can be exercised by A the Supreme Court, B the High Court, C the Court of Sessions, D any criminal court. CRPC ಒಂದು ಇನ್ಹೆರೆಂಟ್ ಪವರ್ ಇದೆ, CPC ಒಂದು ಇನ್ಹೆರೆಂಟ್ ಪವರ್ ಇದೆ. ಅದು ಕೇಸ್ ಲಾಸು, ಅದ್ರ ಪ್ರಿನ್ಸಿಪಲ್ ಎಲ್ಲ ಇರುತ್ತೆ, ಅದೆಲ್ಲ ತಿಳ್ಕೊಳ್ಳಿ. ಆ ಇನ್ಹೆರೆಂಟ್ ಪವರ್ ಮೇಲೆ, ಇನ್ಹೆರೆಂಟ್ ಅನ್ನೋ ಶಬ್ದ ಏನಿದೆ ಅದ್ರ ಮೇಲೆ ಎಷ್ಟೋ ಇಂಟರ್ಪ್ರಿಟೇಷನ್ ಇದೆ. ಕೋರ್ಟ್ CPCಲಿ ಆದರೆ ಕೋರ್ಟಿಗೆ ಯಾರು ಕೊಡೋದಲ್ಲ ಪವರು, ಅದು ಅದರಲ್ಲೇ ಅಂತರ್ಗತ ಆಗಿದೆ, ಆ ಕೋರ್ಟಿಗೆ ತನ್ನಿಂತಾನೇ ಇದೆ ಅಂತ ಹೇಳುವಂಥದ್ದು ತುಂಬ ಸಲ ಕೇಳಿದ್ದಾರೆ. ಸೊ ಇದರಲ್ಲಿ CRPCಲಿ ಆದರೆ ಹೈಕೋರ್ಟಿಗಿರುವಂಥದ್ದು. ಓಕೆ, ಸೊ ಓಕೆ 50 ಕ್ವಶನ್ಸ್ ಆಯಿತು. ನಾನು ಎಲ್ಲರತ್ರ ಒಂದು ಐ ಹೋಪ್ ನೀವೆಲ್ಲ ಎಕ್ಸಾಮಿನೇಷನ್ ಅಪ್ಲಿಕೇಶನ್ನ ಫಿಲ್ ಮಾಡಿದ್ದೀರಿ. ಸೊ ತುಂಬ ಜನ ಕೆಲವರು ಫಿಲ್ ಮಾಡಲಿಕ್ಕಾಗದೇ ಇರೋರಿಗೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಿತ್ತು. ಸೊ ಅಂಥವ್ರು ಯಾರಾದರೂ ಫೇಸ್ ಮಾಡ್ತಿದ್ದೀರಾ, ಅದನ್ನೊಂದು ನೀವು ತಿಳಿಸ್ಬೋದು ಇದರಲ್ಲಿ. ಹಾಗೆ ಅದಕ್ಕೆ ಕೆಲವರು ಹೇಗೆ ಅದನ್ನು ಟ್ಯಾಕಲ್ ಮಾಡಿದರೆ ಅದನ್ನು ಕೂಡ ಚಾಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ತುಂಬ ಜನ ಪ್ರಾಕ್ಟೀಸಿಂಗ್ ಅದಕ್ಕೆ ಸರ್ಟಿಫಿಕೇಟ್ ಏನು ಕೇಳ್ತಾರೆ ಅಪ್ಲಿಕೇಶನಲ್ಲಿ ಅದು ಕೇಳಿದ್ದಾರೆ, ಅಥವಾ ಫ್ರೆಷರ್ ಅಂತ ಹಾಕಬೇಕಾ ಅಂತ. ಸೊ ಐ ಥಿಂಕ್ ಅದು ಆಪ್ಷನ್ಸ್ ಇದೆ ಅಲ್ವಾ, ಫ್ರೆಷರ್ ಅಥವಾ ಪ್ರಾಕ್ಟೀಸಿಂಗ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು, ಅಪ್ಲಿಕೇಶನ್ ಕಂಟಿನ್ಯೂ ಮಾಡ್ಬೋದು. ಸೊ ಹಾಗೇನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಅದನ್ನು ಹೇಗೆ ನೀವು ಅದನ್ನು ಸಾಲ್ವ್ ಮಾಡಿದ್ರಿ ಅಂತ ತಿಳಿಸಿದ್ರೆ ಉಳಿದವ್ರಿಗೂ ಹೆಲ್ಪ್ ಆಗುತ್ತೆ. ಯಾರು ಅಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಆನ್ಲೈನಲ್ಲಿ, ಆನ್ಲೈನ್ ಅಪ್ಲಿಕೇಶನ್ಸ್ ಅಥವಾ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದಾರೆ ಈ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ಆ ವಿಷಯದಲ್ಲಿ, ಅದಕ್ಕೆ ನಿಮ್ಗೆ ಗೊತ್ತಿರುವಂಥ ಇದನ್ನು ತಿಳಿಸ್ಬೋದು. ನೆಕ್ಸ್ಟ್ 51st question. A warrant case as defined under section 2X of CRPC 1973 means A case in which court shall issue a warrant of arrest against the accused, B relating to an offence punishable with death, imprisonment for life or imprisonment for a term exceeding 2 years, C case in which a police officer can arrest without warrant, D relating to an offence punishable with imprisonment for a term not exceeding 2 years. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರು? ವಾರೆಂಟ್ ಕೇಸ್, ಸಮನ್ಸ್ ಕೇಸ್ ಅಂತ ಇದೆ. ಫಸ್ಟ್ ನಮ್ಮದು ಸ್ಟಾರ್ಟ್ ಆಗುವಂಥದ್ದೇ ಆ ಟ್ರಯಲ್ ಹೇಗೆ ಪ್ರೊಸೀಡ್ ಆಗುತ್ತೆ ಅಂತ ನೋಡುವಂಥದ್ದೇ ವಾರೆಂಟ್ ಕೇಸ್, ಹೌದಲ್ವಾ ಅಂತ. ಸೊ ಇದು ರಿಲೇಟಿಂಗ್ ಟು ಆನ್ ಅಫೆನ್ಸ್ ಎಕ್ಸೀಡಿಂಗ್ 2 years ಆಯಿತಾ. ಸೊ 2 years ಆದರೆ ಸಮನ್ಸ್ ಕೇಸ್ ಬರುತ್ತೆ. ಸೊ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, 2 yearsಗಿಂತ ಜಾಸ್ತಿ ಇದ್ದರೆ ಮಾತ್ರ ವಾರೆಂಟ್ ಕೇಸ್ ಆಗುತ್ತೆ. Next 52nd question. Shri Ramnath Kovind is the dash president of India. A 11th, B 12th, C 13th, D 14th. ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ, ಆಗಿದ್ರೆ ಪ್ರಿಯಾಂಕಾ ಯು ಕುಡ್ ಅಪ್ಲೈ. ಅಲ್ಲ, ಕೆಲವರು ಅಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಉಳಿದವರು ಅಪ್ಲೈ ಮಾಡ್ಲಿಕ್ಕೆ ಸಕ್ಸಸ್ ಆಗಿದ್ರೆ ತಿಳಿಸ್ಬೋದು ನೀವು. ರಾಮನಾಥ್ ಕೋವಿಂದ್. ಸೊ ಹೂ ಇಸ್ ದಿ ಪ್ರೆಸೆಂಟ್ ಪ್ರೆಸಿಡೆಂಟ್? ಈಗಿನ ಪ್ರೆಸಿಡೆಂಟ್ ಯಾರು? ಇದು 2019 ಆವಾಗ ಕೇಳಿರೋಂಥ ಕ್ವಶನ್. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? 14th. ರಾಮನಾಥ್ ಕೋವಿಂದ್ ಇಸ್ ದಿ 14th ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ,
ಹಿ ಈಸ್ ಪ್ರೆಸಿಡೆಂಟ್ ಆಫ್ ಅವರ್ ಇಂಡಿಯಾ ಸಿನ್ಸ್ 2017, 2017 ಪ್ರೆಸಿಡೆಂಟ್ ಆಗಿದ್ದಾರೆ. 53. One who does not believe in God is called A. atheist, B. theist, C. optimist, D. heretic. ದೇವರನ್ನು ನಂಬದೇ ಇರುವವರನ್ನು ಏನಂತ ಕರೀತಾರೆ? ಇದು ಜಸ್ಟ್ ನಮ್ಮ ಇಂಗ್ಲೀಷ್ ವಾಕ್ಯಾಬ್ಯುಲರಿಗೆ ಅದಕ್ಕೋಸ್ಕರ ಇರುವಂಥದ್ದು. ಆ ಕ್ವಶನ್ ಕೇಳಿದ್ದು. ಸೊ ಇಲ್ಲಿ ನೀವು ಇದ್ರದ್ದು ಅರ್ಥ ಇಲ್ಲಿಲ್ಲ ನೋಡ್ಕೊಂಡು ಬಿಡ್ಬೋದು ಏನಂತ. ದೇವರನ್ನ ನಂಬದೇ ಇರೋರಿಗೆ ಏನು ಹೇಳ್ತಾರೆ ಹಾಗಿದ್ರೆ? ನಾಸ್ತಿಕ ಅಂದರೆ ಅಥೇಯಿಸ್ಟ್. ಆಪ್ಟಿಮಿಸ್ಟ್ ಅಪೋಸಿಟ್ ಪೆಸಿಮಿಸ್ಟ್, ಕಾಮನ್ ಆಗಿ ಹೇಳುವಂಥದ್ದು. ಥಿಯಿಸ್ಟ್ ಅಥೇಯಿಸ್ಟ್ ಅಪೋಸಿಟ್ಸ್, ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಹಾಗೆ ಹೆರೆಟಿಕ್ ಅಂದರೆ ಪಾಷಂಡಿ, ಅಂದರೆ ಒಂದು ರಿಲಿಜಿಯಸ್ ಬಿಲೀಫ್ಸ್ ಇರುತ್ತೆ, ಅದ್ರ ಬಿಟ್ಟು ಬೇರೆ ಏನೋ ಮಾಡುವಂಥವ್ರು ಇರ್ತಾರೆ, ಅದಕ್ಕೆ ಹೆರೆಟಿಕ್ ಅಂತ ಹೇಳ್ತಾರೆ. 54th. Which section of the Indian Evidence Act 1872 states that no particular number of witnesses shall in any case be required for the proof of any fact? A. Section 132, B. Section 133, C. Section 134, D. Section 135. ಎಷ್ಟು ಜನ ವಿಟ್ನೆಸ್ಗಳು ಬೇಕು ನಮಗೆ ಕೇಸ್ ಪ್ರೂವ್ ಮಾಡಲಿಕ್ಕೆ? 4, 5. ಈಗ ಡಕಾಯಿತಿಗೆ 5 ಜನ ಬೇಕು. ಅಟೆಸ್ಟ್ ಮಾಡಲಿಕ್ಕೆ 2 ಬೇಕು. ಯಾವುದಾದ್ರು ಇದು ಅಟೆಸ್ಟೇಷನ್ ಪ್ರೂವ್ ಮಾಡಲಿಕ್ಕೆ ಒಬ್ಬರು ಅಟೆಸ್ಟಿಂಗ್ ವಿಟ್ನೆಸ್ ಬೇಕು. ನಾನು ಬೇರೆ ಬೇರೆ ಆ್ಯಕ್ಟ್ ಹೇಳ್ತಾ ಇದ್ದೇನೆ ಜನರಲ್ ಆಗಿ. ಹಾಗೆ ಒಂದು ಕೇಸನ್ನು ಪ್ರೂವ್ ಮಾಡಲಿಕ್ಕೆ ಎಷ್ಟು ನಂಬರ್ ಆಫ್ ವಿಟ್ನೆಸಸ್ ಬೇಕು? ಕಿರಣ್ ಕುಮಾರ್ 54 ಹೇಳಿದ್ರಿ. ಯಾವುದು? ಹಾಂ, ಇದೆ ಈ ಕ್ವಶನ್ನೇ. ಸೆಕ್ಷನ್ 134. ಅದು ಎಷ್ಟು? ನೋ ಪರ್ಟಿಕ್ಯುಲರ್, ಯಾವ ನಂಬರ್ ಆಫ್ ವಿಟ್ನೆಸಸ್ಸು ಬೇಡ, ಇಂತಿಷ್ಟೇ ಅಂತ ಇಲ್ಲ. ಒಬ್ಬರದ್ದು ಎವಿಡೆನ್ಸ್ ಮೇಲೆ ಕನ್ವಿಕ್ಷನ್ ಆಗ್ಬೋದು. ಕನ್ವಿಕ್ಷನ್ ಅಂತಲ್ಲ, ಯಾವುದೇ ಸಿವಿಲ್ ಎಲ್ಲಾದರೂ ಕೂಡ ಡಿಕ್ರಿ ಮಾಡ್ಬೋದು. ನೆಕ್ಸ್ಟ್ 55th ಕ್ವಶನ್. To obtain an order of eviction under Section 27(2)(a) of the Karnataka Rent Act on the ground of arrears of rent, the tenant should have failed to pay the arrears of rent within dash days from the date of service of demand notice. A. 15 days, B. 1 month, C. 2 months, D. 3 months. What's the correct answer here? ಕರ್ನಾಟಕ ರೆಂಟ್ ಆ್ಯಕ್ಟ್ ತುಂಬ ಕ್ವಶನ್ ಕೇಳಿದ್ದಾರೆ ಈ ಸಲ. ಇದಕ್ಕೆ ಒಂದ್ಸಲ 1-2 ಕ್ವಶನ್ ಇರುತ್ತೆ. ಸೊ ನಾವು ಹೀಗೆ ಅಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ. ಲೋಕಲ್ ಲಾ ಅವಶ್ಯಕವಾಗಿ ಓದ್ಕೊಳ್ಳೇಬೇಕು. ಓಕೆ, ಇಟ್ ಈಸ್ 2 months. ನೆಕ್ಸ್ಟ್. One of the following relief cannot be granted under the Specific Relief Act 1963. A. Rescission of contract, B. Rectification of instrument, C. Redemption of mortgage, D. Cancellation of instrument. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ತುಂಬ ಇದು ಕೇಳಿದ್ದಾರೆ. ಪೊಸೆಷನ್ ರಿಕವರಿ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಇಂಜೆಕ್ಷನ್ ತೊಗೊಳ್ಳಿಕ್ಕೆ ರಿಲೀಫ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಂದು ರಿಲೀಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಹೇಳಿಲ್ಲ. ಯಾವುದದು ಅಂತ ಕೇಳಿದರೆ ಅದು ಸೊ ರಿಡೆಂಪ್ಷನ್ ಆಫ್ ಮಾರ್ಗೇಜ್. ಸೊ ಇದೆಲ್ಲದರ ಅರ್ಥ ತಿಳ್ಕೊಂಡಿರಬೇಕು. ರಿಸೆಷನ್ ಅಂದರೆ ಏನು ಅದರದ್ದು ನೋಡಿ ಟ್ರಾನ್ಸ್ಲೇಷನ್ ಕೂಡ ನಾವು ಹಾಗೆ ನೋಡ್ಲಿಕ್ಕೆ ಹೋದರೆ ಸಿಗೋದಿಲ್ಲ. ಯಾಕೆಂದರೆ ಇದೊಂದು ಫ್ರೇಸಸ್, ಒಂದು ಶಬ್ದಗಳ ಒಂದು ಪದಪುಂಜ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಡಿಕ್ಷನರಿ ನೋಡ್ಲಿಕ್ಕೆ ಹೋದರೆ ಸಿಗ್ಲಿಕ್ಕಿಲ್ಲ. ಈ ಥರ ಕ್ವಶನ್ ಪೇಪರ್ಗಳಲ್ಲಿ ಸಿಗುತ್ತೆ. ನೆಕ್ಸ್ಟ್, ನಥಿಂಗ್ ಇಸ್ ಅನ್ ಒಫೆನ್ಸ್ ವಿಚ್ ಇಸ್ ಡನ್ ಬೈ ಅ ಚೈಲ್ಡ್ ಅಂಡರ್ ದಿ ಏಜ್ ಆಫ್ A. 7 years, B. 8 years, C. 10 years, D. 12 years. ಯಾವ ಆ್ಯಕ್ಟಿನ ಕ್ವಶನ್ ಇದು? 7 ವರ್ಷದ ಒಂದು ಕ್ವಶನ್ನು, 7ರಿಂದ 12 ವರ್ಷದ ಒಂದು ಪ್ರಾಬ್ಲಮ್ ಉಂಟು. ಸೊ ಇದರಲ್ಲಿ 7 years, 7 ವರ್ಷಕ್ಕಿಂತ ಕಮ್ಮಿ ಇರುವ ಮಕ್ಕಳು ಮಾಡುವಂಥ ಆ್ಯಕ್ಟ್ಗಳಿಗೆ ಅವರಿಗೆ ಯಾವ ಒಂದು ಮೆಚುರಿಟಿ ಇರೋದಿಲ್ಲ ಹೇಳುವಂಥ, ಅವರು ತಾವೇನು ಮಾಡ್ತೇವೆ ಅದರ ಕಾನ್ಸಿಕ್ವೆನ್ಸ್ ಗೊತ್ತಿರೋದಿಲ್ಲ. ಸೊ 7 ವರ್ಷಕ್ಕಿಂತ ಕಮ್ಮಿ ಏಜ್ ಇರೋ ಮಕ್ಕಳು ಡೋಲಿ ಇನ್ಕೆಪ್ಯಾಕ್ಸ್ ಅಂತ ಹೇಳ್ತಾರೆ. ಆ ಒಂದು ಪ್ರಿನ್ಸಿಪಲ್ ಏನು? ಡೋಲಿ ಇನ್ಕೆಪ್ಯಾಕ್ಸ್. ಸೊ ಇವರಿಗೆ ಕಂಪ್ಲೀಟ್ ಇಮ್ಯುನಿಟಿ ಇದೆ. 7ರಿಂದ 12 ವರ್ಷದ ಮಕ್ಕಳಿಗೆ ಅವ್ರಿಗೆ ತಿಳುವಳಿಕೆ ಇರದಿದ್ದರೆ ಅವರಿಗೆ ಕೂಡ, ತಿಳುವಳಿಕೆ ಇರದೇ ಇರುವಂಥ ಮಕ್ಕಳು ಮಾಡಿರುವಂಥ ಕೃತ್ಯಗಳಿಗೂ ಕೂಡ ಇಮ್ಯುನಿಟಿ ಇದೆ. ಒಫೆನ್ಸ್ ಅಂತ ಕನ್ಸಿಡರ್ ಆಗೋದಿಲ್ಲ. ಇದು ಸೆಕ್ಷನ್ 82, 83. ಓಕೆ, 7 years ಆದರೆ ಸೆಕ್ಷನ್ 82,
7 to 12 years ಆದರೆ ಸೆಕ್ಷನ್ 83 IPC. ಸಂಜು. Okay. So under which section of the Indian Penal Code non-treatment of a victim by a public or private hospital is punishable? A. Section 166, B. Section 166A, C. Section 166B, D. Section 167. ಇದು ನಾವು ವಿಕ್ಟಿಮ್ ಅಂದರೆ ಯೂಶಲಿ ನಾವೀಗ 2013 ಅಮೆಂಡ್ಮೆಂಟ್ ಆ್ಯಕ್ಟ್ ಆಯ್ತಲ್ಲ, ನಿರ್ಭಯ ಆ್ಯಕ್ಟ್ ಪ್ರಕಾರ ಹೊಸದಾಗಿ ಇದು ಮಾಡಿದರು, ಆ್ಯಸಿಡ್ ಅಟ್ಯಾಕ್ ಅಥವಾ ರೇಪ್ ಆ ಥರದ್ದೆಲ್ಲ ಹೊಸ ಹೊಸ ಯಾವುದು ಪ್ರಾವಿಷನ್ಸ್ ಆ್ಯಡ್ ಮಾಡಿದರು. ಅಂಥ ಒಫೆನ್ಸ್ಗಳಲ್ಲಿ ಇರುವಂತಹ ವಿಕ್ಟಿಮ್ಗಳಿಗೆ ಟ್ರೀಟ್ಮೆಂಟ್ ಮಾಡದಿದ್ರೆ ಒಫೆನ್ಸ್ ಅಂತ ಆಗತ್ತೆ. ಸೊ ಅದು ಯಾವ IPC ಪ್ರಕಾರ ಯಾವ ಒಫೆನ್ಸ್ ಅಂತ ನೋಡಿದರೆ ಯಾವ ಸೆಕ್ಷನ್ನಲ್ಲಿ ಯಾವ ಒಫೆನ್ಸ್, ಯಾವ ಸೆಕ್ಷನ್ ಅದು? ಕಿರಣ್ ಕುಮಾರ್. It is Raju has also answered. It is section 166B ಅಲ್ವಾ? ಸೊ ನಾವು ನೋಡ್ಲಿಕ್ಕೆ ಹೋದರೆ ಇದರಲ್ಲಿ ಕೊಟ್ಟಿರೋದೇನೆಂದರೆ 357C ಪ್ರಕಾರ CRPCಲಿ ಅದು ಪ್ರಾವಿಷನ್ಸನ್ನು ಯಾರು ಅದನ್ನು ಒಬೆ ಮಾಡೋದಿಲ್ವೋ ಅವರಿಗೆ 166B ಪ್ರಕಾರ ಅಪರಾಧ ಆಗತ್ತೆ ಅಂತ. 357C CRPC ಏನು ಹೇಳುತ್ತೆ? ಟ್ರೀಟ್ಮೆಂಟ್ ಟು ವಿಕ್ಟಿಮ್. ಯಾವ ವಿಕ್ಟಿಮ್ ಅಂತ ಹೇಳಿ ಅದರಲ್ಲಿ ಬೇರೆ ಬೇರೆ ಸೆಕ್ಷನ್ IPC ಸೆಕ್ಷನ್ ಕೊಟ್ಟಿದ್ದಾರೆ. ಸೊ IPC CRPC ಎಲ್ಲ ಒಂದಕ್ಕೊಂದು ಹೊಂದಿಕೆ ಇರುವಂಥ ಹಾಗೆ ಓದ್ತಾ ಹೋಗಬೇಕು. ಸೊ ಒಟ್ಟೊಟ್ಟಿಗೆ ಓದ್ಕೊಳ್ಬೇಕು. ಬೇರೆ ಆ್ಯಕ್ಟ್ ನೀವು ಆದಷ್ಟು ಎಷ್ಟು ಓದ್ತೀರಿ ಅದರ ಲ್ಯಾಂಗ್ವೇಜ್ ನಿಮಗೆ ಕರಗತ ಆಗ್ತಾ ಹೋಗುತ್ತೆ. 59th question. The fundamental right conferred under Article 19 of the Constitution of India is available to A. Citizens of India, B. Citizens of India and foreigners also, B. Foreigners living in India also, D. All of the above. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಯಾಕೆಂದರೆ ಈಗ ಆರ್ಟಿಕಲ್ 14 ಹೇಳುವಂಥದ್ದೆಲ್ಲ ಎಲ್ರಿಗೂ ಅಪ್ಲೈ, ಎವ್ರಿ ಪರ್ಸನ್ಸು ಎಲ್ರಿಗೂ ಈಕ್ವಾಲಿಟಿ ಅಪ್ಲೈ ಆಗುತ್ತೆ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್, ಇದು ಪ್ರೊಫೆಷನ್ನು ಆ ಥರ ಎಲ್ಲ ಏನಿದೆ ಎಲ್ರಿಗೂ ಅಪ್ಲೈ ಆಗೋದಿಲ್ಲ. ಸೊ ಯಾರಿಗೆ ಅಪ್ಲೈ ಆಗುತ್ತೆ, ಯಾರಿಗೆ ಅಪ್ಲೈ ಆಗೋದಿಲ್ಲ ಅಂದರೆ ಓನ್ಲಿ ಟು ಸಿಟಿಸನ್ಸ್ ಆಫ್ ಇಂಡಿಯಾ ಅವ್ರು ಕೇಳುವಂಥ ಹಕ್ಕಿದು. 60th. Where an order of a temporary injunction has been granted without giving notice to the opposite party, the court shall make an endeavour to finally dispose of the application within A. 120 days, B. 90 days, C. 60 days, D. 30 days. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ತುಂಬ ಸಲ ಕೇಳಿದ್ದಾರೆ ಇದು. ಟೆಂಪರರಿ ಇಂಜಂಕ್ಷನ್ನು ನೋಟಿಸ್ ಕೊಡದೆ ಅಂದರೆ ಆ್ಯಡ್ ಇಂಟ್ರಿಮ್ ಟೆಂಪರರಿ ಇಂಜಂಕ್ಷನ್ ಅಂತ ಏನು ಹೇಳ್ತಾರೆ, ನೋಟಿಸ್ ಕೊಡದೆ ಇದ್ದಾಗ ಆವಾಗ ಎಷ್ಟು ದಿನದಲ್ಲಿ ಡಿಸ್ಪೋಸ್ ಮಾಡಬೇಕು? to 30 days. Provision ಯಾವುದು? Order 39, Rule 3A. Next, 61st question. One of the following is not an alternative dispute resolution mechanism under section 89 of CPC. A. Mediation, B. Judicial settlement through Lok Adalat, C. Conciliation, D. Compromise before the court under Order 23, Rule 3 of CPC 1908. ಇದರಲ್ಲಿ ಯಾವುದು? ಸೆಕ್ಷನ್ 89 ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂತ ಏನಿದೆ ಅದರಲ್ಲಿ ಯಾವುದು ಇದು ಹೇಳಿಲ್ಲ ಅಂತ. ಸೊ ಮೀಡಿಯೇಷನ್ ಹೇಳಿದ್ದಾರೆ, ಜುಡಿಷಿಯಲ್ ಸೆಟಲ್ಮೆಂಟ್ ಥ್ರೂ ಲೋಕ್ ಅದಾಲತ್ ಹೇಳಿದ್ದಾರೆ, ಕನ್ಸಲೇಷನ್ ಹೇಳಿದ್ದಾರೆ. ಕಾಂಪ್ರಮೈಸ್ ಅದು ಒನ್ ಆಫ್ ದಿ ಮೋಡ್ಸ್ ಆಫ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಅಲ್ಲ, ಇದು ಬೇರೆ. ಆರ್ಡರ್ 23 ರೂಲ್ 3 ಸಪ್ರೇಟ್ ಅದು ಅಪ್ಲೈ ಆಗುತ್ತೆ. 62nd question. X proposes by letter to sell a house to Y at a certain price. The communication of the proposal is complete when A. X puts letter in the letter box, B. Y receives the letter, C. Y puts his reply in the letter box, D. X receives reply from Y. ಇದು ರೂಲ್ಸ್ ಆಫ್ ಕಮ್ಯುನಿಕೇಷನ್, ರೂಲ್ಸ್ ಆಫ್ ಅಕ್ಸೆಪ್ಟೆನ್ಸ್ ಈ ಪೋಸ್ಟ್ ಮುಖಾಂತರ ಆಗುವಾಗ ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ 4, ಸೆಕ್ಷನ್ 5 ತುಂಬ ಇಂಪಾರ್ಟೆಂಟ್. ಕೆಲವೊಂದು ರೂಲ್ಸ್ ಇದೆ, ಯಾವಾಗ ಕಂಪ್ಲೀಟ್ ಆಗುತ್ತೆ ಇವರು ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಇವರು ರಿವೋಕೇಶನ್ ಕಳಿಸ್ಬಿಡ್ತಾರೆ, ಬೇಡ ನನಗೆ ಇಷ್ಟ ಆಗೋದಿಲ್ಲ ಕಾಂಟ್ರಾಕ್ಟ್ ಅಂತ ಹೇಳ್ಕೊಂಡು. ಆವಾಗ ಕಾಂಟ್ರಾಕ್ಟ್ ಆಗಿದೆಯಾ ಇಲ್ವಾ, ಕ್ರಿಸ್ಟಲೈಸ್ ಆಗಿದೆಯಾ ಇಲ್ವಾ, ತುಂಬ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಪ್ರಾಪರ್ ರೂಲ್ಸ್ ಇದೆ. ಸೊ ಆ್ಯಕ್ಚುಲಿ ನಾವು ನೋಡ್ಲಿಕ್ಕೆ ಹೋದರೆ ಯಾವಾಗ ಇವನು ಪೋಸ್ಟ್ ಮಾಡ್ತಾನೆ ಆವಾಗ ಇವನ ನಾಲೆಜಿಗೆ ಯಾವಾಗ ಬರುತ್ತೆ, ವೈ ವೆನ್ ಇಟ್ ಕಮ್ಸ್ ಟು ದಿ ನಾಲೆಜ್ ಆಫ್ ದಿ
ಪರ್ಸನ್ ಟು ಹೂಮ್ ಇಟ್ ಇಸ್ ಮೇಡ್, ಯಾರಿಗೆ ಪ್ರಪೋಸ್ ಮಾಡಿರ್ತಾರೆ, ಯಾರಿಗೆ ಆಫರ್ ಮಾಡಿರ್ತಾರೆ ಅವರ ತಿಳುವಳಿಕೆ ಬಂದರೆ ಆವಾಗ ಪ್ರಪೋಸಲ್ ಕಂಪ್ಲೀಟ್ ಆಗಿದೆ, ಕಮ್ಯುನಿಕೇಷನ್ ಆಫ್ ಪ್ರಪೋಸಲ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಇದರಲ್ಲಿ ಯಾವಾಗ ಅವರಿಗೆ ನಾಲೆಜ್ ಬರುತ್ತೆ? ವೆನ್ ವೈ ರಿಸೀವ್ಸ್ ದಿ ಲೆಟರ್. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೆಕ್ಷನ್ 4 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ನೆಕ್ಸ್ಟ್ ಸೆಕ್ಷನ್ 63. Which section of CRPC relates to the prosecution of a public servant? A section 196, B section 199, C section 198, D section 197. ಇದು ಯಾಕೆಂದರೆ ನಾವು ಕಾಗ್ನಿಸೆನ್ಸ್ ಅಂತ ನೋಡಿದ್ದೇವೆ. ಕೋರ್ಟ್ ಕ್ಯಾನ್ ಟೇಕ್ ಎ ಕಾಗ್ನಿಸೆನ್ಸ್, ಅದು ಮ್ಯಾಜಿಸ್ಟ್ರೇಟ್ ಕ್ಯಾನ್ ಟೇಕ್ ಎ ಕಾಗ್ನಿಸೆನ್ಸ್ ಆಫ್ ದಿ ಒಫೆನ್ಸ್. ಆದರೆ 195ಇಂದ 199 ತನಕ CRPCಯಲ್ಲಿ ಎಲ್ಲ ಥರ ಒಫೆನ್ಸ್ಗಳಿಗೆ ಕಾಗ್ನಿಸೆನ್ಸ್ ತೊಗೊಳ್ಳಿಕ್ಕಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಪಬ್ಲಿಕ್ ಸರ್ವೆಂಟ್ಗಳ ವಿರುದ್ಧ ಕೇಸ್ ಹಾಕಲಿಕ್ಕೆ ಪಬ್ಲಿಕ್ ಸರ್ವೆಂಟ್ ಮತ್ತು ಜಡ್ಜಸ್ ಕೂಡ, ಆ್ಯಂಡ್ ಜಡ್ಜಸ್ ಆಲ್ಸೋ ದಿಸ್ ಇಸ್ ಅಪ್ಲಿಕೇಬಲ್, ಯಾವ ಸೆಕ್ಷನ್ ಅಪ್ಲೈ ಆಗುತ್ತೆ ಅಂತ, ಅದು ಸೆಕ್ಷನ್ 197. ಸೊ ಪ್ರೀವಿಯಸ್ ಸ್ಯಾಂಕ್ಷನ್, ಗೌರ್ಮೆಂಟ್ ಸ್ಯಾಂಕ್ಷನ್ ಬೇಕು, ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಸ್ಯಾಂಕ್ಷನ್ ಎಲ್ಲ ಬೇಕಾಗತ್ತೆ. ಡೈರೆಕ್ಟಾಗಿ ಹೋಗಿ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಕೇಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. 64. The limitation period of 12 years to file a suit for possession of an immovable property based on the title starts from A. the date of disposition of the plaintiff, B. the date of knowledge of the plaintiff about his disposition, C. when the possession of the defendant becomes adverse to the plaintiff, D. all of the above. So ಇದರಲ್ಲಿ ಯಾವುದು? when the possession of the defendant becomes adverse to the plaintiff. Limitation Act the question ಇದು. Next 65th. So who is the present Chief Election Commissioner of India? A. Shri Sunil Arora, B. Shri Om Prakash Rawat, C. Shri V.S. Sampath, D. none of the above. ಸೊ ಇತ್ತೀಚೆಗೆ CEC ಅಂತ ಕರೀತಾರೆ. ಸೊ ಇದು ಆ್ಯಕ್ಚುಲಿ ಇದರ ಆನ್ಸರು 2019 ಪ್ರಕಾರ ಅದು ಶ್ರೀ ಸುನಿಲ್ ಅರೋರಾ ಅಂತಾಗಿತ್ತು. ಈಗ ಶ್ರೀ ರಾಜೀವ್ ಕುಮಾರ್, ಇವರು 23rd ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದರು, ಈಗ 25th. ಸೊ ಶ್ರೀ ರಾಜೀವ್ ಕುಮಾರ್ ಇವರು ಇದರದ್ದು ಚೀಫ್ ಎಲೆಕ್ಷನ್ ಕಮಿಷನರ್. 24th ಸುಶೀಲ್ ಚಂದ್ರ ಅಂತ ಆಗಿದ್ರು. 24th ಸುಶೀಲ್ ಚಂದ್ರ. Next 66th question. A declaration made under Chapter 6 of the Specific Relief Act 1963 is binding on A. only the parties to the suit, B. persons claiming through the parties to the suit respectively, C. where any of the parties are trustees on the persons for whom, if in existence at the date of declaration, such persons would be the trustees, D. all of the above. ಸೊ ಡಿಕ್ಲರೇಷನ್ ಬಗ್ಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ 2 ಸೆಕ್ಷನ್ ಇದೆ, ಸೆಕ್ಷನ್ 34 ಮತ್ತು ಸೆಕ್ಷನ್ 35. ಸೆಕ್ಷನ್ 34ಅಲ್ಲಿ ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತಾರೆ, ಸೆಕ್ಷನ್ 35ಅಲ್ಲಿ ಎಫೆಕ್ಟ್ ಏನು ಅಂತ ಹೇಳ್ತಾರೆ, ವಾಟ್ ಇಸ್ ದ ಎಫೆಕ್ಟ್ ಅಂತ. ಸೊ ಇದರಲ್ಲಿ ಯಾರ್ಯಾರಿಗೆ ಬೈಂಡ್ ಆಗುತ್ತೆ, ಒಂದು ಡಿಕ್ಲರೇಷನ್ ಮಾಡಿದರೆ ಪಾರ್ಟೀಸ್ಗೂ ಅಪ್ಲೈ ಆಗುತ್ತೆ, ಯಾರು ಪಾರ್ಟೀಸ್ ಮುಖಾಂತರ ಕ್ಲೇಮ್ ಮಾಡ್ತಿದ್ದಾರೆ ಅಂದರೆ ಏಜೆಂಟ್ಗಳೆಲ್ಲ ಇರ್ತಾರಲ್ಲ ಅವರಿಗೆ ಆಗುತ್ತೆ, ಹಾಗೆ ಟ್ರಸ್ಟಿಗಳಾಗಿದ್ದರೆ ಅದಕ್ಕೆ ಟ್ರಸ್ಟಿಗೆ ಸಂಬಂಧಪಟ್ಟ ಓಕೆ ಅವರಿಗೆ ಕೂಡ ಆ ಡಿಕ್ಲರೇಷನ್ ಅಪ್ಲೈ ಆಗುತ್ತೆ. ಸೊ ಆಲ್ ಆಫ್ ದಿ ಅಬವ್ ಸೆಕ್ಷನ್ 35 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್. ನೆಕ್ಸ್ಟ್ 67th question. What's the maximum amount of compensation which the court can grant under section 95 of Code of Civil Procedure 1908? 95 ಅಂದರೆ ಯಾವುದು? ಈ ಸಪ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅಂತ ಏನಿದೆ ಸೆಕ್ಷನ್ 94 ಹೇಳ್ತಾರೆ ಅಲ್ವಾ, ಈ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್, ಅರೆಸ್ಟ್ ಬಿಫೋರ್ ಜಜ್ಮೆಂಟ್, ಟೆಂಪರರಿ ಇಂಜಂಕ್ಷನ್ನು, ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾಗಿ ಫಾಲೋ ಮಾಡಿದ್ರೆ ಕಾಂಪನ್ಸೇಷನ್ ಕೇಳ್ಬೋದು, ಅಥವಾ ತಪ್ಪಾಗಿ ಇದು ಮಾಡಿದರೆ ಕಾಂಪನ್ಸೇಷನ್ ಕೋರ್ಟಲ್ಲಿ ಕೇಳ್ಬೋದು ಅಂತ. ಸೊ ಎಷ್ಟು ತನಕ ಕಾಂಪನ್ಸೇಷನ್ ಕೇಳ್ಬೋದು ಅಂತ ಸೆಕ್ಷನ್ 95 ಹೇಳಿದ್ದಾರೆ. ಅದು 4 ಆಪ್ಷನ್ ಇದೆ, A ₹20,000, B ₹25,000, C ₹50,000, D ₹1 lakh. ಓಕೆ, ನೀವೆಲ್ಲರೂ ಆನ್ಸರ್ ಮಾಡ್ತಿದ್ದೀರಿ. ಸೊ ಈ ಹೆಸರನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ನಿಮ್ಮ ಪ್ರಿಲಿಮ್ಸ್ ಪಾಸ್ ಆಗಿರೋ ಲಿಸ್ಟಲ್ಲಿ. ಓಕೆ, ಸೊ ಎಷ್ಟು ಜನ ಆನ್ಸರ್ಸ್ ಮಾಡ್ತಿದ್ದೀರಿ? ಗುಡ್ ಟ್ರೈ ಎಲ್ಲರದ್ದು. ಸೊ ₹50,000.
68th question. An application under Code of Civil Procedure 1908 for an order to set aside an abatement has to be filed within dash days from the date of abatement. A 60, B 90, C 30, D 120. ಸೊ ನಿಮಗೆ ನೆನಪಿರ್ಬೋದು, ನಾನು ಫಸ್ಟ್ ಇನಿಷಿಯಲಿ ಹೇಳುವಾಗ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅವರನ್ನು ಇಂಪ್ಲೀಟ್ ಮಾಡಲಿಕ್ಕೆ ಎಷ್ಟು 90 ಡೇಸ್ ಅಂತ ಇತ್ತು ಅಲ್ವಾ. ಒಂದು ಹೇಳಿದೆ ಪ್ರಾವಿಷನ್, ಅಂದರೆ ಆರ್ಟಿಕಲ್ 121 ಅಪಾಯಿಂಟ್ಮೆಂಟ್ ಆಗೋಯ್ತು, 90 ಡೇಸಲ್ಲಿ ಇಂಪ್ಲೀಟ್ ಮಾಡಲಿಲ್ಲ. ಇವರಿಗೆ ಎಷ್ಟೋ ದಿನದ ನಂತರ ಗೊತ್ತಾಯಿತು ತಾವು ಇಂಪ್ಲೀಡ್ ಆಗಬೇಕಿತ್ತು, ಒಂದು ತಮ್ಮ ತಂದೆನ ಅಥವಾ ತಾಯಿನ ಅವ್ರ ವಿರುದ್ಧ ಕೇಸ್ ಇತ್ತು ಅಂತ ಇವರಿಗೆ ಗೊತ್ತಾಗತ್ತೆ. ಆದರೆ ಟೈಮ್ ಮೀರ್ ಹೋಗಿದೆ, ಸೂಟ್ ಅಬೇಟ್ಮೆಂಟ್ ಆಗಿದೆ. ಆವಾಗ ಇವರು ಎಷ್ಟು ದಿನದೊಳಗೆ ಬಂದು ಅಂದರೆ ರಿಸ್ಟೋರ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಥವಾ ಸೆಟ್ ಅಸೈಡ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ವಿದಿನ್ 60 ಡೇಸ್. ಯಾರದು ಬಿ ಹೇಳಿದ್ದು, ಅದೇ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, 90 ಡೇಸ್ ಅಲ್ಲ 60 ಡೇಸ್ ಇದರಲ್ಲಿ. ಓಕೆ, ಸೊ 90 ಡೇಸು ಇರುವಂಥ ಆಪ್ಷನ್ ಇದೆ, 60 ಡೇಸ್ ಇರುವಂಥದ್ದು ಇದೆ. 90 ಡೇಸ್ ಆದರೆ 120 ಆರ್ಟಿಕಲ್ ಲಿಮಿಟೇಷನ್ ಆ್ಯಕ್ಟ್, 60 ಡೇಸ್ ಆದರೆ 121. 69th. When India won the Cricket World Cup in 2011, who won the Man of the Series award? ಇದು ಕಂಪ್ಲೀಟ್ ಆಗಿ ಔಟ್ ಆಫ್ ಇದು ಕ್ವಶನ್ನು, ಯಾಕಂದರೆ 2019 ಕ್ವಶನ್ ಪೇಪರಲ್ಲಿ ನಾವು ಇದು ಆ್ಯಕ್ಚುಲಿ ವರ್ಲ್ಡ್ ಕಪ್ಪಿನ ಕ್ವಶನ್ ಕೇಳ್ತಿದ್ದಾರೆ. ಸ್ಪೋರ್ಟ್ಸಿನದಂತ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯೂಶ್ವಲಿ. ಓಕೆ, ಆದರೂ ಸ್ಟಿಲ್ ಜನರಲ್ ನಾಲೆಜ್ ಆಗಿ ಗೊತ್ತಿರಬೇಕು. ಸೊ ಎ ಸಚಿನ್ ತೆಂಡೂಲ್ಕರ್, ಬಿ MS ಧೋನಿ, ಸಿ ಯುವರಾಜ್ ಸಿಂಗ್, ಡಿ ವಿರಾಟ್ ಕೊಹ್ಲಿ. ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲ, ಮ್ಯಾನ್ ಆಫ್ ದಿ ಸೀರೀಸ್. ಯಾವ ವರ್ಲ್ಡ್ ಕಪ್ ವಿನ್ ಆಗಿತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಆಗಿತ್ತು 2011ಅಲ್ಲಿ. ಸೊ ಅದರಲ್ಲಿ ವಿನ್ ಆಯ್ತಲ್ಲ, ಆ ಮ್ಯಾನ್ ಆಫ್ ದಿ ಮ್ಯಾಚ್ MS ಧೋನಿಗೆ ಸಿಕ್ಕಿತ್ತಂತೆ. ಹಾಗೆ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಅಥವಾ ಮ್ಯಾನ್ ಆಫ್ ದಿ ಸೀರೀಸ್ ಯುವರಾಜ್ ಸಿಂಗ್. ಸೊ ಅವ್ರು ಇಡೀ ಆ ಟೂರ್ನಮೆಂಟಲ್ಲಿ 4 ಸಲ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿತ್ತು ಬೇರೆ ಬೇರೆ ಇದರಲ್ಲಿ. ಸೊ 15 ವಿಕೆಟ್ಸ್, 300 runs, ಸೊ ಎಷ್ಟೋ ಅವರದ್ದು ಸ್ಕೋರ್ ಇತ್ತು. ಸೊ ಹಿ ವಾಸ್ ಗಿವನ್ ದಿ ಟೈಟಲ್ ಮ್ಯಾನ್ ಆಫ್ ದಿ ಸೀರೀಸ್. 17th. For the act of criminal conspiracy under section 120A of the Indian Penal Code, the minimum number of persons required are A 2, B 3, C 5, D 7. ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಎಷ್ಟು ಜನ ಬೇಕು? ಕಾನ್ಸ್ಪಿರಸಿ ಅಂದರೆ ಏನು? ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಜನ ಬೇಕಾಗತ್ತೆ? ಮಿನಿಮಮ್. ಸೊ ಕಾಮನ್ ಸೆನ್ಸ್, ಬಟ್ ಸ್ಟಿಲ್ 120A ಹೇಳಿದೆ ಆಲ್ರೆಡಿ, ಮಿನಿಮಮ್ 2 persons ಬೇಕು ಅಂತ. ನೆಕ್ಸ್ಟ್ 71st. The President of India may make a declaration to the effect of proclamation of emergency under A. Article 350 of the Constitution of India, B. Article 351 of the Constitution of India, C. Article 352 of the Constitution of India, D. Article 353 of the Constitution of India. ಸೊ ಎಮರ್ಜೆನ್ಸಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ತಾರೆ. ಒಂದು ಥ್ರೆಟ್, ಎಕ್ಸ್ಟರ್ನಲ್ ಅಗ್ರೆಷನ್ನು, ಆರ್ಮ್ಡ್ ರೆಬೆಲಿಯನ್ನು, ಅಥವಾ ಇಂಟರ್ನಲ್ ಥ್ರೆಟ್ ಇದೆ, ಒಂದು ಪಬ್ಲಿಕ್ ಆರ್ಡರ್ ಡಿಸ್ಟರ್ಬ್ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಮಾಡ್ತಾರೆ. ಇಲ್ವಾ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಸ್ಟೇಟ್ ಕಂಪ್ಲೀಟಾಗಿ ಹದಗೆಟ್ಟಿದೆ, ಆವಾಗ ಎಮರ್ಜೆನ್ಸಿ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ. ಅಥವಾ ಇದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ. ಸೊ ಇದು ಯಾವುದಕ್ಕೆ ಅಪ್ಲೈ ಆಗ್ತಿರುವಂಥದ್ದು? ಆರ್ಟಿಕಲ್ 352. ಎಕ್ಸ್ಟರ್ನಲ್ ಅಗ್ರೆಷನ್ನು, ಇಂಟರ್ನಲ್ ಆರ್ಮ್ಡ್ ರೆಬೆಲಿಯನ್ನು ಅದೆಲ್ಲ ಇರುವಾಗ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ. ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಎಮರ್ಜೆನ್ಸಿ ಬಗ್ಗೆ, ಒಂದು ಅಮೆಂಡ್ಮೆಂಟ್, ಅದ್ರ ಬಗ್ಗೆ ಓದ್ಕೊಳ್ಬೇಕು, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದ್ಕೊಳ್ಬೇಕು, ಸಬಾರ್ಡಿನೇಟ್ ಜುಡಿಷರಿ, ಮತ್ತು ಇನ್ನೊಂದು ಈ ಸೆಂಟ್ರಲ್ ಗೌರ್ಮೆಂಟ್, ಈ ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂತೆಲ್ಲ ಇದೆಲ್ಲ. ಸೊ ಯಾವಾಗ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ಸ್ ಮೇಲೂ ಸ್ಟೇಟ್ ಪವರ್ಸನ್ನು ಕೂಡ ಅದು ಎನ್ಯಾಕ್ಟ್ ಮಾಡ್ಬೋದು ಅಂತ ಅದೊಂದು ಪ್ರಾವಿಷನ್ ಇದೆ, ಅದು ಕೂಡ ಓದ್ಕೊಳ್ಬೇಕು. 72nd question. If the court permits the amendment of pleadings without stipulating the time limit to carry out the amendment under Order 6 Rule 18 of the Code of Civil Procedure 1908, the amendment has to be carried out within dash days from the date of order. A 7 days, B 14 days, C 30 days, D 1 month. What's the correct answer here? ಇದು 15 days ಇಲ್ಲ, ಆವಾಗ ನೀವು ಕನ್ಫ್ಯೂಸ್ ಮಾಡ್ಕೊಂಡು 14 days ಅಂತ ಯಾರೋ ಸುಮಿತ್ರಾ ಐ ಥಿಂಕ್
ಆನ್ಸರ್ ಮಾಡಿದ್ರಿ. ಸೊ ಹಾಗಲ್ಲ, ಇದಕ್ಕೆ ಈ ಆರ್ಡರ್ 6 ರೂಲ್ 18 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, 14 days. ಅಮೆಂಡ್ಮೆಂಟ್ ಎಷ್ಟು ದಿನದಲ್ಲಿ ಕ್ಯಾರಿ ಔಟ್ ಮಾಡಬೇಕು ಅಂತ. ಫಾಲೋಯಿಂಗ್ ಇಸ್ ದಿ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಆಸ್ ಪರ್ ಏರಿಯಾ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಯಾವುದು ತುಂಬ ಅತಿ ಚಿಕ್ಕ ಜಿಲ್ಲೆ ಏರಿಯಾ ವೈಸ್, ಪಾಪ್ಯುಲೇಷನ್ ವೈಸ್ ಅಲ್ಲ, ಏರಿಯಾ ವೈಸ್. ಪಾಪ್ಯುಲೇಷನ್ ವೈಸು ಉಲ್ಟಾಗತ್ತೆ. ಸೊ ಎ ಕೊಡಗು, ಬಿ ಉಡುಪಿ, ಸಿ ಬೆಂಗಳೂರು ರೂರಲ್ಲು, ಡಿ ಬೆಂಗಳೂರು ಅರ್ಬನ್. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ಕೊಡಗು. ಇಟ್ ಈಸ್ ಬೆಂಗಳೂರು ಅರ್ಬನ್. ಓಕೆ, ಅದು ಕೇವಲ ಎಷ್ಟು, ಒಂದು ನಿಮಿಷ ಹೇಳ್ತೇನೆ, 2192 ಸ್ಕ್ವೇರ್ ಕಿಲೋಮೀಟ್ರ್ ಇದೆಯಂತೆ. ಆದರೆ ಬೆಂಗಳೂರು ಅರ್ಬನ್ನೇ ಮೋಸ್ಟ್ ಪಾಪ್ಯುಲಸ್ ಡಿಸ್ಟ್ರಿಕ್ಟ್. ಜಾಸ್ತಿ ಪಾಪ್ಯುಲೇಷನ್ ಇಡೀ ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಇರುವಂಥ ಡಿಸ್ಟ್ರಿಕ್ಟ್ ಕೂಡ ಬೆಂಗಳೂರೇ. ಸೊ ಅದಕ್ಕೆ ಸರಿಯಾಗಿ ನೋಡ್ಕೊಳ್ಬೇಕು ಯಾವುದ್ರ ಪ್ರಕಾರ ಅಂತ. ಎಷ್ಟು ಪಾಪ್ಯುಲೇಷನ್ ಇರ್ಬೋದು ಬೆಂಗಳೂರಲ್ಲಿ? ಹೆಚ್ಚು ಕಮ್ಮಿ 1 ಕೋಟಿಯಷ್ಟು, ಅಂದರೆ 96 ಲಕ್ಷ. ಆ್ಯಸ್ ಪರ್ ರೀಸೆಂಟ್ ಇದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 96 ಲಕ್ಷ ಚಿಲ್ಲರೆ. ಓಕೆ, ನೆಕ್ಸ್ಟ್ 74th. A puts his hand in the pocket of B for stealing money. He was unable to steal the money since the pocket of B was empty. A has committed A. no offense, B. mischief, C. theft, D. attempt to commit theft. ಇದೊಂದು ಎಕ್ಸಾಂಪಲ್, ಫೇಮಸ್ ಎಕ್ಸಾಂಪಲ್ ನಮ್ಮ IPSಯಲ್ಲಿ ಯಾವಾಗಲೂ ಕೇಳುವಂಥದ್ದು. ಆ ಸೆಕ್ಷನ್ಗೆ ಒಟ್ಟೊಟ್ಟಿಗೆ ಇರುವಂಥ ಒಂದು ಎಕ್ಸಾಂಪಲ್. ಅಟೆಂಪ್ಟಿಗೆ ಕೇಳುವಂಥ. ಸೊ ಇದ್ರದ್ದು ಎಲ್ಲಿ ಥೆಫ್ಟಿಗೆ ಅಂತಲೇ ಸಪ್ರೇಟ್ ಪ್ರಾವಿಷನ್ ಇದೆಯಾ? ಇಲ್ಲ. ಸೆಕ್ಷನ್ 511 ನಮ್ಮ IPCಯ ಲಾಸ್ಟ್ ಪ್ರಾವಿಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ ಇದು, ಇಲ್ಲಸ್ಟ್ರೇಷನ್ ಇದು. ಸೊ ಅಟೆಂಪ್ಟ್ ಟು ಕಮಿಟ್ ಥೆಫ್ಟ್. ಓಕೆ, ದುಡ್ಡು ಇಲ್ದಿದ್ರು ಪಾಕೆಟ್ಗಳಿಗೆ ಕೈ ಹಾಕಲಿಕ್ಕೆ ಹೋಗಿದಾಗ ಅದು ಅಟೆಂಪ್ಟ್ ಅಂತಲೇ ಆಗತ್ತೆ. ಓಕೆ, ದುಡ್ಡು ಸಿಗದಿದ್ರು. ಸೊ 511 ಪನಿಷಬಲ್. 75th. ದಿ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ದೆನ್ ಮೈಸೂರು. ಅಂದರೆ ಮೈಸೂರು ಕರ್ನಾಟಕ ಆವಾಗ ಏನಿತ್ತು ಅದಕ್ಕೆ ಯಾರು ಫಸ್ಟ್ ಚೀಫ್ ಮಿನಿಸ್ಟರ್ ಆಗಿದ್ರು? ಎ ಶ್ರೀ ಕೆ ಚಂಗಲರಾಯರೆಡ್ಡಿ, ಬಿ ಶ್ರೀ ಕೆಂಗಲ್ ಹನುಮಂತಯ್ಯ, ಸಿ ಶ್ರೀ ಕಡಿದಾಳ್ ಮಂಜಪ್ಪ, ಡಿ ಶ್ರೀ ಎಸ್ ನಿಜಲಿಂಗಪ್ಪ. ಸೊ ಇದರಲ್ಲಿ ಎ ಕೆ ಚಂಗಲರಾಯರೆಡ್ಡಿ ಅವರು ಫಸ್ಟ್, ಕೆ ಸಿ ರೆಡ್ಡಿ ಎಸ್ ಇವರು ಫಸ್ಟ್ ಚೀಫ್ ಮಿನಿಸ್ಟರ್. ನೆಕ್ಸ್ಟ್ ಕೆಂಗಲ್ ಹನುಮಂತಯ್ಯ. ಹಾಗೆ ಸೊ ಎಲ್ಲರೂ ಚೀಫ್ ಮಿನಿಸ್ಟರ್ ಆದವ್ರೆ. ಇವರು ಕೆಂಗಲ್ ಹನುಮಂತಯ್ಯವರು ನೆಕ್ಸ್ಟ್ ಸೆಕೆಂಡ್. 76. ಅಟೆಂಪ್ಟ್ ಟು ಕಮಿಟ್ ರಾಬರಿ ಇಸ್ ಪನಿಷಬಲ್ ಅಂಡರ್ ಎ ಸೆಕ್ಷನ್ 392 ಆಫ್ IPC, ಸಿ ಸೆಕ್ಷನ್ 393, 394, 395. ಸೊ ಕೆಲವೊಂದು ಒಫೆನ್ಸಸ್ ಅಟೆಂಪ್ಟ್ಗಳಿಗೆ ಸಪ್ರೇಟ್ ಸೆಕ್ಷನ್ ಇದೆ. ಅಂದರೆ ಈಗ ಏನು ಹೇಳ್ತವೆ ಅಂದರೆ ಆ ಸೆಕ್ಷನ್ ಡೆಫಿನೇಷನ್ ಕೊಟ್ಟಿದ್ದಾರೆ, ಆ ಡೆಫಿನೇಷನಲ್ಲೇ ಪನಿಷಬಲ್ ಕೊಟ್ಟಿರ್ತಾರೆ, ಅದ್ರದ್ದು ಅಟೆಂಪ್ಟಿಗೆ ಕೂಡ ಪನಿಷಬಲ್ ಅಂತ ಕೊಟ್ಟಿರ್ತಾರೆ. ಕೆಲವೊಂದು ಥರ ಸೆಕ್ಷನ್ಗಳಿರ್ತವೆ. ಕೆಲವೊಂದು ಅಟೆಂಪ್ಟ್ಗಳಿಗೆ ಅಂತಲೇ ಸಪ್ರೇಟ್ ಸೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಯಾವುದು ಇದರಲ್ಲಿ ಯಾವುದು ಕವರ್ ಆಗಿರೋದಲ್ವ ಸೆಕ್ಷನ್ 511 ನಾವು ನೋಡ್ತೇವೆ. ಸೊ ಈ ಕ್ಯಾಟಗರಿಲಿ ಬರುವಂಥದ್ದು ಸಪ್ರೇಟ್ ಅಟೆಂಪ್ಟ್ ಮಾಡಲಿಕ್ಕೆ ಪನಿಷಬಲ್ ಅಂತ ಕೊಟ್ಟಿರುವಂಥದ್ದು ರಾಬರಿಗೆ. ಸೊ 393 ಕವರ್ ಆಗುತ್ತೆ. 76, 393 ಬಿ ಸುಮಿತ್ರಾ, ರವಿ ಎ ಅಲ್ಲ 393 ಪನಿಷಬಲ್ ನೋಡ್ಬೇಕು ನಾವು ಯಾವಾಗಲೂ, ಡೆಫಿನಿಷನ್ಸ್ ಅಲ್ಲ, ಪನಿಷಬಲ್. 77th question. Which section of CRPC states no statement made by any person to a police officer in the course of an investigation shall, if reduced in writing, be signed by the person making it? A section 161, B section 162, C section 163, D section 164. ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಮುಂದೆ ಹೇಳಿಕೆ ಕೊಟ್ಟರೆ, ಆ ಹೇಳಿಕೆ ಬರವಣಿಗೆಯಲ್ಲಿದ್ದರೆ ಅದಕ್ಕೆ ಸೈನ್ ಮಾಡಲಿಕ್ಕೆ ಇಲ್ಲ ಅಂತ ಯಾವ ಸೆಕ್ಷನ್ ಹೇಳಿದೆ ಅಂತ. ಸೈನ್ ಆದರೆ ಅದ್ರದ್ದು ಎವಿಡೆನ್ಷಿಯಲ್ ವ್ಯಾಲ್ಯೂ ಇಲ್ಲ, ಅದ್ರ ಸೈನ್ ಇರಬಾರ್ದು. ಯಾಕೆಂದರೆ ಪೊಲೀಸರು ಕಂಪಲ್ಷನ್ ಮಾಡಬಾರ್ದು ಯಾರನ್ನು
ಸೈನ್ ಮಾಡು, ಯಾಕಂದರೆ ಅವರೇ ಹೇಳಿಕೆ ತೊಗೊಂಡು ಅಂತ. ಅದಕ್ಕೋಸ್ಕರ ಈ ಒಂದು ಸೆಕ್ಷನ್ ಇದೆ. ಸೊ 161, 162 ಈ ಒಂದು ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟದ್ದು. ಸೈನಿಂಗಿಗಾದರೆ ಅದು ಸೆಕ್ಷನ್ 162. ಓಕೆ, ನೆಕ್ಸ್ಟ್ 78th. In the absence of a contract or local law or usage to the contrary, a lease of immobile property for agricultural purpose shall be deemed to be a lease from A month to month, B year to year, C for 5 years, D for 10 years. So, ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? TP ಆ್ಯಕ್ಟದು ಸೆಕ್ಷನ್ 106 ಪ್ರತಿ ವರ್ಷ 1 ಅಥವಾ 2 ಕ್ವಶನ್ ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಏನಾದರೂ ಇದ್ದರೆ ಡೀಟೇಲ್ ಆಗಿದೆ ಏನಂತ ಓದ್ಕೊಳ್ಳಿ. ಸೆಕ್ಷನ್ 106 ಏನು ಹೇಳುತ್ತೆ, ಯಾವ್ಯಾವ ಥರ, ಯಾಕೆ ಹಾಗೆ, ಈ ಸೆಕ್ಷನ್ 106ಇಂದ 107ಗೆ ಏನು ವ್ಯತ್ಯಾಸ ಇದೆ, ಆ ಥರ ಎಲ್ಲ ನೋಡ್ಕೊಳ್ಳಿ. ಸೊ ಇದು ಇಯರ್ ಟು ಇಯರ್, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಅಗ್ರಿಕಲ್ಚರ್ ಪರ್ಪಸ್, ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ ಅಂತ ಎರಡಿದೆ. ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ ಅದು ಇದ್ಬಿಟ್ಟು ಅದರ್ ಲೀಸಸ್ ಅಂತ ಇದೆ. ಸೊ ಅವೆಲ್ಲವೂ ಬೇರೆ ಥರ, ಇದಕ್ಕೆ ಇಯರ್ ಟು ಇಯರ್ ಅಂತ ಕನ್ಸಿಡರ್ ಆಗುತ್ತೆ. 79th question. A conditional order for removal of public nuisance under section 133 of CRPC may be passed by A district magistrate, B subdivisional magistrate, C specially empowered executive magistrate, D any of the above. So what's the correct answer here? 133. ಈಗ ನಮಗೆ 144 ನಿಷೇಧಾಜ್ಞೆ ಹೇಳ್ತಾರೆ, ಹಾಗೆ 133 ಈ ಆಫೀಸರ್ಸ್ಗಳು ಯಾರೋ ಒಬ್ಬರು ಆಫೀಸರ್ಸ್ ಇದ್ದಾರಲ್ಲ, ಸೊ ಅವರು ಪಬ್ಲಿಕ್ ನ್ಯೂಸೆನ್ಸನ್ನು ರಿಮೂವ್ ಮಾಡಿ, ಇಲ್ಲಿ ಯಾರೋ ಒಬ್ಬರು ಡ್ರೈನೇಜನ್ನು ಮಾಡಿದ್ದಾರೆ ಅಥವಾ ಅದನ್ನು ತೆಗೀರಿ ಅಂತ ಹೇಳಿ, ಅಥವಾ ಚರಂಡಿ ಮಾರ್ಗ ಚೇಂಜ್ ಆಗಿದೆ, ಅಥವಾ ಹೊಗೆ ಪಾಯ್ಸನಸ್ ಹೊಗೆ ಬರ್ತಾ ಇದೆ, ಆ ಥರ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥ ಏನಾದರೂ ಸ್ಟ್ರಕ್ಚರ್ ಏನಾದರೂ ಒಂದಿದ್ರೆ ಅದನ್ನು ರಿಮೂವ್ ಮಾಡಿ ಅಂತ ಆ ಕಂಡೀಷನ್ ಆರ್ಡರ್ ಪಾಸ್ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಇದೆ? 133 ಪ್ರಕಾರ ಎಲ್ರಿಗೂ ಅಧಿಕಾರ ಇದೆ. DM ಅಂದರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಮತ್ತು ಸ್ಪೆಷಲಿ ಎಂಪವರ್ಡ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಸೊ ಎನಿ ಆಫ್ ದಿ ಅಬೌವ್, D is the correct answer. 80th question. A caveat petition filed under section 148 of CPC shall be enforced for a period of A 60 days, B 90 days, C 2 months, D 3 months. So what's the correct answer here? ಕೇವಿಟ್ ಎಷ್ಟು ದಿನ ವ್ಯಾಲಿಡ್ ಇರುತ್ತೆ? ವ್ಯಾಲಿಡಿಟಿ ಮುಗಿದ ನಂತರ ಮತ್ತೊಂದು ಸಲ ಕೇವಿಟ್ ಪಿಟಿಷನ್ ಫೈಲ್ ಮಾಡಬೇಕು. ಸೊ 80th ಕ್ವಶನ್ನು, ಮೈಬೂಬ ಪಟೇಲ್. ಓಕೆ, B is the correct answer, 90 days. ಓಕೆ, ಸೊ ಆಲ್ರೆಡಿ 6:30 ಆಯಿತು. ಸೊ ಬೇಗ ನಾನು ಇದು ಮಾಡ್ತಾ ಹೋಗ್ತೇನೆ. 1.5 hour ಆಯಿತು ನಾವು ಸ್ಟಾರ್ಟ್ ಮಾಡಿ. ಇನ್ನು 20 more questions ಇದೆ. So A without the consent of Z and with an intention to cause injury, fear or annoyance to Z incites a dog to spring upon Z. A has committed the offence of A assault, B use of criminal force, C mischief, D negligent conduct with respect to animal. ನಾಯಿ ಬಿಟ್ಟು ಹೆದರಿಸ್ತಾರೆ ಇನ್ನೊಬ್ಬರಿಗೆ ಹೆದರಿಕೆ ಮಾಡಲಿಕ್ಕೆ ಅಥವಾ ಕೋಪ ಬರ್ಸಲಿಕ್ಕೆ, ಕಿರಿಕಿರಿ ಮಾಡಲಿಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಆಫೆನ್ಸ್ ಏನಂತ ಕರೆಸ್ಕೊಳ್ಳುತ್ತೆ ಅಂತ ನಾವು ಸೆಕ್ಷನ್ 350 ಮತ್ತು 349 ಗೊತ್ತಿರಬೇಕು. 349 ಅಂದರೆ ಫೋರ್ಸ್ ಅಂದರೆ ಏನಂತ ಹೇಳುತ್ತೆ. ಫೋರ್ಸ್ ಬಲಪ್ರಯೋಗ ಮಾಡೋದೇನು ಅಂತ, ಅದು ಕ್ರಿಮಿನಲ್ ಫೋರ್ಸ್ ಅಂತ 350 ಹೇಳಿದೆ, ಅದು ಅಪರಾಧಿಕ ಬಲಪ್ರಯೋಗ. ಓಕೆ, ಬಲಪ್ರಯೋಗ ಮತ್ತು ಫೋರ್ಸ್ ಮತ್ತು ಕ್ರಿಮಿನಲ್ ಫೋರ್ಸಿಗೆ ವ್ಯತ್ಯಾಸ ಇದೆ. ಸೊ ಯಾರಿಗೆ ಹೆದರಿಕೆ ಉಂಟು ಮಾಡಲಿಕ್ಕೆ ಏನಾದರೂ ನಾವು ನಾಯಿ ಅಥವಾ ಏನಾದರೂ ಹೊಡೆದ್ರೆ ಇದು ಮಾಡಿದರೆ ಆ ಥರ ಎಲ್ಲ ಫೋರ್ಸ್ ಉಪಯೋಗಿಸಿದಾಗೆ. ಸೊ ಇದು B ಯೂಸ್ ಆಫ್ ಕ್ರಿಮಿನಲ್ ಫೋರ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. 82nd ಕ್ವಶನ್ನು, ಇದು The plaintiff who is in joint possession of the joint family property filed a suit for partition and separate possession claiming 1/5 share. According to the plaintiff, total market value of the suit property is rupees 5 lakh. The court fee payable by the plaintiff is A court fee on rupees 5 lakh, B court fee on rupees 1 lakh, C fixed court fee of rupees 500, D fixed court fee of rupees 200. ಇದು ಕರ್ನಾಟಕ ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಷನ್ ಆ್ಯಕ್ಟ್ ಪ್ರಕಾರ ಬರುತ್ತೆ. ನಾನು ಸೆಕ್ಷನ್ ಹೇಳ್ತೇನೆ ಹೇಗೆ ಬರುತ್ತೆ ಅಂತ ಈಗ ಮಾಡೋದಿಲ್ಲ ಎಕ್ಸ್ಪ್ಲನೇಷನು. ಇದು D is the ಕರೆಕ್ಟ್ ಆನ್ಸರು. ಕರ್ನಾಟಕ ಕೋರ್ಟ್ ಫೀ ಆ್ಯಕ್ಟ್ ಪಾರ್ಟಿಷನ್ ಸೂಟಲ್ಲಿ ಸೆಕ್ಷನ್ 35 ಇದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಓಕೆ, ನೆಕ್ಸ್ಟ್
83rd, the maximum term of imprisonment awardable in a summary trial case is A 2 years, B 1 year, C 6 months, D 3 months. What's the correct answer here? Summary trial. ಇದು ಯಾವ ಸೆಕ್ಷನ್ ನಾವು CRPC ನೋಡ್ಬೋದು. ಅದರಲ್ಲಿ ಸೆಕ್ಷನ್ 262 ಅಲ್ಲಿ ಪ್ರೊಸೀಡಿಂಗ್ ಫಾರ್ ಸಮರಿ ಟ್ರಯಲಲ್ಲಿ ಎಷ್ಟು ವರ್ಷ ಇಂಪ್ರಿಸನ್ಮೆಂಟ್ ಕೊಡ್ಬೋದು, ಮ್ಯಾಕ್ಸಿಮಮ್ ಎಷ್ಟು ತಿಂಗಳು ಕೊಡ್ಬೋದು ಅಂತ ಇದೆ. ಸೊ ಅದು ನಾಟ್ ಮೋರ್ ದ್ಯಾನ್ 3 ಮಂತ್ಸ್, 3 ತಿಂಗಳಕ್ಕಿಂತ ಜಾಸ್ತಿ ಅವಧಿ ಕೊಡಲಿಕ್ಕಿಲ್ಲ. ಅದ್ರ ಪ್ರೊಸೀಜರು ಸಮನ್ಸ್ ಟ್ರಯಲ್ ಪ್ರಕಾರ ಆಗತ್ತೆ, ಸಮನ್ಸ್ ಟ್ರಯಲ್. ಸೊ ಇದು ಓದ್ಕೊಳ್ಳಿ, ಶಾರ್ಟ್ ನೋಟ್ಸ್ಗೆಲ್ಲ ಬರುವಂಥದ್ದು ಮೇನ್ಸ್ ಎಕ್ಸಾಮ್ಸ್ಗೆ. Next, A sells his house to B with a condition that B cannot transfer that house to anyone except C. The sale is A void, B voidable, C unlawful, D valid but condition is void. ಇದು TP ಆ್ಯಕ್ಟ್ ಅಲ್ಲಿ ಬರುವಂಥದ್ದು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ನಾವು ಒಬ್ಬರಿಗೆ ಸೇಲ್ ಮಾಡ್ತೇವೆ ಅಂದರೆ ಅದಕ್ಕೆ ಕಂಡೀಷನ್ ಇಟ್ಟು ಕೊಡಲಿಕ್ಕಿಲ್ಲ, ನೀವು ಬೇರೆ ಯಾರಿಗೂ ಸೇಲ್ ಮಾಡಲಿಕ್ಕಿಲ್ಲ ಅಥವಾ ಇವರಿಗೆ ಮಾತ್ರ ಸೇಲ್ ಮಾಡಬೇಕು, ನಾನು ಹೇಳಿದ ವ್ಯಕ್ತಿಗಳಿಗೆ ಮಾತ್ರ ಸೇಲ್ ಮಾಡಬೇಕು ಅಂತ. ಆವಾಗ ಅದು ಆಬ್ಸಲ್ಯೂಟ್ ಟ್ರಾನ್ಸ್ಫರ್ ಆಗೋದಿಲ್ಲ, ಆಯಿತಾ. ಸೊ ಅಂಥ ಸಂದರ್ಭದಲ್ಲಿ ಸೆಕ್ಷನ್ 10, ಸೆಕ್ಷನ್ 11, ಸೆಕ್ಷನ್ 12 ಅಂತೆಲ್ಲ ಇದೆ. ಈ ಥರ ಕಂಡೀಷನ್ಸ್ ಮಾಡಲಿಕ್ಕಿಲ್ಲ, ಆಬ್ಸಲ್ಯೂಟ್ ರಿಸ್ಟ್ರಿಕ್ಷನ್ ಮಾಡಲಿಕ್ಕಿಲ್ಲ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಲಿ ಅಂತ. ಸೊ ಅಂಥ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ವ್ಯಾಲಿಡ್ ಆಗುತ್ತೆ. ನಾನು ಹೇಗೆ ಸೇಲ್ ಮಾಡಿ ನೀನು ಇವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ ಅಂತ ಹೇಳ್ತೇನಲ್ಲ, ಸೊ ಸೇಲ್ ಮಾಡಿದ್ದು ವ್ಯಾಲಿಡ್ ಆಗುತ್ತೆ. ಆದರೆ ನೀವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ ಅಥವಾ ಸಿಗೆ ಮಾತ್ರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಏನು ಕಂಡೀಷನ್ ಹಾಕ್ತೇನೆ, ಆ ಕಂಡೀಷನ್ ಬಿಕಮ್ಸ್ ವಾಯ್ಡ್. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ತಪ್ಪು ಅಂದರೆ ಮಿಸ್ಲೀಡ್ ಆಗ್ತೀರಿ ಈ ಥರ ಕ್ವಶನ್ಗಳಲ್ಲಿ. ಅದು ಸೆಕ್ಷನ್ 10, 11 ಇಲ್ಲಿಸ್ಟ್ರೇಷನ್ಸ್ ಇದ್ದರೆ, ಬೇರೆ ಬೇರೆ ನಿಮಗೆ ಕ್ವಶನ್ಸ್ ಇದ್ದರೆ ಅದನ್ನು ರೆಫರ್ ಮಾಡಿ ನೋಡಿ TP ಆ್ಯಕ್ಟಲ್ಲಿ. 85th, the first Chief Justice of Supreme Court of India was A. Justice M. Patanjali Shastri, B. Justice H.J. Kania, C. Justice P.P. Gajendra Gadkar, D. Justice Meherchand Mahajan. ಇದರಲ್ಲಿ ಜಸ್ಟಿಸ್ ಹೀರಾಲಾಲ್ ಜೆ ಕಾನಿಯಾ ಅಂತ ಇದ್ದಾರೆ. ಇವರು ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಗುಜರಾತ್ ಅವರು ನಮ್ಮ ದೇಶದ ಫಸ್ಟ್ ಚೀಫ್ ಜಸ್ಟಿಸ್. 86th question. So who among the following does not have the right to vote for an election of the President of India? A. Speaker of Vidhan Sabha, B. Speaker of Lok Sabha, C. President's nominee in Rajya Sabha, D. Deputy Speaker of Lok Sabha. So ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಯಾರಿಗೆ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ವೋಟ್ ಮಾಡೋ ಅಧಿಕಾರ ಇಲ್ಲ? ಪ್ರೆಸಿಡೆಂಟ್ ನಾಮಿನಿ ಇರ್ತಾರೆ ರಾಜ್ಯಸಭೆಯಲ್ಲಿ, ಅವರು ಪ್ರೆಸಿಡೆಂಟಿಗೆ ವೋಟ್ ಮಾಡಲಿಕ್ಕಿಲ್ಲ ಎಲೆಕ್ಷನ್ಗೆ. 87th. The procedure to be followed by the court when there is dispute as to the relationship of landlord and tenant between parties is stated in the following section of the Karnataka Rent Act 1999. A. Section 42, B. Section 43, C. Section 44, D. Section 45. So what's the correct answer here? It is 7th question. It is section 43. Okay, Anusha Bindu, correct. Manjunath Talwar, 43 is the correct answer. B is the correct answer. 88. What type of writ can be issued for an illegal detention? A. Writ of prohibition, B. Writ of habeas corpus, C. Writ of mandamus, D. Writ of quo warranto. ಸೊ ಇಲ್ಲಿಗಲ್ ಡಿಟೆನ್ಷನ್, ಇತ್ತೀಚೆಗೆ ಒಂದು ಫಿಲ್ಮ್ ತುಂಬ ಫೇಮಸ್ ಆಯಿತು, ಜೈ ಭೀಮ್ ಅಂತ. ಸೊ ಅದರಲ್ಲಿ ಆ ಒಂದು ಕೇಸ್ ಹೇಳಿದ್ದಾರೆ ಹೇಬಿಯಸ್ ಕಾರ್ಪಸ್ ಸಂಬಂಧಪಟ್ಟದ್ದು. ಓಕೆ, ಸೊ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. 89th. The International Court of Justice is situated at A. London, B. Paris, C. Berlin, D. Hague. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅದು ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆರ್ಗನ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಅಲ್ವಾ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಅದೆಲ್ಲ ಅದರದ್ದು ಪ್ರಿನ್ಸಿಪಲ್ ಹೆಡ್ ಕ್ವಾರ್ಟರ್ಸಲ್ಲಿ ಅದೆಲ್ಲ ತಿಳ್ಕೊಳ್ಬೇಕು. ಓಕೆ, ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ದು ಹೇಗ್.
ನೆದರ್ಲ್ಯಾಂಡ್ಸಲ್ಲಿರುವಂಥದ್ದು ಹೇಗ್. 90th ಕ್ವಶನ್, ಸ್ವಲ್ಪ ಬೇಗ ಬೇಗ ಹೋಗ್ತಿದ್ದಾನೆ. ಸೊ ಆಲ್ರೆಡಿ ಇನ್ನೂ 10 ಕ್ವಶನ್ಸ್ ಇದೆ. To file a suit against the railways, the notice under section 80 of CPC has to be delivered to the office of a secretary to the central government, B the general manager of that railway, C the chief manager of the railways, D none of the above. So what's the correct answer here? ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕೊಡ್ತಾರೆ. ಸೊ ರೈಲ್ವೇಸ್ಗೆ ಸಪ್ರೇಟ್ ಆಗುತ್ತೆ. ಸೊ ಅದರಲ್ಲಿ ಜನರಲ್ ಮ್ಯಾನೇಜರ್ ಇವರಿಗೆ ಡೆಲಿವರಿ ಮಾಡಬೇಕು. Next to 91st question, a lease of immobile property for manufacturing purpose is terminable by a 15 days notice, B 1 month notice, C 6 months notice, D 1 year notice. ಇದು ಅಗ್ರಿಕಲ್ಚರ್ ಪರ್ಪಸ್ಗೆ ಹೇಗಿರುತ್ತೆ ಅದರ ಥರನೇ ನಾವು ಒಂದು ಹಿಂದಿನ ಕ್ವಶನ್ಗಳಲ್ಲಿ ಯಾವಾಗ ಎಷ್ಟು ವರ್ಷದ ಲೀಸ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ನೋಡಿದ್ವಿ. ಇದರಲ್ಲಿ ಯಾವಾಗ ಟರ್ಮಿನೇಷನ್ ಆಗುತ್ತೆ ಅಂತ. ಇಲ್ಲೂ ಕೂಡ ಸೆಕ್ಷನ್ 106 ಕರೆಕ್ಟ್ ಇದು ಸೆಕ್ಷನ್ TP ಆ್ಯಕ್ಟ್ದು. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? 91st. ಎಸ್, ಸಿದ್ದಮ್ಮ. 91C is the correct answer. 6 months notice. Other ಇದಕ್ಕೆ ಬೇರೆ ಆನ್ಸರ್. ಓಕೆ, ನೆಕ್ಸ್ಟ್ 92 question. Which section of the Indian Evidence Act 1972 declares that an accomplice shall be a competent witness? A section 135, B section 134, C section 132, D section 133. ಅಕಂಪ್ಲಿಸ್ ಇಸ್ ಅನ್ವರ್ತಿ ಆಫ್ ಕ್ರೆಡಿಟ್ ಅಂತಲೂ ಒಂದಿದೆ ಆಯಿತಾ. ಅದೇ ಅಕಂಪ್ಲಿಸ್ ಇಸ್ ಅ ಕಾಂಪಿಟೆಂಟ್ ವಿಟ್ನೆಸ್ ಇದು ಕೂಡ ಇದೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ 2 ಇದು ಬರುತ್ತೆ. ಅದು ಇಲ್ಲಿ ಸ್ಟೇಷನಲ್ಲಿ ಸೆಕ್ಷನ್ 114B ಅಕಂಪ್ಲಿಸ್ ಅವರನ್ನು ನಂಬಲಿಕ್ಕೆ ಅನರ್ಹರು ಅಂತ ಹೇಳ್ತಾರೆ. ಇವರು ಅಪ್ರೂವರ್ ಇರ್ತಾರಲ್ಲ ಅವರು. ಅದೇ 133 ಕಾಂಪಿಟೆಂಟ್ ವಿಟ್ನೆಸ್ ಅಂತ ಹೇಳ್ತಾರೆ. ಸೊ ಇದೆರಡು ಒಟ್ಟೊಟ್ಟಿಗೆ ಓದಿ ಅದರದ್ದು ಎಫೆಕ್ಟ್ ಏನಾಗುತ್ತೆ ಟೋಟಲು ಕೊರೊಬರೇಷನ್ ಇರಬೇಕು. ಅದಕ್ಕೆ ಅವರ ವಿಟ್ನೆಸ್ ಕೊಟ್ಟರು ಕೂಡ ಅದಕ್ಕೆ ಕೊರೊಬರೇಟಿವ್ ಮೆಟೀರಿಯಲ್ ಇರಬೇಕು ಅಂತ ಹೇಳಿ ಹೇಳ್ತಾರೆ. 93rd question. Which section of Indian Penal Code defines the offence of sedition? ಸೊ ಇದು ನಾನು ಲಾಸ್ಟ್ ಟೈಮ್ ಹೇಳಿದೆ, ಇದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ, ಅದರದ್ದು ಅಪ್ಡೇಟ್ ಇರಲಿ ಅಂತ ನಿಮಗೆ. ಸೊ ಈ ಸೆಕ್ಷನ್ ಯಾವುದು? ಸೆಕ್ಷನ್ 121, 121A, 124, 124A. 124A. Okay, sedition, law of sedition. 94th. ಇದು ರಿಪೀಟೆಡ್ ಕ್ವಶನ್. 94th. The National Legal Services Day is observed in India on A 26 November, B 9th November, C 6th December, D 20th October. ಇದು ಯಾಕೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಡೇ ಅಂತ ಹೇಳ್ತಾರೆ? ನಮ್ಮ ಲೀಗಲ್ ಸರ್ವಿಸ್ ಆ್ಯಕ್ಟ್ ಅದನ್ನು ಎನಾಕ್ಟ್ ಮಾಡಿದರು. ಕಮೆನ್ಸ್ಮೆಂಟ್ ಆಯಿತು ಅಂತ ಹೇಳಿ. ಸೊ 9th ನವೆಂಬರ್ಗೆ ಸೆಲೆಬ್ರೇಟ್ ಮಾಡ್ತಾರೆ. 95th question. As per section 143 of Negotiable Instrument Act, the trial of all the offences under chapter 17 of the said act shall be made to conclude within dash days from the date of filing complaint. A 6 months, B 1 year, C 2 years, D 3 years. So what's the correct answer? ಇದು ಡಿಸಾನರ್ ಆಫ್ ಚೆಕ್ಸ್ ಅಂತ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರೊಸೀಡಿಂಗ್ ಇದ್ದರೆ ಚೆಕ್ ಬೌನ್ಸ್ ಕೇಸ್ ಎಷ್ಟು ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ? 6 months. 96th question. The court can appoint commissioner to make partition of immobile property as per preliminary decree for partition under
A. Order 26 Rule 1, Order 26 Rule 4, Order 26 Rule 9, Order 26 Rule 13 of CPC. ಪಾರ್ಟಿಷನ್ ಹೇಗೆ ಮಾಡ್ಬೋದು, ಕೋರ್ಟ್ ಕಮಿಷನರ್ ಮಾಡ್ಬೋದು ಹೇಳೋದಕ್ಕೆ ಕರ್ನಾಟಕಕ್ಕೆ ಇನ್ನೊಂದು ಎಕ್ಸ್ಟ್ರಾ ಪ್ರಾವಿಷನ್ ಇದೆ ಸೆಕ್ಷನ್ 54ಅಲ್ಲಿ, ಅದು ಓದ್ಕೊಳ್ಬೇಕು. ಕರ್ನಾಟಕ ಅಮೆಂಡ್ಮೆಂಟ್ ಇದು. ಅದ್ರ ಜೊತೆಗೆ ಇದರಲ್ಲಿ ಯಾವುದು ಆರ್ಡರ್ 26 ರೂಲ್ 13. ಇದರ ಕಲೆಕ್ಟರ್ ಅಂತ ಇತ್ತಲ್ವಾ, ಇದರಲ್ಲಿ ಕಮಿಷನರ್ ಅಂತ ಕಮಿಷನರ್ 54 ಪ್ರಕಾರ. 97th question. The present Advocate General of Karnataka is A. Shri Uday Holla, B. Shri Prabhulinga K. Navadgi, C. Shri B.V. Acharya, D. Professor Ravi Verma Kumar. ಸೊ ಆವಾಗ ಯಾರಿದ್ರು ಈಗಲೂ ಅವರೇ ಕಂಟಿನ್ಯೂ ಆಗಿದ್ದಾರೆ. ನೀವು ಈ ಹೆಸರು ತುಂಬ ಸಲ ಕೇಳಿರ್ಬೋದು. ಇತ್ತೀಚೆಗೆ ಹಿಜಾಬ್ ಕೇಸೆಲ್ಲ ಆಗ್ತಾ ಇರುವಾಗ ಅಡ್ವೊಕೇಟ್ ಜನರಲ್ ಅಂತ ಹೇಳಿ ತುಂಬ ಸಲ ಅವರ ಹೆಸರು ಹೇಳ್ತಾ ಇರ್ತಿದ್ರು ನ್ಯೂಸಲ್ಲೆಲ್ಲ. ಕೇಳಿದಿದ್ರೆ ಸುಲಭ ಆಗತ್ತೆ. ಸೊ ಅಡ್ವೊಕೇಟ್ ಜನರಲ್ ಅದು ಕೂಡ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಅದು. ಓಕೆ, ಅದು ನಮ್ಮ ಆರ್ಟಿಕಲ್ 165 ಹೇಳಿದ್ದಾರೆ ಕಾಣ್ತದೆ. ಆರ್ಟಿಕಲ್ 165, 177 ಅಡ್ವೊಕೇಟ್ ಜನರಲ್. ಸೊ ಇದರಲ್ಲಿ ಪ್ರಭುಲಿಂಗ ಕೆ ನಾವಡ್ಗಿ ಇವರು ಅಡ್ವೊಕೇಟ್ ಜನರಲ್. ನೆಕ್ಸ್ಟ್ 98. The age of retirement of a Chief Justice of a High Court in India is A. 60 years, B. 62 years, C. 65 years, D. 68 years. Chief Justice of High Court in India ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಅದೆಲ್ಲ ಬೇರೆ ಇರುತ್ತೆ, ಸ್ವಲ್ಪ ಬೇರೆ ಇದೆ. ಓಕೆ, ಇದ್ರದ್ದು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇನ್ ಇಂಡಿಯಾ ಎಷ್ಟು ವರ್ಷಕ್ಕೆ ರಿಟೈರ್ಡ್ ಆಗಬೇಕು? ಹೈಕೋರ್ಟ್ ಆದರೆ 62 years, ಸುಪ್ರೀಂ ಕೋರ್ಟ್ ಆದರೆ 65 years. ಓಕೆ, ಸೊ ಅದು ಎಕ್ಸ್ಟೆನ್ಷನ್ ಮಾಡಬೇಕು ಅಂದರೆ ತುಂಬ ಪ್ರಪೋಸಲ್ ಇದೆ. ಈ ಏಜ್ ತುಂಬ ಅಂದರೆ ಯಾವಾಗ ಈ ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟ್ ಎಲ್ಲ ಮಾಡಿದ್ದು, ಯಾವಾಗ ಕಾನ್ಸ್ಟಿಟ್ಯೂಷನ್ ಮಾಡಿದ್ದು ನಮ್ಮ 1947, 50 ಆ ರೇಂಜಲ್ಲಿ. ಆವಾಗ ಮನುಷ್ಯನ ನಾರ್ಮಲ್ ಎಕ್ಸ್ಪೆಕ್ಟೆನ್ಸಿ ಇದೆ 35ರಿಂದ 40 ವರ್ಷ ಇತ್ತು, 40 ವರ್ಷ ಬದುಕ್ತಾರೆ ಅಂತ. ಸೊ ಆ ನಿಟ್ಟಿನಲ್ಲಿ ಇವರು ಇಷ್ಟು ಅಂತ ಮಾಡಿದ್ರು ರಿಟೈರ್ಮೆಂಟ್ ಏಜ್. ಆದರೆ ಈಗ ಅದು ಆವ್ರೇಜ್ ಎಕ್ಸ್ಪೆಕ್ಟೆನ್ಸಿ ಲೈಫು 70 years ಮೇಲಾಗಿದೆ ಈಗ ಪ್ರೆಸೆಂಟ್ 2022 ಅಲ್ಲಿ. ಸೊ ಅದಕ್ಕೋಸ್ಕರ ರಿಟೈರ್ಮೆಂಟ್ ಏಜ್ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅಂತ. ಸೊ ಕಂಪ್ಯಾರಿಟಿವ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿದರೆ ಇಂಡಿಯಾದಲ್ಲಿ ತುಂಬ ಯಂಗ್ ಆಗಿ ರಿಟೈರ್ ಆಗ್ತಾರೆ ಅಂತ ಹೇಳ್ತಾರಂತೆ. ಸೊ USA ಟಿಲ್ ಅವ್ರು ಬದುಕಿರೋ ತನಕ ಚೀಫ್ ಅಂದರೆ ಜಸ್ಟಿಸ್ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಆ ಥರ ಸೊ ಇಂಡಿಯಾದಲ್ಲಿ ಕಂಪ್ಯಾರಿಟಿವ್ಲಿ ಕಮ್ಮಿನೇ ಏಜ್ ಆಫ್ ರಿಟೈರಿಂಗ್. ಓಕೆ, ಸೊ 99th question. ದಿ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್ in the judgment of D.K. Basu versus State of West Bengal relates to the following subject: A. Sexual harassment on women, B. Safeguarding the rights of arrested persons, C. Safeguarding the rights of children, D. Sexual harassment in the workplace. So what's the correct answer here? D.K. Basu Article 41 ಬರುವಂಥದ್ದು ಕಸ್ಟಡಿಯಲ್ ಡೆತ್, ಕಸ್ಟಡಿಯಲ್ ಟಾರ್ಚರ್ ಆ ಥರ ಕೇಸ್ಗೆ ಸಂಬಂಧಪಟ್ಟ ಇದು ಕೇಸ್ ತುಂಬ ಇಂಪಾರ್ಟೆಂಟ್. ಇದು ಅಮೆಂಡ್ಮೆಂಟ್ಸ್ ತಂದಿರುವಂಥ ಕೇಸ್ ಇದು. ಗೈಡ್ಲೈನ್ಸ್ ಇಶ್ಯೂ ಮಾಡಿದರು, ಹಾಗೆ ಇದ್ರ ಪ್ರಕಾರ CRPCಯಲ್ಲಿ ತುಂಬ ಗೈಡ್ಲೈನ್ಸನ್ನು ಮಾಡಿದ್ದಾರೆ, ಹೊಸ ಹೊಸ ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ. ಅರೆಸ್ಟೆಡ್ ಪರ್ಸನ್ಸ್ ರೈಟ್ ಏನು ಅಂತ. ಲಾಸ್ಟ್ ಕ್ವಶನ್ 100th question. ವಿಚ್ ಸೆಕ್ಷನ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ states that the evidence of the complainant may given by him on affidavit. ಯಾಕೆಂದರೆ ಕ್ರಿಮಿನಲ್ ಪ್ರೊಸೀಡಿಂಗ್ ಅಲ್ಲ, ಸೇಮ್ ಕ್ವಶನ್ ಇತ್ತು ಇದು ಲಾಸ್ಟ್ ಟೈಮಲ್ಲಿ ಕೂಡ. ಸೊ ಸೆಕ್ಷನ್ 144, B ಸೆಕ್ಷನ್ 145, C ಸೆಕ್ಷನ್ 146, D ಸೆಕ್ಷನ್ 147. ಸೊ ವಾಟ್ಸ್ ದ ಕರೆಕ್ಟ್ ಆನ್ಸರ್ ಹಿಯರ್? B section 145 is the correct answer. ಓಕೆ, ಸೊ ಇಷ್ಟು ನಾವು 100 questions 2019 ಸಾಲ್ವ್ ಮಾಡಿದ್ವಿ. ಇನ್ನು ನಾವು ಬೇರೆ ಕ್ವಶನ್ಸ್ಗಳನ್ನು ನಮ್ಮ ಏನು ಹೇಳ್ತಾರೆ
2018 ಅದೆಲ್ಲ ಕೂಡ ಸಾಲ್ವ್ ಮಾಡಬೇಕು, ಯಾಕಂದರೆ ಅದನ್ನು ಕೂಡ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ನಾನು ನಿಮಗೆ ತುಂಬ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನ್ಅಕಾಡೆಮಿ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ ವಾಟ್ಸಪ್ಪಲ್ಲಿ ಪ್ರೈಸ್ ಎಷ್ಟು ಅಂತ. ಸೊ ಅದ್ರ ಪ್ರೈಸ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಆಗೋರಾದರೆ ಅದ್ರದ್ದು ಫಸ್ಟ್ ಬೆನಿಫಿಟ್ಸ್ ಏನು, ನೀವೆಲ್ಲ ಎಜುಕೇಟರ್ಸ್ ಕ್ಲಾಸ್ಗಳನ್ನು ನೀವು ನೋಡ್ಬೋದು. ಕೇವಲ ನನ್ನ ಕ್ಲಾಸ್ ಅಂತ ಅಷ್ಟೇ ಅಲ್ಲ, ಬೇರೆ ಎಲ್ಲ ಎಜುಕೇಟರ್ಸ್ ಯಾರ್ಯಾರು ಇರ್ತಾರೆ ಅವರ ಕ್ಲಾಸಸ್ಗಳನ್ನು ನೋಡುವಂತಹ ಒಂದು ಅವಕಾಶ ಇರುತ್ತೆ. ಅವರ ಕೋರ್ಸಸ್ ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಪ್ಲಸ್ ಮತ್ತು ಐಕಾನಿಕ್ ಕೋರ್ಸ್ ಅಂತ ಇದೆ. ಸೊ ಅದರಲ್ಲಿ ನಾನು ಹೇಳುವಂಥದ್ದು ಯಾವಾಗಲೂ 6 ಮಂತ್ಸ್ದು ಒಂದು ಆಪ್ಷನ್ನು. ಸೊ ಇಲ್ಲಿ 6 ಮಂತ್ಸ್ ಅಂತ ಏನು ಕಾಣ್ತಾ ಇದೆ, ಪ್ರೈಸ್ ಹೈಕ್ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಈಗ ನೀವು ಬಿಫೋರ್ May 19 ಸಬ್ಸ್ಕ್ರೈಬ್ ಆಗಲಿಕ್ಕಾದರೆ ನಿಮಗೆ 25,300ಗೆ ಸಿಗುತ್ತೆ ಪ್ಲಸ್ ಕೋರ್ಸು, ಅಥವಾ 46,300ಗೆ ಐಕಾನಿಕ್ ಕೋರ್ಸ್ ಸಿಗುತ್ತೆ, 33,000ಗೆ ಸಿಗುತ್ತೆ. ಓಕೆ, ಇಲ್ಲ ಅಂದರೆ ಅದರದ್ದು ಆ್ಯಕ್ಚುಲ್ ಅಮೌಂಟು 46,000 ಆಗುತ್ತೆ. ಸೊ ನಿಮಗೆ 20% ಡಿಸ್ಕೌಂಟ್ May 19 ತನಕ ಅವೈಲೇಬಲ್ ಇದೆ. ಸೊ ಇಂಟ್ರೆಸ್ಟೆಡ್ ಪರ್ಸನ್ಸು ನೀವು ನನ್ನ ಇದು ವಾಟ್ಸಪ್ ನಂಬರ್ ನಾನು ಹಾಕ್ತೇನೆ, ಇಲ್ಲಿ ಡೀಟೇಲ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೇನೆ, ಅದಕ್ಕೆ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ನೀವು ಕೇವಲ ಪ್ರಿಲಿಮ್ಸಿಗೆ ಮಾತ್ರ ಅಲ್ಲ, ಮೇನ್ಸ್ ಎಕ್ಸಾಮ್ ದೃಷ್ಟಿ ಇಟ್ಕೊಂಡು ನೀವು ಈ ಕೋರ್ಸನ್ನು ಪರ್ಚೇಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಆಮೇಲೆ ನಿಮಗೆ ಬೇಕಾಗತ್ತಲ್ಲ. ಸೊ ಅದಕ್ಕೋಸ್ಕರ. ಓಕೆ ಸಂಜು, ತುಂಬ ಜನ ಇದ್ದರೆ ಖಂಡಿತವಾಗಿಯೂ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಕನ್ನಡದಲ್ಲೇ ಕಂಪ್ಲೀಟಾಗಿ ಮಾಡ್ಬೋದು. ಆದರೆ ಎಷ್ಟು ಜನ ನೀವು ಕನ್ನಡದವರು ಸಬ್ಸ್ಕ್ರೈಬ್ ಆಗ್ತೀರಾ ಅದರ ಮುಖಾಂತರ ಗೊತ್ತಾಗತ್ತೆ. ಓಕೆ, ಹಾಗೆ ಇನ್ನೊಂದು ಆಫರ್ ಇದೆ. ಎಷ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 6 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಎಕ್ಸ್ಟ್ರಾ 1 ಮಂತ್ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಸಿಗುತ್ತೆ. ಸೊ 20% ಡಿಸ್ಕೌಂಟ್ ಬೇಕಿದ್ರೆ ನೀವು ನನ್ನ ಕೋಡ್ ಇದು ಅಪರ್ಣಾ ಲಾ ಅಂತ ಹಾಕ್ಬೋದು. ಇನ್ನೂ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಾಲ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡ್ಬೋದು ವಾಟ್ಸಪ್ ಮುಖಾಂತರ. ಇನ್ನು ಆನ್ಸರ್ ರೈಟಿಂಗ್ ಮೇನ್ಸ್ ಎಕ್ಸಾಮಿನೇಷನ್ಗೆ ಹೇಗೆ ಆನ್ಸರ್ ಮಾಡಬೇಕು ಹೇಳೋಂಥದ್ದನ್ನು ಈ ಬ್ಯಾಚ್ ಕಂಡಕ್ಟ್ ಆಗ್ತಾ ಇದೆ, 1 ತಿಂಗಳ ಬ್ಯಾಚ್. ಸೊ ಯೂಶ್ವಲಿ ನಾನು ಪ್ರತಿ ಕ್ಲಾಸಲ್ಲೂ ಅನ್ಅಕಾಡೆಮಿ ಬಗ್ಗೆ ಹೇಳ್ತಾ ಇರ್ತೇನೆ, ಅದ್ರದ್ದು ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ. ತುಂಬ ಜನರಿಗೆ ಗೊತ್ತಿಲ್ಲ ಅನ್ಅಕಾಡೆಮಿ ಅಂದರೆ ಏನಂತ. ಸೊ ಅದಕ್ಕೋಸ್ಕರ ಅದರಲ್ಲಿ ನನ್ನ ಕ್ಲಾಸ್ ಮಾತ್ರ ಅಲ್ಲ, ಎಲ್ಲ ಎಜುಕೇಟರ್ಸ್ ಆಲ್ ಓವರ್ ಇಂಡಿಯಾ ಕ್ಲಾಸಸ್ಗಳನ್ನು ತೊಗೊಳ್ತಾ ಇರೋದಕ್ಕೆ ಎಲ್ಲೋ ಒಂದು ಕಡೆ ನಿಮಗೆ ಕರ್ನಾಟಕದಲ್ಲಿ ಬೇರೆ ಆಪ್ಷನ್ ಇಲ್ಲ, ಆದರೆ ನಾರ್ತಲ್ಲಿ ಆದರೆ ಹಿಂದಿ ಇರೋದಕ್ಕೆ ಒಂದು ಸ್ಟೇಟ್ ಅವರು ಬೇರೆ ಸ್ಟೇಟ್ ತುಂಬ 5-6 ಸ್ಟೇಟ್ಸ್ದು ಇದನ್ನು ಜುಡಿಷರಿ ಎಕ್ಸಾಮ್ಸನ್ನು ಅಟೆಂಪ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಷ್ಟು ಪ್ರಿಪ್ರೇಷನ್ ಇರುತ್ತೆ, ಅಷ್ಟು ಹಾಗೆ ಅಂಥ ಪ್ರಿಪ್ರೇಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದರೆ ನಮ್ಮದು ಕೂಡ ಒಳ್ಳೆ ಪ್ರಿಪ್ರೇಷನ್ ಆಗ್ತಾ ಹೋಗುತ್ತೆ, ಕಾಂಪಿಟೇಷನ್ ನಮಗೆ ಒಳ್ಳೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು 1 ಮಂತ್ ಕೋರ್ಸು. ಇದ್ರ ಜೊತೆಗೆ ಆಲ್ರೆಡಿ ರೆಕಾರ್ಡ್ ಲೆಕ್ಚರ್ಸ್ ಕೂಡ ನೀವು ನೋಡ್ಬೋದು. ಇನ್ನು ಮೇನ್ಸ್ ಟೆಸ್ಟ್ ಸೀರೀಸ್ ಇದೆ, ಯಾರ್ಯಾರು ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಅವರು ಮೇನ್ಸ್ ಟೆಸ್ಟ್ ಸೀರೀಸನ್ನು ನೀವು ಜಾಯ್ನ್ ಆಗ್ಬೋದು. ಹಾಗೆ ಬೇರೆ ಬೇರೆ IPC, CPC, CRPC, ಎವಿಡೆನ್ಸ್ ಆ್ಯಕ್ಟ್ ಇದ್ರದ್ದೆಲ್ಲದು ಟೆಸ್ಟ್ಗಳಿವೆ. ಮತ್ತು ಇನ್ನೊಂದು ನಾಳೆ 6 ಗಂಟೆಗೆ ಅನ್ಅಕಾಡೆಮಿಲಿ ಫ್ರೀ ಲೈವ್ ಕ್ಲಾಸ್ ಇದೆ. ಕಾಂಟ್ರಾಕ್ಟ್ ಜಸ್ಟ್ ಬೇಸಿಕ್, ಆದರೆ ಸ್ಟಿಲ್ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಯಾವುದು ಅಂತ ನೋಡ್ಕೊಂಡು ಹೋಗಲಿಕ್ಕೆ ಕ್ಲಾಸಸ್ಗಳನ್ನು ನಾಳೆ 6ರಿಂದ 7:15 8 ತನಕ ಸ್ವಲ್ಪ ಲೆಂದಿ ಕ್ಲಾಸು, ಬಟ್ ಸ್ಟಿಲ್ ಯಾರಾದರೂ ಅಟೆಂಡ್ ಆಗ್ತಾಯಿದ್ರೆ ಜಾಯ್ನ್ ಆಗ್ಬೋದು. ನನ್ನ ಆ ಕ್ಲಾಸ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ, ಈಗ ನೋಟಿಫೈ ಮಿ ಅಂತ ಅದು ಮಾಡಿಟ್ಕೊಂಡ್ರೆ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗೋ 15 ನಿಮಿಷ ಮುಂಚೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇನ್ನೊಂದು ರ್ಯಾಪಿಡ್ ಲಿಂಕಿಂಗ್ ಬ್ಯಾಚ್ ಫಾರ್ ಡೆಲ್ಲಿ ಜುಡಿಷಿಯಲ್ ಸರ್ವಿಸ್ ಮೇನ್ಸ್, ಅದಕ್ಕೆ ಎಕ್ಸಾಮ್ ಕೂಡ ಇದೆ, ಅದಕ್ಕೆ ಬ್ಯಾಚ್ ಇದೆ, ಅದಕ್ಕೆ ಕೂಡ ಜಾಯ್ನ್ ಆಗ್ಬೋದು. ಆಲ್ರೆಡಿ ಕಮೆಂಟ್ಸ್ ಆಗಿದೆ. ಸೊ ಒಂದೇ ಬ್ಯಾಚ್ ಅಲ್ಲ, ಎಷ್ಟೋ ಬ್ಯಾಚ್ ಇದೆ ನೋಡಿ, ತುಂಬ ಬ್ಯಾಚಸ್ಗಳು ಕಂಟಿನ್ಯೂ ಆಗ್ತಾ ಇರ್ತವೆ. ಸೊ 1 ಇಯರ್ ಬ್ಯಾಚ್ ಯೋಧ ಅಂತ, ರ್ಯಾಪಿಡ್ ರಿವಿಷನ್, ಕಾಂಪ್ರಹೆನ್ಸಿವ್ ಜುಡಿಷಿಯರಿ ಬ್ಯಾಚ್. ಸೊ ಮೇಜರ್ ಲಾಸ್ಗೆಲ್ಲ ನೀವು ಇದಕ್ಕೆ ಇವರ ಕ್ಲಾಸ್ಗಳನ್ನ ನೋಡ್ಬೋದು. ಇನ್ನು ಬೇರೆ ನಂದು ಕ್ಲಾಸಸ್ ಕೂಡ ಕೆಲವೊಂದು TP ಆ್ಯಕ್ಟ್, CPC ಅದರದ್ದೆಲ್ಲ ಕ್ಲಾಸ್ಗಳಿರ್ತವೆ. ಸೊ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಇನ್ನು ಐಕಾನಿಕ್ ಕೋರ್ಸ್ದು ಮೆಂಟರ್ಶಿಪ್ ಸೆಷನ್ಸ್ ಇರುತ್ತೆ, ಅದಕ್ಕೆ ನೀವು ರೆಫರ್ ಆಗುವಂಥದ್ದು. ಮೆಂಟರ್ಶಿಪ್ ಲೈವ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಇರುತ್ತೆ. ಅದು ಏನಂದರೆ ನೀವು ಹೇಗೆ ಅಂದರೆ ಕ್ಲಾಸಸ್ ಸೆಷನ್ಸ್ ಬುಕ್ ಮಾಡೋದು, ಸೆಷನ್ಸ್ ಬುಕ್ ಮಾಡಿ ನಿಮ್ಮ ಮೆಂಟರ್ಸ್ ಯಾರ ಜೊತೆ ಇರ್ತಾರೆ ಅವ್ರ ಹತ್ರ ಎಕ್ಸಾಮ್ ಸ್ಟ್ರಾಟಜಿ ನೀವು ಪ್ರಿಪೇರ್ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಇದು. ಓಕೆ, ಫ್ರೀ ಟೆಸ್ಟ್ ಆಲ್ರೆಡಿ ಇದೆ ಅನ್ಅಕಾಡೆಮಿಲಿ ಸಂಜು, ನೀವು ರೆಫರ್ ಮಾಡ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ, ಸೊ ಕಂಪ್ಲೀಟಾಗಿ ಕವರ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಸೊ ಡಿವೈಡ್ ಆಗಿರುತ್ತೆ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯಾಕಂದರೆ ಎಲ್ಲ ಕಡೆ ನಾನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಳ್ತಾ ಇರೋದಕ್ಕೆ
ಕಂಪ್ಲೀಟಾಗಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಕವರ್ ಮಾಡ್ತೇನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬೇರೆ ಬೇರೆ ಇದರಲ್ಲೇ ಡಿವೈಡ್ ಆಗ್ತಾ ಇರುತ್ತೆ. ಯಾರು ಫಾಲೋ ಮಾಡ್ತೀರಿ ಅವ್ರಿಗೆ ಗೊತ್ತಾಗುತ್ತೆ. ಈಗ ಕೆಲವರು ಅನ್ಅಕಾಡೆಮಿಕ್ ಕ್ಲಾಸಸ್ ಫಾಲೋ ಮಾಡ್ತಾರಲ್ಲ, ಸೊ ಅವರಿಗೆ ಅಂದಾಜಿರುತ್ತೆ ಹೇಗೆ ಕ್ಲಾಸಸ್ಗಳನ್ನು ತೊಗೊಳ್ತಿದ್ದಾನೆ ಅಂತ. ಇನ್ನು ಜುಡಿಷರಿ ಐಕಾನಿಕ್ ಇದು ಕೂಡ ಫೀಡ್ಬ್ಯಾಕ್ ಸಿಗುತ್ತೆ ನಿಮಗೆ. ನಿಮ್ಮ ಆನ್ಸರ್ಸ್ ಏನು ಬರೀತೀರಿ, ಸಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ, ಅದ್ರ ಪ್ರಕಾರ ನಿಮಗೆ ಫೀಡ್ಬ್ಯಾಕ್ ಸಿಗ್ತಾ ಹೋಗುತ್ತೆ. ಇದು ಪ್ರೈಸಿಂಗ್ ಪ್ಲ್ಯಾನ್ ಆಲ್ರೆಡಿ ಆವಾಗ ಹೇಳಿದಾಗೆ ಇದು 10% ಅಲ್ಲ, ಈಗ ಪ್ರೆಸೆಂಟ್ ಮೇ 19 ತನಕ 20%. ಸೊ ನೀವು ಯಾವ ಡ್ಯೂರೇಷನ್ ತೊಗೊಂಡ್ರು ಇದರದ್ದು ಪ್ರೈಸಿಂಗ್ ಪ್ಲ್ಯಾನ್. ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ನನ್ನ ವಿಡಿಯೋದು ಡಿಸ್ಕ್ರಿಪ್ಷನ್ ಕೆಳಗೆ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆ. ಹಾಗೆ ಇಲ್ಲಿ ಸ್ಕ್ರೋಲಿಂಗಲ್ಲಿ ಬರ್ತಾ ಇರ್ಬೋದು ಕಾಂಟ್ಯಾಕ್ಟ್ ನಂಬರು. ಕಾಲಿಗೆ ಯೂಶ್ವಲಿ ಅವೈಲೇಬಲ್ ಇರೋದಿಲ್ಲ, ವಾಟ್ಸಪ್ ಮುಖಾಂತರ ನೀವು ಟೆಕ್ಸ್ಟ್ ಮಾಡ್ಬೋದು. ಜನರಲಿ ಕಾಲ್ ಕೆಲವೊಂದು ಸಲ ತುಂಬ ಇದರೋದಕ್ಕೆ ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಟೆಕ್ಸ್ಟ್ ಮಾಡಿದ್ರೆ ನಾನು ಯಾವತ್ತಾದರೂ ನೋಡಿ ನಾನು ಇದು ಮಾಡ್ತೇನೆ. ಸೊ ನೋಟ್ಸ್ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ತೇನೆ ಯಾವುದಂತ ಸಂಜು ಅವರೇ. ಇನ್ನು ಐಕಾನಿಕ್ ಸಬ್ಸ್ಕ್ರಿಪ್ಷನ್ನು ಇದು ಕೂಡ ಇದ್ರದ್ದು ಪ್ರೈಸಿಂಗ್ ಡೀಟೇಲ್ಸ್ ಈ ಥರ ಇದೆ. ಸೊ ಎನಿವನ್ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯಿನ್ ದಮ್. ಓಕೆ, ಸೊ ಎಲ್ರಿಗೂ ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಹೀಗೆ ಇನ್ನು ಎಲ್ಲ ಯಾವುದಾದ್ರು ಕರ್ನಾಟಕ ಹೈಕೋರ್ಟ್ ವೆಬ್ಸೈಟಲ್ಲಿ ಪಬ್ಲಿಷ್ ಆಗಿದೆ ಕ್ವಶನ್ ಪೇಪರ್ಸು, ಅದರದ್ದು ಸಾಲ್ವ್ ಮಾಡ್ತೇನೆ. ನಿಮ್ಮ ಎಕ್ಸಾಮ್ ಕಂಡಕ್ಟ್ ಆಗೋದ್ರೊಳಗೆ ಅಷ್ಟು ಸಾಲ್ವ್ ಮಾಡ್ತೇನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಇದು ಬಿಟ್ಟು ಸಬ್ಜೆಕ್ಟ್ ವೈಸ್ ಕೂಡ ಆಲ್ರೆಡಿ ತುಂಬ ಮಾಡ್ತಾ ಇದ್ದೆ ಮುಂಚೆ. ಈಗ ಸ್ವಲ್ಪ ದಿನದಿಂದ ಲ್ಯಾಗ್ ಆಗ್ತಾ ಇದೆ, ಯಾಕೆಂದರೆ ಟೆಕ್ನಿಕಲ್ ಇಶ್ಯೂಸ್ ಮತ್ತು ಈ ಇಂಟರ್ನೆಟ್ ಪ್ರಾಬ್ಲಮ್ಸು, ಮಳೆ ಎಲ್ಲ ಇರೋದಕ್ಕೆ ಕನೆಕ್ಟಿವಿಟಿ ಸರಿ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನು ಸ್ಟಾರ್ಟ್ ಮಾಡಿಲ್ಲ ಫುಲ್ ಫ್ಲೆಜ್ಡಲ್ಲಿ. 24th ಆನ್ವರ್ಡ್ಸ್ ಐ ಕ್ಯಾನ್ ಹೋಪ್ ಕ್ಲಾಸಸನ್ನು ಫುಲ್ ರೆಸ್ಯೂಮ್ ಮಾಡ್ಬೋದು ಅಂತ. ಓಕೆ, ಸೊ ಆವಾಗಲಿಂದ ಸೊ ತುಂಬ ಜನ ಕೇಳ್ತೀರಿ ಕ್ಲಾಸಸ್ ಯಾವಾಗ ಇರ್ತದೆ ಅಂತ. ಸೊ ಎಲ್ರಿಗೂ ನಾನು ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಉತ್ತರ ಕೊಡ್ತಾ ಇದ್ದೇನೆ. ಸೊ ಓದ್ತಾ ಇರಿ, ಪ್ರಿಪ್ರೇಷನ್ ಮಾಡ್ತಾ ಇರಿ. ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಕಳಿಸ್ಕೊಡ್ತಾ ಇರ್ತೇನೆ. ಓಕೆ, ಕ್ಲಾಸಸನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಈಗ ನಾಳೆ ಹಾಗೆ ಸ್ಟಾರ್ಟ್ ಆಗ್ತಾ ಇದೆ ಒಂದು. ಹಾಗೆ ಇದು ಅನ್ಅಕಾಡೆಮಿಕ್ ಸಂಬಂಧಪಟ್ಟ ಟೆಲಿಗ್ರಾಮ್ ಚಾನಲ್. ಇನ್ನು ನಂದು ಅಭಿಜ್ಞಾ ಲಾ ಅಂತ ಅಥವಾ ಲಾ ಅಭಿಜ್ಞಾ ಅಂತ ನೀವು ಇದು ಮಾಡಿದರೆ ಗ್ರೂಪ್ ಇದೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಇದು ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ದು ಚಾನಲ್. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಜಾಯ್ನಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಸದ್ಯದಲ್ಲೇ ಒಂದು 2-3 ದಿನದ ಅವಧಿಯಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾನೆ. ಓಕೆ, ಸೊ ಕೀಪ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಡೌಟ್ಸ್ ಇದ್ದರೆ ಈ ವಾಟ್ಸಪ್ ಸ್ಕ್ರಾಲಲ್ಲಿ ಬರ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ಡೌಟ್ಸ್ ಏನಂತ ಕೇಳ್ಬೋದು. ಥ್ಯಾಂಕ್ ಯು, ನಮಸ್ತೆ.